ಪ್ರೊಫೆಷ್ನಲಿ ನೋಡಿದ್ರೆ ನಾನು TV9 ಫಸ್ಟ್ ನ್ಯೂಸ್ ಓದಿರೋದು. ಅಂದರೆ ಇಡೀ ಕರ್ನಾಟಕದಲ್ಲಿ 24 ಗಂಟೆ ಸುದ್ದಿವಾಹಿನಿ ಶುರುವಾದಾಗ ಅದರ ಫಸ್ಟ್ ಲೈವ್ ನ್ಯೂಸ್ ಓದಿರೋ ಆ್ಯಂಕರ್ ನಾನು ಅನ್ನೋದು ನನಗೊಂದು ಹೆಗ್ಗಳಿಕೆ ಥರ ಫೀಲ್ ಆಗುತ್ತೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ TV9 ಕ್ಯಾಮ್ರಾ ಇರುತ್ತೆ. ನನ್ನ ಉಸಿರಿರೋವರೆಗೂ ನಾನು ಕೊನೆವರೆಗೂ ಮರೆಯೋಕ್ಕಾಗಲ್ಲ ಈ ಘಟನೆನ. ದಟ್ ವಾಸ್ ಮೈ ಬ್ಲ್ಯಾಕ್ ಡೇ ಅಂತ ಅಂದ್ಕೊಂಡಿದ್ದ ದಿನಗಳಿದೆಯಾ? ಕೋವಿಡ್ ಲೈಫಲ್ಲಿ ಕೊರಗೋದೇ ಜೀವನ ಆದರೆ ನಿಮ್ಮ ಸೆಲೆಬ್ರೇಷನ್ ಜಾಗ ಇರಲ್ಲ. ಹಳ್ಳಿಯ ಮೂಲೆ ಮೂಲೆಗೂ ಕೂಡ TV9 ತಲುಪಿದ ರೀತಿ ಮತ್ತು ಜನಾಂದೋಲನ ಥರದ ಒಂದಷ್ಟು ಸುದ್ದಿಗಳನ್ನು ಬಿತ್ತರಿಸಿದ ರೀತಿ, ಎಷ್ಟೋ ಹೊಸ ವಿಚಾರಗಳನ್ನು ಜನರಿಗೆ ತಲುಪಿಸಿದ ರೀತಿ, ಆಮೇಲೆ ಕಷ್ಟದಲ್ಲಿರೋರ ಜೊತೆಗೆ ನಾವಿದ್ದೀವಿ ಅಂತ ತೋರಿಸ್ಕೊಂಡ ರೀತಿ, ಅದನ್ನು ಇಂಪ್ಲಿಮೆಂಟ್ ಮಾಡಿದ ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ TV9 ಅನ್ನೋದು ಒಂದು ಬ್ರ್ಯಾಂಡ್ ಅಥವಾ ಒಂದು ಸಂಸ್ಥೆ ಅನ್ನೋದಕ್ಕಿಂತ ಒಂದು ಇಮೋಷನಾಗಿ ಬೆಳೆಯೋಕ್ಕೆ ಶುರುವಾಯಿತು. ಸೊ ದ್ಯಾಟ್ ವಾಸ್ ದ ಟ್ರೆಂಡ್ ಸೆಟರ್. 2006 ನಿಮ್ಮ ಮೀಡಿಯಾ ಕೆರಿಯರ್ನ ಆರಂಭ ಮಾಡ್ತೀರಾ. ಅತಿ ಬೇಗ ಅತ್ಯಂತ ನಿಖರ ಫಲಿತಾಂಶ. ನಾನು TV9 ವರ್ಕ್ ಮಾಡೋಕ್ಕೆ ಅಂತ ನಾನು ಆ್ಯಂಕರ್ ಆಗೋಕ್ಕೆ ಅಂತ ತಲೆಯಲ್ಲಿ ಇರಲಿಲ್ಲ. ಆ್ಯಂಕರ್ಸ್ಗಳ ಜೀವನ. ಮೇಡಮ್ ನೀವು ಆಟೋದಲ್ಲಿ ಬರ್ತೀರಾ, ಮೇಡಮ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಜನ ಕೆಲವರು ಪಾಪ ಹೆಂಗೆ ಥಿಂಕ್ ಮಾಡಿದ್ದಾರೆ ಅಂದರೆ ಇವರು ಬಸ್ಸಲ್ಲಿ ಆಟೋದಲ್ಲಿ ಓಡಾಡೋರೇ ಅಲ್ಲ ಇವರು. ಆಮೇಲೆ ಅದೇನಾಯಿತು ಅಂತಂದರೆ ಮತ್ತೆ ಹಿಂಗೆ ಸ್ಟಾರ್ಟ್ ಮಾಡಿದ್ರು, ಮೇಡಮ್ ನೀವು ಬಸ್ಸಲ್ಲಿ ಬರ್ತೀರಾ, ನೀವು ಇಲ್ಲಿ ಓಡಾಡ್ತೀರಾ. ದ ಒನ್ ಟಾಪ್ ಸೀಕ್ರೆಟ್ ದಟ್ ಸುಕನ್ಯಾ ಅವರ ಜೀವನದಲ್ಲಿ ತಗೊಂಡಂಥ ಮೊದಲ ಸಂಬಳ ಎಷ್ಟು? 2 ರೂಪಾಯಿ. ಆ ತಾಯಿ ಗರ್ಭದಿಂದ ಮಗು ಹೊರಗೆ ಬಂದ ಮೇಲೆ ಇಟ್ಸ್ ಅ ಸ್ಪೆಷಲ್ ಚೈಲ್ಡ್ ಅಂತ ಹೇಳಿದಾಗ ದ ಮೂಮೆಂಟ್ ಹವ್ ಯು ಫೆಲ್ಟ್? ಡೆಲಿವರಿ ಆಗಿ ಸ್ವಲ್ಪ ಟೈಮಲ್ಲಿ ನನಗೆ ಮಗು ಸ್ಪೆಷಲ್ ಚೈಲ್ಡ್ ಅಂತ ಯಾವಾಗ ಗೊತ್ತಾಯಿತು. ಸೊ ಆವಾಗ ನಾನು ತುಂಬ ಡಿಪ್ರೆಸ್ಡ್ ಆಗಿದ್ದೆ. ಲೈಫ್ನ ದೊಡ್ಡ ಗಿಫ್ಟ್ ಅವಳು. ತುಂಬ ಜನ ಬೇರೆ ಬೇರೆ ಥರ ಅದನ್ನು ಪ್ರೆಡಿಕ್ಟ್ ಮಾಡಬಹುದು. ಸಿಂಡ್ರೋಮ್ ಇಟ್ ಸೆಲ್ಫ್ ಇಸ್ ಇಟ್ ಅನ್ಹೆಲ್ದಿ ಫಾರ್ ಹ್ಯೂಮನ್ ಬೀಯಿಂಗ್? ಇಟ್ಸ್ ಅ ಜೆನೆಟಿಕ್ ಡಿಸಾರ್ಡರ್ ಅಷ್ಟೇ. ಹಾಸ್ಪಿಟಲಲ್ಲಿ ಅಸಹಾಯಕರಾಗಿದ್ದಾಗ ಸನ್ರೈಸ್ ಆಗೋದು ನೋಡೋದಿರುತ್ತಲ್ಲ, ತುಂಬ ಡಿಫ್ರೆಂಟ್. ಆಮೇಲೆ ಓವರ್ ವೆಯ್ಟ್ ಆಗಿಬಿಟ್ಟು ನನಗೆ ಮಿರರ್ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲ, ಯು ಹ್ಯಾವ್ ಗಾನ್ ಥ್ರೂ ಸೆವ್ರಲ್ ಟ್ರೀಟ್ಮೆಂಟ್ಸ್ ಆಗಾದ್ರೆ. ನಂಗೆ ಆವಾಗ ಒಂಥರ ಈ ರಿಸ್ಕಿ ವಿಡಿಯೋ ಗೇಮ್ ಒಂದೊಂದು ಲೆವೆಲ್ ಓಪನ್ ಆಗ್ತಾ ಹೋಗುತ್ತೆ ಗೊತ್ತಲ್ಲ. ದೇವ್ರೇನೋ ಕೊಟ್ಟಿರ್ತಾನೆ ಅಂತಂದರೆ ನಾವು ಅದನ್ನು ಫುಲ್ ಮನಸ್ಸಿಂದ ಎಕ್ಸೆಪ್ಟ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗಬೇಕು. ನಾವು ಅದರಲ್ಲಿ ಮತ್ತೆ ಸರಿ ಇರೋರು ತುಂಬ ಅಹಂಕಾರ ಪಡಬಾರ್ದು, ಸರಿ ಇಲ್ದಿರೋರು ತುಂಬ ದುಃಖ ಪಡಬಾರ್ದು. ಅದರ ನಡುವಲ್ಲೇ ಲೈಫನ್ನು ನಾವು ತಗೊಂಡು ಹೋಗಬೇಕು. ವಾಟ್ ಇನ್ಸ್ಪೈರ್ಡ್ ಯು ಟು ಮೇಕ್ ಅ ಬ್ರ್ಯಾಂಡ್ ಕಾಲ್ಡ್ T9? ನಾನು ಟೀ ಕೈ ಹಿಡಿದಿದ್ದಿಲ್ಲ, ಟೀ ನನ್ನ ಕೈ ಹಿಡಿತು. ಟೀಯನ್ನು ಟೀ ಥರನೂ ಕುಡೀರಿ, 90 ಥರನೂ ಕುಡೀರಿ, ಬಟ್ ಟೀನೇ ಕುಡೀರಿ, ನಮ್ಮ ಟೀನೇ ಕುಡೀರಿ ಅಷ್ಟೇ. ಒಂದು ಕುದುರೆ ಮೇಲೆ ನೀವು ವಿಶ್ವಾಸದಲ್ಲಿ ನೀವು ಹೋಗಬೇಕು. ಲೈಫ್ ಕೂಡ ಹಾಗೇ, ನಾವು ಟೈಮ್ ಮೇಲೆ ವಿಶ್ವಾಸದಲ್ಲಿ ನಾವು ನಮ್ಮನ್ನು ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಯಾವಾಗ ಟೈಮ್ ಸ್ಟಾಪ್ ಆಗುತ್ತೆ, ನಮ್ಮ ಟೈಮ್ ಸ್ಟಾಪ್ ಆಗುತ್ತೆ, ಅಲ್ಲಿಗೆಲ್ಲ ಮುಗಿಯುತ್ತೆ. ನಾವೆಲ್ಲ ಏನೂ ಅಲ್ಲ ಲೈಫಲ್ಲಿ. ನಮ್ಮ ಈಗೋ ಆಗಲಿ, ನಮ್ಮ ಒಂದು ಅಹಂಕಾರ ಆಗಲಿ, ಅಥವಾ ನಾವೇ ಗ್ರೇಟ್ ಅಂತ ಅಂದ್ಕೊಳ್ಳೋದಾಗಲಿ, ಇದೆಲ್ಲ ಏನೂ ಅಲ್ಲ ಲೈಫಲ್ಲಿ. ಲೈಫ್ ಈಸ್ ಬಿಯಾಂಡ್ ಎವ್ರಿಥಿಂಗ್. ಸುಕನ್ಯಾ ಅವರ ಲೈಫ್ ಹೇಗೆ ಶುರು ಆಯಿತು? ಆ್ಯಂಕರ್ ಆಗೋದು ಅಷ್ಟೀಸಿನ? ಹಾಗಾದರೆ ಮಾಧ್ಯಮ ಲೋಕದಲ್ಲಿ 20 ವರ್ಷ ಒಂದು ಡಿಗ್ನಿಟಿ ಮೇಂಟೈನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ಬೋದು. ನೇಮ್ ಫೇಮ್ ತೊಗೊಳ್ಳೋದು ಎಷ್ಟು ಕಷ್ಟನೋ, ನೇಮ್ ಫೇಮ್ ಬಂದಮೇಲೆ ಅದನ್ನು ಮೇಂಟೈನ್ ಮಾಡೋದು ಕೂಡ ಅಷ್ಟೇ ಕಷ್ಟ. ಸೊ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಕಂಪ್ಲೀಟಾಗಿ ಸುಕನ್ಯಾ ಅವರ ಬದುಕಿನ ಕಥೆಯನ್ನು ಕೇಳೋಣ. ಲೆಟ್ಸ್ ಬಿಗಿನ್. 2006 ನಿಮ್ಮ ಮೀಡಿಯಾ ಕೆರಿಯರ್ನ ಆರಂಭ ಮಾಡ್ತೀರಾ. ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಜರ್ನಿ? ಈಗ ನಾನು ಟೈಮ್ ಟ್ರಾವೆಲ್ ಮಾಡಬೇಕು 2006ಕ್ಕೆ. 2006 ನಾನು ಬೆಂಗಳೂರಿಗೆ ಎಂಟ್ರಿ ಆಗಿದ್ದೆ ಮೀಡಿಯಾಗೋಸ್ಕರ. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಟ್ ಅದೇ ಮೀಡಿಯಾ ಬಗ್ಗೆ ಏನೂ ಗೊತ್ತಿಲ್ಲದೇ, ಮೀಡಿಯಾ ಬಗ್ಗೆ ಯೋಚನೆನೂ ಇಲ್ಲದೇ, ಮೀಡಿಯಾದಲ್ಲಿ ನನ್ನ ಕರಿಯರ್ ಬಿಲ್ಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟೂ ಇಲ್ಲದೇ ಒಂದು ಕೆಲಸ ಅಂತ ಹೇಳಿ ಶುರುವಾಗಿದ್ದು ಬೆಂಗಳೂರಿಗೆ ಬಂದ ಮೇಲೆ TV9 ಜರ್ನಿ ಶುರುವಾಗಿದ್ದು ನಂದು. ಸೊ ಅಲ್ಲಿಂದ ನಾನು ಮೀಡಿಯಾಗೆ ಸೆಟ್ ಆಗಿ ಮೊನ್ನೆ ಮೀಡಿಯಾ ಬಿಡೋ ತನಕನೂ ಮೀಡಿಯಾ ಹುಡುಗಿ ಆಗಿದ್ದೆ ನಾನು. ಹಾಗೆ ಆರಂಭ ಆದ ಜರ್ನಿ ಇವತ್ತು ಮೀಡಿಯಾದಲ್ಲಿ ಬಹಳ ದೊಡ್ಡ ಹೆಸರು. 18 ವರ್ಷ ಐ ಥಿಂಕ್ ಕಂಪ್ಲೀಟೆಡ್ ನನ್ನ ಮಾಧ್ಯಮ ಜರ್ನಿ. ಅದು ಗೊತ್ತಾಗಲ್ಲ. ಈಗ ನಿಮ್ಮ ಪುಟ್ಟ ಮಗು 20 ವರ್ಷ ಆಗೋ ತನಕ ನೀವು ನೋಡ್ತಾನೆ ಇರ್ತೀರಾ, 20 ವರ್ಷ ಅದು ನಿಮ್ಮ ಪುಟ್ಟ ಮಗುನೇ ಆಗಿರುತ್ತೆ, ಬಟ್ ಆ ಮಗು ದೊಡ್ಡ ಆಗಿರುತ್ತೆ. ಸೊ ಹಾಗೆ ಜರ್ನಿ ಕೂಡ ಹಾಗೆ ಆಯಿತು. ನನಗೆ ಮೊನ್ನೆ ಬೆಂಗಳೂರು ಬಂದಂಗಿದೆ. ಆ ವಿಧಾನಸೌಧ ಎದುರುಗಡೆ ಪಾಸ್ ಆಗೋವಾಗ ಫಸ್ಟ್ ಟೈಮ್ ನಂಗೆ ಆದ ಎಕ್ಸೈಟ್ಮೆಂಟ್ ನೋಡಬೇಕಿತ್ತು. ಬೆಂಗಳೂರು ಸ್ಟಾರ್ಟಿಂಗ್ ಬಂದಾಗ ಹಿಂಗೆ ನೋಡಿದ್ದೆ ನಾನು ವಿಧಾನಸೌಧನ, ಎಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲ ಅಂತ ಹಿಂಗೆ ನೋಡಿದ್ದೆ. ಸೊ ಆ ಹೌದು. ಆಮೇಲೆ ಬೆಂಗಳೂರಿಗೆ ಬಂದ ತಕ್ಷಣ ಫಸ್ಟ್ ಲಾಲ್ಬಾಗ್ ನೋಡಬೇಕು ಕೇಳಿದೆ. ಅದೆಲ್ಲ ಎಲ್ಲ ಸಿನಿಮಾಗಳಲ್ಲಿ ಲಾಲ್ಬಾಗ್ ಕಾಣಿಸುತ್ತೆ,
ಎಲ್ಲ ಸಿನಿಮಾಗಳಲ್ಲೂ ಕಬ್ಬನ್ ಪಾರ್ಕ್. ಕಬ್ಬನ್ ಪಾರ್ಕ್ ಅದು ತುಂಬ ಎಕ್ಸೈಟ್ಮೆಂಟು. ಲಾಲ್ಬಾಗ್ ಹೆಂಗಿರುತ್ತೆ, ಕಬ್ಬನ್ ಪಾರ್ಕ್ ಹೆಂಗಿರುತ್ತೆ, ವಿಧಾನಸೌಧ ಹೆಂಗಿರುತ್ತೆ ಅಂತ ಅದ್ರ ಹತ್ತಿರ ಹೋಗ್ತಿದ್ದಂಗೆ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟೆ ನಾನು ಅನ್ನೋ ಥರ. ಅಂದರೆ ಬೆಂಗಳೂರಿಗೆ ಬರೋದು ಒಂದು ತುಂಬ ಜನಕ್ಕೆ ಡ್ರೀಮ್ ಆಗಿದೆ. ಯಾಕಂದರೆ ಬೆಂಗಳೂರಂತ ಒಂದು ವಿಚಾರ ಹೇಳಲೇಬೇಕು. ಬೆಂಗಳೂರಲ್ಲಿ ಏನೇ ಕನಸಿಟ್ಕೊಂಡು ಬನ್ನಿ ಅಥವಾ ಏನೇ ಕನಸಿಲ್ದೇ ಬನ್ನಿ, ಬೆಂಗಳೂರು ಯಾವತ್ತೂ ಮೋಸ ಮಾಡಲ್ಲ. ಬೆಂಗಳೂರು ನಿಮ್ಮ ಹೊಟ್ಟೆಪಾಡಿಗೆ ಯಾವತ್ತೂ ಮೋಸ ಮಾಡಲ್ಲ, ಮಾಡೋದು ಇಲ್ಲ ನನ್ನ ಪ್ರಕಾರ. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಇಲ್ಲಿ ಬೇರೆ ಬೇರೆ ಊರಿಂದ, ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬಂದು ಸೆಟ್ಲ್ ಆಗಿರೋರು ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಸೆಟ್ಲ್ ಆಗಿರೋರು ಇದ್ದಾರೆ, ಬೇರೆ ಬೇರೆ ದೇಶಗಳಿಂದ ಬಂದು ಸೆಟ್ಲ್ ಆಗಿರೋರು ಇದ್ದಾರೆ. ಅಂದರೆ ಬೆಂಗಳೂರಿಗೆ ಒಂದು ಸತಿ ಬಂದ ಮೇಲೆ ಅದರ ಸೆಳೆತ ಕೂಡ ಹಾಗೇ ಇದೆ. ನಮ್ಮೂರಿನ ಬಗ್ಗೆ ತುಂಬ ವ್ಯಾಮೋಹ ಇರುತ್ತೆ, ತುಂಬ ಪ್ರೀತಿ ಇರುತ್ತೆ, ತುಂಬ ಒಂದು ಬಾಂಧವ್ಯ ಇರುತ್ತೆ, ಎಲ್ಲವೂ ನಿಜ, ಈಗಲೂ ಇರುತ್ತೆ, ಅದು ಈಗಲೂ ಮುಂದೆನೂ ಇರುತ್ತೆ. ಆದರೆ ಬೆಂಗಳೂರು ಇದೆಯಲ್ಲ, ಆ ಬೆಂಗಳೂರು ಅನ್ನೋದೊಂದು ಕನಸು ಯಾವಾಗಲೂ, ಎಲ್ಲಿ ತನಕ, ಬೆಂಗಳೂರಿಗೆ ಬರೋ ತನಕ. ಬೆಂಗಳೂರಿಗೆ ಬಂದ ಮೇಲೆ ಏನಾಗುತ್ತೆ ಹೇಳಿ, ಆ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಇರುವಂಥ ಒಂದು ವೇದಿಕೆ ಥರ ಕಾಣಿಸುತ್ತೆ. ಆ ಕನಸು ನನಸು ಮಾಡ್ಕೊಂಡ್ಮೇಲೆ ಹೆಂಗಾಗುತ್ತೆ ಹೇಳಿ, ನನ್ನ ಕನಸು ನನಸಾಗಿ ಮಾಡ್ಕೊಂಡಿರುವಂಥ ವೇದಿಕೆ ಇದು ಅಂತ ಒಂದು ಗ್ರ್ಯಾಟಿಟ್ಯೂಡ್ ಸ್ಟಾರ್ಟ್ ಆಗುತ್ತೆ. ಸೊ ಬೆಂಗಳೂರಿನ ಬಾಂಧವ್ಯ ಪ್ರತಿಯೊಬ್ಬರು ನನ್ನ ಪ್ರಕಾರ ಹಂಗಾಗಿರುತ್ತೆ. ನನಗೂ ಅದೇ ಥರ ಆಯಿತು. ನಂಗೆ ಬೆಂಗಳೂರು ಒಂದು ಕನಸಾಗಿತ್ತು, ಮಾಧ್ಯಮ ಒಂದು ಕನಸಾಗಿತ್ತು. ಅಂದರೆ ಮಾಧ್ಯಮಕ್ಕೆ ನಾನು ಬರ್ತೀನಿ ಅಂತ ಐಡಿಯಾ ಇಲ್ಲದೆ ನಮ್ಮ ಲೆಕ್ಚರರ್ ಒಬ್ಬರು 24x7 ಒಂದು ಚಾನೆಲ್ ಬರ್ತಾ ಇದೆ. ಚಾನೆಲ್ ಹೆಸರೇ 24x7 ಹಂಗಿಲ್ಲ. ಅಂದರೆ ಅವಾಗ ಇಡೀ ಕರ್ನಾಟಕದಲ್ಲಿ 24 ಗಂಟೆಯೂ ಸುದ್ದಿ ಕೊಡುವ ಮಾಧ್ಯಮ ಇರಲಿಲ್ಲ. ಸೊ ಅವಾಗ ಏನಿತ್ತಂದ್ರೆ ಉದಯ ಟಿವಿ, ಡಿ ಚಾನೆಲ್ ಇತ್ತು, ನ್ಯೂಸ್. ನಂಗೆ ನ್ಯೂಸ್ ಅಂತೂ ಫಸ್ಟ್ ಹೇಳಲಿಲ್ಲ. ಒಂದು ಚಾನೆಲ್ ಬರ್ತಾ ಇದೆ, ಅಲ್ಲಿ ಹೋಗಿ ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ ಅಂತ ಕೇಳಿದೆ, ಅದು ಸ್ಯಾಲ್ರಿ ಕೊಡ್ತಾರೆ ಅಂತ. ಸೊ ಉದಯ ಟಿ ವಿಲಿ ನಾನು ಅವಾಗ ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಇದೆಲ್ಲ ಕಾರ್ಡ್ಸ್ ಓದೋದು, ಹುಟ್ಟುಹಬ್ಬದ ಶುಭಾಶಯ ಹೇಳೋದು, ಅದೆಲ್ಲ ನಮಗೆಲ್ಲ ನಮ್ಮ ಚಿಕ್ಕವರಿಗೆಲ್ಲ ತುಂಬ ಇಷ್ಟದ ಪ್ರೋಗ್ರಾಮ್ ಅದು. ಯಾಕಂದರೆ ಅದು ನಮಗೆ ಸ್ಟ್ರೆಸ್ ಕೊಡೋ ಪ್ರೋಗ್ರಾಮ್ ಅಲ್ಲ, ತುಂಬ ರಿಲೀಫ್ ಕೊಡೋ ಪ್ರೋಗ್ರಾಮ್ ಆಗ್ತಿತ್ತು. ಅದರಲ್ಲಿ ಹಾಡು ಇಷ್ಟವಾದ ಹಾಡು ಪ್ಲೇ ಮಾಡ್ತಿದ್ರು. ಆಮೇಲೆ ನಾವು ಯಾರ್ಯಾರಿಗೋ ವಿಶ್ ಮಾಡಬೇಕು ಅಂತಂದರೆ ನಾವು ಅದನ್ನು ಬರೆದು ಕಳಿಸಿದ್ರೆ ಅವ್ರು ಓದ್ತಾ ಇದ್ರು. ಸೊ ಅದೊಂಥರ ಇಂಟ್ರೆಸ್ಟಿಂಗ್ ಇತ್ತು ಆವಾಗ. ಈ ಟಿ ವಿಲೂ ಅಷ್ಟೇ, ಈ ಸಿನಿಮಾ ಹಾಡುಗಳು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳು, ಈ ಥರದ ಆ್ಯಂಕರ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಒಂದಷ್ಟು ಬರ್ತಾ ಇತ್ತು. ನಿರೂಪಕಿಯರ ದರ್ಬಾರೇ ಇತ್ತು ಆವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ನ್ಯೂಸ್ ಅಂತ ಐಡಿಯಾ ಇರಲಿಲ್ಲ. ಸದ್ಯ ಇದು ಬೆಂಗಳೂರಿನ ಅರಮನೆ ದರ್ಬಾರ್ ಅಲ್ವಾ? ಬೆಂಗಳೂರಿನ ಅರಮನೆ ದರ್ಬಾರ್ ಅಲ್ಲ, ಮೈಸೂರಿನ ದರ್ಬಾರು ಅಲ್ಲ, ಇದು ಮೀಡಿಯಾ ದರ್ಬಾರ್. ಹೌದು ಹೌದು. ನೋಡ್ರಪ್ಪ, ಈಗೂ ಒಂದು ದರ್ಬಾರ್ ನಡೆಯುತ್ತೆ. ಆಕ್ಚುಲಿ ನನ್ನ ಪ್ರಕಾರ ನಿಮ್ಮ ಕನಸು ಬೆಂಗಳೂರಿಗೆ ಬಂದ ಮೇಲೆನೆ ಜಾಸ್ತಿ ಕುತ್ಕೊಂಡಿದ್ದು ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ರಿಗೂ ಒಂದಲ್ಲ ಒಂದು ಇಮೋಷನಲ್ ಕನೆಕ್ಷನ್ ಬೆಂಗಳೂರು ಜೊತೆ ಇದೆ. ಪಾರ್ಕ್ ಆಗತ್ತೆ. ಇಲ್ಲಿಗೆ ಬಂದ ತಕ್ಷಣ ಇದು ಯಾರ್ದೋ ಬೆಂಗಳೂರು ಅಂತ ಬಂದು ನಮಗೆ ಇದು ನಮ್ಮ ಬೆಂಗಳೂರು, ನಮ್ದೇ ಬೆಂಗಳೂರು ಅನ್ನೋ ಫೀಲ್ ಆಗತ್ತೆ. ಇಲ್ಲೋ ಒಂದ್ ಕಡೆ ಸ್ಪಾರ್ಕ್ ಆಗತ್ತೆ. ಅದೇ ರೀತಿ ಸ್ಪಾರ್ಕ್ ಪ್ರತಿಯೊಬ್ಬರಿಗೂ ಆಗಿರತ್ತೆ. ಅಂಡ್ ಅಲ್ಲಿಂದನೇ ಪ್ರತಿಯೊಬ್ಬರ ಜೀವನ ರೂಪುಗೊಳ್ಳುತ್ತೆ. ನಿಜವಾಗ್ಲೂ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಆಮೇಲೆ ಬೆಂಗಳೂರಿಗೆ ಬಂದಿರೋರಿಗೆ ವಯಸ್ಸಾಗೋದು ಗೊತ್ತಾಗಲ್ಲ. ನಿಮ್ಗಾಗಿದೆಯಲ್ಲ ಹಾಗೆ. ಸೊ ಫಸ್ಟ್ ಚಾನ್ಸ್ ಹೇಗೆ ನಿಮ್ಗೆ ಸಿಕ್ಕಿದ್ದು ಅವಕಾಶ? ಅದೇ ನಮ್ಮ ಲೆಕ್ಚರರ್ ಒಂದು TV ಚಾನೆಲ್ ಇದೆ ಅಂತ ಏನು ಹೇಳಿದ್ರು, ರಾಜಮಣಿ ರಾಮಕುಂಜ ಅವರು. ಸೊ ಅಲ್ಲಿಂದ ನನಗೆ ಯಾವುದೋ ಒಂದು ಕೆಲಸ ಬೇಕಿತ್ತು. ಬಿಕಾಸ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನೆಕ್ಸ್ಟು MSc ಮಾಡ್ತೀನಂತ, ರಿಸರ್ಚ್ ಮಾಡ್ತೀನಂತ, B.Ed ಮಾಡ್ತೀನಂತ ಏನೇನೋ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ರು. ಬಟ್ ನಂದು ಏನೂ ಪ್ಲ್ಯಾನ್ಸ್ ಇರಲಿಲ್ಲ, ಝೀರೋ ಪ್ಲ್ಯಾನ್ಸ್ ನಂದು. ಬಟ್ ನನಗೆ ತಲೆಯಲ್ಲಿ ಓಡ್ತಾ ಇತ್ತು, ನಾ ಏನು ಮಾಡ್ತೀನಿ. ಬಟ್ ನಂದಿನ್ನೂ ಏನೂ ಯೋಚನೆ ಬರ್ತಿಲ್ಲಲ್ಲ ಅಂತ. ಅವಾಗ ಇದೊಂದು ನಿಮಗೆ ಏನೂ ಯೋಚನೆ ಇಲ್ಲದಿದ್ದಾಗ ಯಾರೋ ಒಂದು ಏನೋ ಹೇಳಿದ್ದೆ ನಿಮ್ಮ ಯೋಚನೆ ಆಗೋ ಚಾನ್ಸಸ್ ಯಾವುದಿರುತ್ತೆ. ತುಂಬ ಸಲ ಅದು ಕ್ಲಿಕ್ ಆಗುತ್ತೆ. ಝೀರೋ ಐಡಿಯಾದಲ್ಲಿತ್ತು, ಯಾವುದೋ ಒಂದು ಐಡಿಯಾ ಎಲ್ಲಿಂದಲೋ ಬಂದು ಅದು ನೀವು ಅಬ್ಸಾರ್ಬ್ ಮಾಡ್ಕೊಳ್ಳೋ ರೀತಿ ಇರುತ್ತಲ್ಲ, ಈ ಹಸಿ ಗೋಡೆಗೆ ಕಲ್ಲು ಬಿಸಾಕತ್ತೆ ಹೆಂಗೆ ಅದು ಅಂಟ್ಕೊಂಡ್ಬಿಡುತ್ತೆ, ಆ ಥರ ಇರುತ್ತೆ ಜನರಲಿ. ಬಿಕಾಸ್ ನಾನು ಏನೂ ಐಡಿಯಾ ಇಲ್ಲದೆ ಇದ್ದು ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡಾಗ ಸಡನ್ನಾಗಿ ಒಂದು ಚಾನಲ್ ಇದೆ, ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳಿದ್ರೆ ನನಗೆ ಎಲ್ಲರಿಗಿಂತ ಫಸ್ಟ್ ನನಗೆ ಕೆಲಸ ಫಿಕ್ಸ್ ಆಯಿತು. ಸೊ ಅದು ಒಂದು ಡಿಫ್ರೆಂಟ್ ಜರ್ನಿ ಸ್ಟಾರ್ಟ್ ಆಯಿತು. ಫಸ್ಟ್ ಹೋಗಿದ್ದು ಯಾವ ಚಾನಲ್ಗೆ? TV9 ಆಫ್ಕೋರ್ಸ್. ನನ್ನ ಮಾತೃ ಸಂಸ್ಥೆನೇ TV9. ನಾನು 2006 ಬೆಂಗಳೂರಿಗೆ ಬಂದಿದ್ದೆ TV9ಗೋಸ್ಕರ. ಆವಾಗ ಬರೋ ತನಕ TV9 ಅಂತ ಹೆಸರು ಗೊತ್ತಿರಲಿಲ್ಲ. ಬಂದಮೇಲೆ TV9 ಅಂತೆಲ್ಲ ಗೊತ್ತಾಯಿತು. ಅಂದರೆ ಇದು ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಮಾಡಿದ್ದೀವಿ. TV9 ಲಾಂಚ್ ಆಗೋಕ್ಕಿಂತ ಮುಂಚೆನೇ ಒಂದು 8.5 months ನಾವು 8.5 ತಿಂಗಳು ಬ್ಯಾಕಪ್. ಹೌದು ತುಂಬ ಕೆಲಸಗಳು. ಚಾನಲ್ ಲಾಂಚ್ ಆಗೋಕ್ಕಿಂತ ಮುಂಚೆ ಯಾವ ಥರ ಒಂದು ಏನು ಹೇಳ್ತಾರೆ, ಪಕ್ಕಾ ಪ್ರೊಫೆಷ್ನಲ್ 24 ಗಂಟೆ ಸುದ್ದಿವಾಹಿನಿ ಶುರು ಮಾಡುವ ರೀತಿ ಹೇಗಿತ್ತು ಅಂತ ನಾನು ಕಣ್ಣಾರೆ ಅದನ್ನು ನೋಡಿದ್ದೀನಿ.
ಕಂಪ್ಲೀಟ್ ಟ್ರೈನಿಂಗ್, ಎಡಿಟೋರಿಯಲ್, ಡೆಸ್ಕು, ಎಲ್ಲ ಡಿಪಾರ್ಟ್ಮೆಂಟು ಟ್ರೈನಿಂಗ್ ಆಗಿತ್ತು. ಆ್ಯಂಡ್ ನಮಗೂ ಒಂದು ಎಕ್ಸೈಟ್ಮೆಂಟ್, ಯಾಕಂದ್ರೆ ನಾವು ಕೊಡೋ ಪ್ರಾಡಕ್ಟ್ ಹೆಂಗಿರುತ್ತೆ ನಮಗೂ ಗೊತ್ತಿಲ್ವಲ್ಲ. ಲೈಕ್ 24 ಗಂಟೆ ಚಾನೆಲ್ ಆಂಧ್ರದಲ್ಲಿ ಲಾಂಚ್ ಆಗಿ ಶುರುವಾಗಿತ್ತು ಅಷ್ಟೇ. ಬಟ್ ಕರ್ನಾಟಕದ ಮಟ್ಟಿಗೆ, ಕನ್ನಡದ ಮಟ್ಟಿಗೆ ದೊಡ್ಡ ಪ್ರಯತ್ನ ಆಗಿತ್ತು. ತುಂಬ ಜನ ಕೇಳೋರು, 24 ಗಂಟೆ ಸುದ್ದಿ ಏನು ಕೊಡ್ತೀರಾ ನೀವು, ಏನಿರುತ್ತೆ 24 ಗಂಟೆಗಳು? ಯಾಕಂದ್ರೆ ಯಾರಿಗೂ ಆ ಒಂದು ಹೊಸತನ ಅರಿವಿಲ್ಲ. ಬಟ್ ಅಂಥದ್ರಲ್ಲಿ TV9 ಆ ಟ್ರೆಂಡ್ ಸೆಟ್ ಮಾಡಿರೋದು ನಿಜವಾಗ್ಲೂ ಗ್ರೇಟ್. ಅದು ನನಗೆ ತುಂಬ ಹೆಮ್ಮೆ ಆಗುತ್ತೆ, ನಾನು ಅಲ್ಲಿಂದ ಹುಟ್ಟಿ ಬಂದಿರುವ ಒಂದು ಮಾಧ್ಯಮದ ಕೂಸು ಅಂತ ಹೇಳ್ಕೊಳ್ಳೋಕ್ಕೆ. ಇವತ್ತೆಷ್ಟೋ ಜನಕ್ಕೆ ನಾವು ಎಲ್ಲರೂ ಫೀಲ್ಡಲ್ಲಿದ್ದರೆ ಯಾರು ನಮ್ಮನ್ನು ಯಾವ ಚಾನೆಲ್ಲು ಅಂತ ಕೇಳಿಲ್ಲ, TV9 ಅಂತಾನೆ ಕೇಳೋದು. ಕೈಯಲ್ಲಿ ಪಬ್ಲಿಕ್ TV ಲೋಗೋ ಇರಲಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇರಲಿ, ಮತ್ತು ಯಾವುದೇ ಚಾನಲ್ ಲೋಗೋ ಇದ್ರೂ ಕೂಡ ಸುಮ್ಮನೆ ಕ್ಯಾಮ್ರಾ ನೋಡ್ತಿದ್ದಂಗೆ ಫಸ್ಟ್ ಕೇಳೋದು TV9. ಸೊ ದ್ಯಾಟ್ ವಾಸ್ ದ ಟ್ರೆಂಡ್ ಸೆಟರ್. ಇನ್ 2006 ಸ್ಟಾರ್ಟ್ ಆಯಿತು ಅದರ ಲೆಗೆಸಿ TV9. ಸೊ ಇವತ್ತು ಕೂಡ ಜನ ಕ್ಯಾಮ್ರಾ ನೋಡಿದ್ರೆ TV9 ಅಂತಾರೆ. 100%. ಅಂದರೆ ಏನಾಯಿತು ಅಂದರೆ, ಹಳ್ಳಿಯ ಮೂಲೆ ಮೂಲೆಗೂ ಕೂಡ TV9 ತಲುಪಿದ ರೀತಿ, ಮತ್ತು ಜನಾಂದೋಲನ ಥರದ ಒಂದಷ್ಟು ಸುದ್ದಿಗಳನ್ನು ಬಿತ್ತರಿಸಿದ ರೀತಿ, ಎಷ್ಟೋ ಹೊಸ ವಿಚಾರಗಳನ್ನು ಜನರಿಗೆ ತಲುಪಿಸಿದ ರೀತಿ, ಆಮೇಲೆ ಕಷ್ಟದಲ್ಲಿರೋರ ಜೊತೆಗೆ ನಾವಿದ್ದೀವಿ ಅಂತ ತೋರಿಸ್ಕೊಂಡ ರೀತಿ, ಅದನ್ನು ಇಂಪ್ಲಿಮೆಂಟ್ ಮಾಡಿದ ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ TV9 ಅನ್ನೋದು ಒಂದು ಬ್ರ್ಯಾಂಡ್ ಅಥವಾ ಒಂದು ಸಂಸ್ಥೆ ಅನ್ನೋದಕ್ಕಿಂತ ಒಂದು ಇಮೋಷನಾಗಿ ಬೆಳೆಯೋಕ್ಕೆ ಶುರುವಾಯಿತು. ಲೈಕ್ ಏನೇ ಒಂದು ಸುದ್ದಿ ಇದ್ರೂ TV9 ಬಂದರೆ ಸತ್ಯ, TV9 ಬರುತ್ತೆ. ಆಮೇಲೆ ಯಾರೋ ತೊಂದರೆ ಕೊಟ್ಟರು TV9 ಹೇಳ್ತೀನಿ ಇರೋ. ಹೀಗೂ ಉಂಟೇನೋ ಕಾರ್ಯಕ್ರಮ ಬಂದು ಒಂದು ಟ್ರೆಂಡ್ ಸೆಟ್ ಮಾಡ್ತು ಅಂದರೆ ನಿಜವಾಗ್ಲೂ. ಸೊ ನೀವು ಆ ಸಮಯದಲ್ಲಿ ಇದ್ರಿ ಅನ್ಸುತ್ತೆ ಅಲ್ವಾ? ನಾರಾಯಣ ಸ್ವಾಮಿ ಅಂತ ಡಿಫ್ರೆಂಟ್, ಅದಕ್ಕೆ ಮ್ಯಾನರಿಸಮ್ ಬೇಕು, ಡಿಫ್ರೆಂಟ್ ಆಗಿ ಬಾಡಿ ಲ್ಯಾಂಗ್ವೇಜ್ ಮತ್ತು ಅದರ ಪ್ರೆಸೆಂಟೇಷನ್ ರೀತಿ. ಆಮೇಲೆ ಈ ಥರದ ಮಾಧ್ಯಮಗಳು ನಾನು TV9 ಬಂದಿರೋದು ಆ್ಯಂಡ್ ಮತ್ತೆ ವಾಪಸ್ ನಾನು ಕಮ್ ಬ್ಯಾಕ್ TV9 ಮಾಡಿರೋದು. ಅದರ್ವೈಸ್ ನಾನು ಕಸ್ತೂರಿಯಲ್ಲೂ ವರ್ಕ್ ಮಾಡಿದ್ದೀನಿ, ಸುವರ್ಣದಲ್ಲೂ ವರ್ಕ್ ಮಾಡಿದ್ದೀನಿ, ಪಬ್ಲಿಕ್ TVಯಲ್ಲೂ ವರ್ಕ್ ಮಾಡಿದ್ದೀನಿ. ಎಲ್ಲದಕ್ಕೂ ನನ್ನ ಸ್ಪೆಷಲ್ ಗ್ರ್ಯಾಟಿಟ್ಯೂಡ್ ಇದೆ, ಯಾಕಂದರೆ ಎಲ್ಲ ಮಾಧ್ಯಮಗಳು. ಸೊ ಹಾಗಾಗಿ ಯಾವುದು ಕಮ್ಮಿ ಯಾವುದು ಜಾಸ್ತಿ ಅಂತ ನಾವು ಪರ್ಸ್ನಲ್ ಆಗಿ ನಾವೇನು ಅನಲೈಸ್ ಮಾಡೋಕ್ಕಾಗಲ್ಲ. ಬಟ್ TRP ವೈಸ್ ಮತ್ತು ಗ್ರೋತ್ ವೈಸ್ ಮತ್ತು ಬ್ರ್ಯಾಂಡ್ ವೈಸ್ ಎಲ್ಲ ನೀವು ಡಿಫ್ರೆಂಟ್ ಕ್ರೈಟೀರಿಯಾದಲ್ಲಿ ನೀವು ಅದನ್ನು ನೋಡಬಹುದು. ಬಟ್ ಇಮೋಷನ್ ವೈಸ್ ನೋಡಿದ್ರೆ ನಾನು ಎಲ್ಲ ಕಡೆ ವರ್ಕ್ ಮಾಡಿರೋದು ಮಾಧ್ಯಮನೇ, ನನ್ನ ಕೆಲಸ ಅದೇ ಇತ್ತು, ಸಂಸ್ಥೆ ಬೇರೆ ಇತ್ತು. TV9 ನಾನು ತುಂಬ ವರ್ಷ ಕಳೆದಿದ್ದೀನಿ, ಮತ್ತು ನಾನು ಬಂದಿರೋದೇ ಅಲ್ಲಿಂದ. ಆಮೇಲೆ ನನಗೆ ಡಿಫ್ರೆಂಟ್ ಲೆವೆಲ್ ಐಡೆಂಟಿಟಿ ಮತ್ತು ಒಂದು ಪೊಸಿಷನ್ ಕೊಟ್ಟಿದ್ದು TV9. ಹಾಗಾಗಿ ಅದು ಒಂದು ಸ್ಪೆಷಲ್ ಸ್ಥಾನ ಯಾವಾಗಲೂ ಇದ್ದೇ ಇರುತ್ತೆ. ನಾನಾಗಲೇ ಹೇಳಿದೆ, ಇಮೋಷನ್ ಕ್ರಿಯೇಟ್ ಮಾಡಿದೆ TV9 ಅಂತ. ಆ ಇಮೋಷನ್ ಫೌಂಡೇಶನ್ ಇದೆಯಲ್ಲ, ಅದು ಇವಾಗಲೂ ತುಂಬ ಕಡೆ ಜನರಲ್ಲಿ ಹಾಗೆ ಇದೆ. ನೀವು ಹೇಳ್ದಂಗೆ ಮೈಕ್ ನೋಡಿದ್ರೆ TV9 ಅಂತಾರೆ, ಕ್ಯಾಮ್ರಾ ನೋಡಿದ್ರೆ TV9 ಅಂತಾರೆ, ಬ್ರೇಕಿಂಗ್ ನ್ಯೂಸ್ ಬಂದರೆ TV9 ಅಂತಾರೆ. ಕೆಲವೊಂದು ಸತಿ TV9 ಬರೋಕ್ಕಿಂತ ಮುಂಚೆ ಕೆಲವೊಂದು ಕಡೆ ಆ ಸುದ್ದಿ ಜನರಿಗೆ ಸಿಕ್ಕಿರಬಹುದು, ಸತ್ಯ. TV9 ಸುಕನ್ಯಾ ಫ್ರೇಮಲ್ಲಿ ಅಷ್ಟೇ ನೋಡಿ ಎಲ್ರಿಗೂ ಗೊತ್ತು, ಫ್ರೇಮನ್ನ ಹೊರತಾಗೂ ಕೂಡ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. TV9 ನಾವು ಸ್ಟಾರ್ಟಿಂಗ್ ಟ್ರೈನಿಂಗ್ ತೊಗೊಂಡಿದ್ದು ಡೆಸ್ಕ್ ವರ್ಕ್ ಕೂಡ, ರಿಪೋರ್ಟಿಂಗ್ ಕೂಡ ಮಾಡ್ತಿದ್ದೆ ನಾನು, ಎಡಿಟಿಂಗ್ ಕೂಡ ನಮ್ಗೆ ಕಲಿಸಿದ್ದಾರೆ. ಆ್ಯಂಡ್ ಅಲ್ಲಿ ಆ್ಯಂಕರಿಂಗ್, ವಾಯ್ಸ್ ಓವರ್ ಟ್ರೈನಿಂಗ್ ಮತ್ತು ಸ್ಟೋರಿ ಲೈನಪ್ಪಿಂದ ಹಿಡಿದು ಟ್ರಾನ್ಸ್ಲೇಷನಿಂದ ಹಿಡಿದು ಎಲ್ಲ ಡಿಪಾರ್ಟ್ಮೆಂಟು ನಮಗೆ ಟ್ರೈನಿಂಗ್ ಆಗಿದೆ ಅಲ್ಲಿ. ಸೊ ರಿಪೋರ್ಟಿಂಗ್ ಎಲ್ಲ ಮಾಡಿ, ಸಿನಿಮಾ ರಿಪೋರ್ಟಿಂಗ್ ಎಲ್ಲ ಮಾಡಿದ್ದೆ ನಾನು ಆವಾಗ. ಎಲ್ಲದನ್ನು ಬಿಟ್ಟು ಆ್ಯಂಕರಿಂಗ್ನೇ ಚೂಸ್ ಮಾಡಿದ್ದು ಯಾಕೆ? ನಾನು ಆ್ಯಕ್ಚುಲಿ ಚೂಸ್ ಮಾಡಿದ್ದಲ್ಲ, ಅದು ಅದಾಗಿ ನನ್ನನ್ನು ಆಯ್ಕೆ ಮಾಡಿಕೊಳ್ತು. ನಾನು TV9 ವರ್ಕ್ ಮಾಡೋಕ್ಕೆ ಅಂತ, ನಾನು ಆ್ಯಂಕರ್ ಆಗೋಕ್ಕೆ ಅಂತ ತಲೆಯಲ್ಲಿ ಇರಲಿಲ್ಲ. ಅಂದರೆ ಕಾಫಿ ಆಯ್ತಾ ತಿಂಡಿ ಆಯ್ತಾ ಕೇಳ್ತಾರೆ ಅಂತ ಅಂದ್ಕೊಂಡು ಬಂದಿದ್ದು. ಆಮೇಲೆ ಕಾಫಿ ತಿಂಡಿಗೂ ಕಷ್ಟ ಅಂತ ಗೊತ್ತಾಗಿದ್ದು ಇಲ್ಲಿ ಬಂದ ಮೇಲೆ. ಲೈಫ್ ಆ ಥರ ತಗೊಂಡು ಹೋಯ್ತು. ಲೈಕ್ ನಾವು ಮೀಡಿಯಾ ಅಂದ್ಕೊಂಡಷ್ಟು ಈಸಿನೂ ಅಲ್ಲ, ಅಥವಾ ಅಂದ್ಕೊಂಡಷ್ಟು ಫ್ಯಾನ್ಸಿನೂ ಅಲ್ಲ. ಅಂದರೆ TV ಬರೋದು, ಟಿಪ್ ಟಾಪ್ ಆಗಿ ಕಾಣಿಸ್ಕೊಳ್ಳೋದು, ಒಂದು ಸ್ವಲ್ಪ ಓದ್ತಾರೆ ಮನೆಗೆ ಹೋಗ್ತಾರೆ, ಹಂಗಿಲ್ಲ ಆ್ಯಕ್ಚುಲಿ. ಅದರ ಹಿಂದಿನ ನಿಮಗೆ ಅರ್ಥ ಆಗುತ್ತೆ ಡಿಜಿಟಲ್ ಮೀಡಿಯಾ ಹೆಂಗೆ. ಇದು ಒಂದು ಗ್ಲಾಮರಸ್ ಫೀಲ್ಡ್ ಆದರೂ ಕೂಡ ಇಲ್ಲಿ ನಮಗೆ ಜವಾಬ್ದಾರಿ ಜಾಸ್ತಿ ತುಂಬ ಇರುತ್ತೆ. ಆಮೇಲೆ ಹಾರ್ಡ್ ವರ್ಕ್ ಬೇಕಾಗತ್ತೆ. ಹೌದು, ಒಂದು ಜಾಸ್ತಿ ಮಾತಾಡಿದ್ರು ಕಷ್ಟ, ಒಂದು ಕಡಿಮೆ ಮಾತಾಡಿದ್ರು ಕಷ್ಟ. ಕಡಿಮೆ ಮಾತಾಡಿಲ್ಲ ಅಂದರೆ ನೀವು ಆ ಪಾಯಿಂಟ್ ಬಿಟ್ರಿ ಅಂತ ಹೇಳೋರು ಇರ್ತಾರೆ, ಜಾಸ್ತಿ ಮಾತಾಡಿದ್ರೆ ತುಂಬ ಎಕ್ಸಾಗ್ರೇಟ್ ಮಾಡಿಬಿಟ್ಟೆ ಅಂತ ಹೇಳೋರು ಇರ್ತಾರೆ. ಇದು ಎರಡರ ಮಧ್ಯೆ ಬದುಕೋದಿದೆಯಲ್ಲ ಮಾಧ್ಯಮದವರಾಗಿ, ಸಮಾಜದಲ್ಲಿ ಯಾವ ಒಂದು ಹುದ್ದೆಯಲ್ಲಿ ಬೇಕಾದ್ರೂ ಬದುಕ್ಬೋದು, ಮಾಧ್ಯಮದವರಾಗಿ ಬದುಕೋದು ಬಹಳ ಕಷ್ಟ. ನೀವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಪೋಸ್ ಏನಾದರೂ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು ಅಂದರೆ ಗ್ಲಾಸ್ ಇಳಿಸಿ ಅಕಸ್ಮಾತ್ ಪೊಲೀಸ್ ಅವರಿದ್ದ ನೀವು ಆಚೆ ನೋಡಿದ್ರಿ, ಓ ಏನ್ರಿ ಮೀಡಿಯಾದವರು ಅಂತ ಗುದಿಸ್ಬಿಡ್ತೀರಾ ಅನ್ನೋರೇ ಜಾಸ್ತಿ. ಮೀಡಿಯಾದವರು ಅಂತ ರೆಸ್ಪೆಕ್ಟ್ ಮಾಡಿ ಮಾತಾಡೋದ್ಕಿಂತ ಏನೋ ಅಚಾನಕ್ ಆಯಿತು ಅನ್ನೋದು, ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರೆ ಬಿಟ್ಬಿಡ್ತಾರೆ, ಆದರೆ ಸುಕನ್ಯಾ ಇದ್ರೆ ಮಾತ್ರ ಬಿಡಲ್ಲ. ವೈ? ದ್ಯಾಟ್ ಈಸ್ ದ ಪವರ್ ಆಫ್ ಮೀಡಿಯಾ. ಆ್ಯಂಡ್ ಆ ಮೀಡಿಯಾ ಪವರ್ ಒಂದು ರೀತಿ ಪಾಸಿಟಿವ್ ಆಗಿ ವರ್ಕ್ ಆಗಿದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ನೆಗೆಟಿವ್ ಆಗು ಕೆಲಸ ಮಾಡುತ್ತೆ. ನಿಜ, ಅಲ್ವಾ?
100%. ನೀವು ಹೇಳಿರೋ ಪಾಯಿಂಟ್ ಕರೆಕ್ಟು, ನಿಮ್ಮ ಅಬ್ಸರ್ವೇಷನ್ ಕರೆಕ್ಟು. ಈ ಅಬ್ಸರ್ವೇಷನ್ ಬರೋದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಕಾರಣ ಅಲ್ವಾ? ಯಾಕಂದರೆ ಆಕರ್ಷ್ ಇವತ್ತು ಇಂಟರ್ವ್ಯೂ ಮಾಡ್ತೀರಂದ್ರೆ ಸಡನ್ನಾಗಿ ಓವರ್ನೈಟ್ ಬಂದಿರೋ ಆ್ಯಂಕರ್ ಅಲ್ಲ. ಇದರ ಹಿಂದೆ ತುಂಬ ಸ್ಟ್ರಗಲ್ ಇದೆ. ನಿಮ್ಗೆ ಆ ಸ್ಟ್ರಗಲ್ ನಿಮಗೂ ಗೊತ್ತು. ನಂತರ ನೀವು ಬೆಂಗಳೂರು ಬಂದಿರ್ತೀರಾ. ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಡಿ, ಏಜ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲ, ಇಟ್ಸ್ ಜೋಕ್ಸ್ ಅಪಾರ್ಟ್, ಬಟ್ ನಿಜ. ಯಾಕಂದರೆ ಹೊರಗಡೆ ಕಾಣಿಸುವಷ್ಟು ಲಕ್ಸುರಿಯಸ್ ಆಗಿ ಅಥವಾ ತುಂಬ ಫ್ಯಾನ್ಸಿಯಾಗಿ ತುಂಬ ಕಲರ್ಫುಲ್ಲಾಗಿ ವರ್ಕು ಇರುತ್ತೆ ಅನ್ನೋದು ತಪ್ಪಾಗತ್ತೆ. ಹಂಗಿಲ್ಲ, ಬದುಕು ಇರೋದಿಲ್ಲ. ಅದರಲ್ಲಿ ಪ್ರೊಫೆಷ್ನಲ್ ಲೈಫ್ ಇರುತ್ತಲ್ಲ, ಅದಕ್ಕೆ ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್, ನಿಮ್ಮ ಟೈಮಿನ ಪರಿವೆ ಇಲ್ಲದೆ ಕೆಲಸ ಮಾಡುವ ಒಂದು ಸಾಮರ್ಥ್ಯ ಇದ್ದರೆ ಮಾತ್ರ ಅದರಲ್ಲಿ ನೀವೇನೋ ಒಂದು ಬಿಲ್ಡ್ ಮಾಡೋಕ್ಕೆ ಸಾಧ್ಯ, ಸಾಮ್ರಾಜ್ಯನ ಕಟ್ಟೋಕ್ಕೆ ಸಾಧ್ಯ. ಸುಮ್ಮನೆ ನಾನು ನನಗೆ ಬೇಕಾದಂಗೆ ಆರಾಮಾಗಿ ರಿಲ್ಯಾಕ್ಸಾಗಿ ನಿದ್ದೆ ಮಾಡ್ಕೊಂಡು ಓಡಾಡ್ಕೊಂಡು ಇರ್ತೀನಿ, ಬಟ್ ನನ್ನ ಬ್ರ್ಯಾಂಡ್ ಬಿಲ್ಡ್ ಆಗಬೇಕು ಅಂದರೆ ಆಗಲ್ಲ ಅದು. ಹಾಗಾಗಿ ಈ ಮಾಧ್ಯಮ ಸಂಸ್ಥೆಗಳ ಹಿಂದೆ ಸಾವಿರಾರು ಉದ್ಯೋಗಿಗಳ ತುಂಬ ತ್ಯಾಗನೂ ಇದೆ. ಅಂದರೆ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡುವ ಒಂದು ಅಂಶ ಇದೆ. ಅದ್ರ ಜೊತೆಗೆ ಸ್ಯಾಲ್ರಿನ ಬಿಟ್ಟು ನಾವೇನೋ ಇಲ್ಲಿ ಅಚೀವ್ ಮಾಡಬೇಕು, ನಾವೇನೋ ಸಮಾಜಕ್ಕೆ ಕೊಡಬೇಕು, ಅಥವಾ ನಾವೇನೋ ನಮ್ಮ ಸಂಸ್ಥೆನ ಬೆಳೆಸಬೇಕು, ಅಥವಾ ನಮಗೇನೋ ಇದರಿಂದ ಒಳ್ಳೇದಾಗುತ್ತೆ, ಈ ಥರದ ಒಂದಷ್ಟು ಲೆಕ್ಕಾಚಾರಗಳಿಂದನೂ ಬ್ರ್ಯಾಂಡ್ ತುಂಬ ಬಿಲ್ಡ್ ಆಗಿದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಫ್ರೇಮಲ್ಲಿ ಎಷ್ಟು ನಾವು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದೀವೋ ಇವತ್ತು, ಇಷ್ಟೇ ಕಲರ್ಫುಲ್ಲಾಗಿ ಪ್ರತಿಯೊಬ್ಬ ಆ್ಯಂಕರ್ನ ಬದುಕು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮನ್ನು ನಾವು ಎಷ್ಟು ಬ್ಯೂಟಿಫುಲ್ಲಾಗಿ ಪೋರ್ಟ್ರೇ ಮಾಡ್ಕೋತೀವಿ, ಅಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಜೀವನ ಮತ್ತು ನಮ್ಮ ಸ್ಟೇಟಸ್ ಇರಲ್ಲ. ಎಸ್ಪೆಷಲಿ ನಾನು ಯಾಕೆ ಹೇಳ್ತಿದ್ದೀನಿ ಆ್ಯಂಕರ್ಸ್ಗೆ ಅಂದರೆ, ನಾವೆಲ್ಲ ಬ್ಯಾಕ್ ಎಂಡು, ನಾವೆಲ್ಲ ರಿಪೋರ್ಟರ್ಸು, ಟೆಕ್ನಿಷಿಯನ್ಸ್ ಅಂತೂ ಮುಂದೆನೇ ಬರೋಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲೋ BTS ಅದು ಇದು ಅಂದ್ಕೊಂಡು ಎಲ್ಲರೂ ತೋರಿಸ್ತಾ ಇದ್ದೀವಿ ಬಿಟ್ಟರೆ, ಸೆಲೆಬ್ರೇಷನ್ಸಲ್ಲಿ ಅದು ಹೊರತುಪಡಿಸಿದ್ರೆ ಆ್ಯಂಕರ್ಸೇ ನಮ್ಮ ಜೀವಾಳ ಚಾನಲ್ಗಳಿಗೆ. ನೀವುಗಳೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಲ್ವಾ? ಸೊ ನಿಮ್ಮನ್ನ ಫೇಸ್ ಆಫ್ ದ ಚಾನೆಲ್ ನೀವು. ಸೊ ನಿಮ್ಮನ್ನು ಹೇಗೆ ನೋಡಿರ್ತಾರೆ ಅಂದರೆ ಜನ ಆ ಫ್ರೇಮಲ್ಲಿ ನೋಡ್ಬಿಟ್ಟು ಇವ್ರ ಲೈಫ್ ಹಂಗಾದ್ರೆ ಹೇಗಿರ್ಬೋದು, ಪ್ರತಿದಿನ ಒಬ್ಬ CM, ಒಬ್ಬ ಮಿನಿಸ್ಟ್ರು, ಒಬ್ಬ MLA, ಒಬ್ಬ MP, ಒಬ್ಬ ರಾಜ್ಯಸಭಾ ಸ್ಪೀಕರ್, ಇನ್ನೊಂದಿನ LH ಸ್ಪೀಕರು, ಹೆಂಗಿರುತ್ತೆ ಇವರ ಜೀವನ ಅನ್ನೋದೇ ಒಂದು ಕನಸಿನ ರೂಪುರೇಷೆನ ಕಟ್ಕೊಂಡ್ಬಿಟ್ಟಿರ್ತಾರೆ ಜನ. ಹೌದು, ಹೈ ಫ್ಲೈ ಅನ್ಕೋತಾರೆ. ಐ ಥಿಂಕ್ ಆ್ಯಂಕರ್ ಅಷ್ಟೇ ಅಲ್ಲ, ನೀವು ಯಾವುದೇ ಸೆಲೆಬ್ರಿಟಿನ ನೀವು ಮಾತಾಡಿಸಿ, ಪ್ರತಿಯೊಬ್ಬರ ಒಂದು ಫ್ರೇಮಿನ ಹಿಂದೆ 1000 ಫ್ರೇಮ್ಗಳಿರುತ್ತೆ. ಆ 1000 ಫ್ರೇಮ್ ಹೊರಗಡೆ ಕಾಣಿಸುವ ಫ್ರೇಮ್ಗಿಂತನೂ ತುಂಬ ವಿಭಿನ್ನವಾಗಿರುತ್ತೆ, ವಿಶಿಷ್ಟವಾಗಿರುತ್ತೆ. ಅದರಲ್ಲಿ ಹ್ಯಾಪಿ ಫ್ರೇಮ್ ಇರುತ್ತೆ, ಟ್ರ್ಯಾಜಿಡಿ ಫ್ರೇಮ್ ಇರುತ್ತೆ, ತುಂಬ ಇಮೋಷ್ನಲ್ ಲೋ ಆಗೋ ಫ್ರೇಮ್ಗಳಿರುತ್ತೆ, ತುಂಬ ಎಕ್ಸೈಟ್ಮೆಂಟ್ ಇರೋ ಫ್ರೇಮ್ಗಳಿರುತ್ತೆ. ಒಂದು ಫ್ರೇಮಿನ ಹಿಂದೆ 1000 ಫ್ರೇಮ್ಗಳು. ಆಬ್ವಿಯಸ್ಲಿ, ಯಾಕೆಂದರೆ ನಾನೇ ಅಂದ್ಕೊಂಡಿದ್ದೆ. ಸೊ ಬಟ್ ದ ಟ್ರೂ ಫ್ಯಾಕ್ಟ್ ಇಸ್, ನಾನು ಬಂದಮೇಲೆ ಗೊತ್ತಾಗಿದ್ದು, ರಿಪೋರ್ಟ್ರ್ ಆರಾಮಾಗಿರ್ಬೋದು, ಹೆಂಗೋ ಒಂದು ಕಡೆ ಜೀವನನ ಸಸ್ಟೈನ್ ಮಾಡ್ಕೊಂಬಿಡ್ತಾನೆ, ಯಾಕೆಂದರೆ ಫೀಲ್ಡಲ್ಲಿ ಇರ್ತಾನೆ. ಆ್ಯಂಕರ್ಸ್ಗಳ ಜೀವನ ನೋಡೋದಕ್ಕೆ ಮಾತ್ರ ಕಲರ್ಫುಲ್ ಆಗಿದ್ರೂ ಬ್ಯಾಕ್ ಎಂಡಲ್ಲಿ ತುಂಬ ಶ್ರಮ ಬೇಕು. ಒಂದು ಶ್ರಮ ಬೇಕು. ಅದರಲ್ಲಿ 2 ಥರ ಇದೆ. ಲೈಕ್ ಒಂದು, ನೀವು ಲಕ್ಸುರಿಯಸ್ ಆಗಿ ಕಾಣೋದು, ಅದಕ್ಕೆ ತಕ್ಕಂಗೆ ನಿಮ್ಮ ಲೈಫ್ ಸ್ಟೈಲನ್ನು ನೀವು ಮ್ಯಾಚ್ ಮಾಡ್ಕೊಳ್ತಾ ಬರಬೇಕು, ಪಾಯಿಂಟ್ ನಂಬರ್ 1. ಇನ್ನೊಂದು, ಸ್ಟೇಟಸ್ಗಿರೋ ಲಕ್ಸುರಿಗೂ ಜೀವನದ ಲಕ್ಸುರಿಗೂ ಸಂಬಂಧ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ನ್ಯಾಚುರಲ್ ಆಗಿ ಬದುಕೋದು. ಹಾಗೆ ಬದುಕ್ತಾ ಇಲ್ಲ ಭಾಳಷ್ಟು ಜನ. ಐ ಥಿಂಕ್ ಆ ಥರ ಬದುಕಿದ್ರೆ ನಿಮಗೆ ತುಂಬ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಅರ್ಥ ಮಾಡ್ಕೋಬೇಕು, ಸೆಲೆಬ್ರಿಟಿ ಅಂದ ತಕ್ಷಣ ಐಷಾರಾಮಿ ಅಂತ ಅಲ್ಲ. ಸೆಲೆಬ್ರಿಟಿ ಅಂದ ತಕ್ಷಣ ನಿಮಗೆ ಆ ವ್ಯಕ್ತಿತ್ವದ ಸ್ಟೇಟಸ್ ಸಿಗುತ್ತೆ, ಆ ಲಕ್ಸುರಿ ಸಿಗಲ್ಲ ಮಾಧ್ಯಮದಲ್ಲಿ. ಈಗ ಸಿನಿಮಾದಲ್ಲಿ ನೀವು ಹೇಗೆ ಒಬ್ಬರು ಹೀರೋಯಿನ್ ಬರ್ತಾ ಇರಬೇಕಿದ್ರೆ 4 ಜನ ಗನ್ಮ್ಯಾನಿಂದ ಹಿಡಿದು ಎಲ್ಲ ಸೆಕ್ಯೂರಿಟಿ ಇದೆಲ್ಲ ಹೆಂಗಿರುತ್ತೆ. ಸೊ ಆ ಥರ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳು ಇರೋಕ್ಕಾಗಲ್ಲ. ಒಂದು, ನಮ್ಮ ಜೊತೆಗೆ ಮ್ಯಾಕ್ಸಿಮಮ್ ಅಂದರೆ ಮೇಕಪ್ ಅವ್ರು ಬರ್ಬೋದು, ಹೇರ್ ಸ್ಟೈಲಿಸ್ಟ್ ಬರ್ಬೋದು, ನಮಗೆ ಹೆಲ್ಪ್ ಮಾಡೋಕ್ಕೆ ನಮ್ಮ ಡಿಪಾರ್ಟ್ಮೆಂಟವ್ರು ಯಾರು ಬರ್ಬೋದು, ಆ ಥರ ಬರ್ಬೋದು. ಸೊ ಅದನ್ನೇ ನೀವು ಲಕ್ಸುರಿ ಅಂತ ನೀವು ನೋಡಿದ್ರೆ ಲೈಫ್ ತುಂಬ ಡಿಫ್ರೆಂಟ್ ಪಾಠ ಕಲಿಸ್ತಾ ಹೋಗುತ್ತೆ. ಹಾಗಿರಲ್ಲ ಲೈಫ್. ನಾನು ಹೇಳ್ತಾ ಇದ್ದೆ, ಲಕ್ಸುರಿ ಮತ್ತು ಈ ಸ್ಟೇಟಸ್ಗೆ ತುಂಬ ವ್ಯತ್ಯಾಸ ಇದೆ ಅಂತ, ಸೆಲೆಬ್ರಿಟಿ ಸ್ಟೇಟಸ್ಗೆ. ಅದು ನಿಜ. ನೀವು ಮಾಧ್ಯಮದಲ್ಲಿ ಆಗುವಂಥ ಪ್ಲಸ್ ಪಾಯಿಂಟ್ ಏನಂದರೆ, ನೀವು ಎಲ್ಲೋದ್ರೂ ಜನ ಗುರ್ತಿಡಿತಾರೆ, ನಿಮ್ಮ ಜೊತೆ ಸೆಲ್ಫಿ ತಗೋತಾರೆ. ಎಟ್ ದಿ ಸೇಮ್ ಟೈಮ್ ನಿಮಗೆ ಲಕ್ಸುರಿ ಇರಲ್ಲ. ಹೌದು, ನೀವು ಆಬ್ವಿಯಸ್ಲಿ ಫಂಕ್ಷನ್ ಮುಗಿಸ್ಕೊಂಡು ಸ್ಟೇಜ್ ಮುಗಿಸ್ಕೊಂಡು ಕೆಳಗಡೆ ಇಳಿದು ಬಂದರೆ ಕ್ಯಾಬ್ಗೆ ಕಾಯಬೇಕಾಗತ್ತೆ. ಆಮೇಲೆ ಬಸ್ಸಲ್ಲಿ ಓಡಾಡಿರೋ ಎಕ್ಸಾಂಪಲ್ಸ್ ಇದೆ, ಆಟೋದಲ್ಲಿ ನಾನು ಓಡಾಡ್ತೀನಿ. ಸೊ ನಿಮಗೆ ಆವಾಗ ತುಂಬ ಜನ ನಂಗೆ ಕೇಳಿದೆ, ಮೇಡಮ್ ನೀವು ಆಟೋದಲ್ಲಿ ಬರ್ತೀರಾ,
ಮೇಡಮ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಜನ ಕೆಲವರು ಪಾಪ ಹೆಂಗೆ ಥಿಂಕ್ ಮಾಡಿದ್ದಾರೆ ಅಂದರೆ ಇವರು ಬಸ್ಸಲ್ಲಿ ಆಟೋದಲ್ಲಿ ಓಡಾಡೋರೇ ಅಲ್ಲ ಇವರು. ಅದನ್ನೇ ನಾನು ಹೇಳಿದ್ದು. ಹೈ ಎಂಡ್ ವೆಹಿಕಲಲ್ಲೇ ಓಡಾಡ್ತಾರೆ. ಬಟ್ ಆ್ಯಕ್ಚುಲಿ ಹಾಗಿಲ್ಲ. ನಮ್ಮ ಲೈಫ್ಗೂ ಸ್ಟೇಟಸ್ಗೂ ಅಂದರೆ ಸೆಲೆಬ್ರಿಟಿ ಸ್ಟೇಟಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ನೀವೆಲ್ಲೋ ಒಂದು ಮಿಡ್ ಪಾಯಿಂಟಲ್ಲಿ ನೀವು ಅದನ್ನು ತುಂಬ ಮ್ಯಾಚ್ ಮಾಡ್ಕೊಳಕ್ಕಾಗದಿದ್ರೂ ಒಂದು ಗೌರವಯುತವಾಗಿ ಬದುಕುವಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೋಬಹುದು. ಅದು ನಿಮ್ಮ ಕೈಲಿರುತ್ತೆ. ಅಂದರೆ ನೀವು ಒಂದು ಪ್ಲ್ಯಾನ್ ಪ್ರಕಾರ ಸೇವಿಂಗ್ಸ್ ಮಾಡಿಕೊಂಡು, ನೀವು ಪ್ಲ್ಯಾನ್ ಪ್ರಕಾರ ಲೈಫ್ ಸ್ಟೈಲ್ ಇಟ್ಕೊಂಡು, ತೀರಾ ಅತಿ ಅನ್ನಿಸ್ತಿರೋ ಲೈಫ್ ಸ್ಟೈಲ್, ತೀರಾ ಕಳಪೆ ಅನ್ನಿಸ್ತಿರೋ ಲೈಫ್ ಸ್ಟೈಲ್, ಎಲ್ಲಿ ಎಷ್ಟು ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು, ಯಾವ ಸರ್ಕಲ್ ಇಟ್ಕೋಬೇಕು, ಯಾವ ಸರ್ಕಲ್ ಇಟ್ಕೋಬಾರ್ದು, ಇದೆಲ್ಲ ನೀವು ಒಂದು ವಿವೇಚನೆ ಇಟ್ಕೊಳ್ತಾ ನೀವು ನಿಮ್ಮ ಮಾಧ್ಯಮ ಜರ್ನಿಯ ಜೊತೆಗೆ ನಿಮ್ಮ ವೈಯಕ್ತಿಕ ಜರ್ನಿಯನ್ನು ನೀವು ಅಪ್ಗ್ರೇಡ್ ಮಾಡ್ತಾ ಬಂದರೆ ಡೆಫಿನೆಟ್ಲಿ ತುಂಬ ಮ್ಯಾಚ್ ಆಗಿಲ್ಲ ಅಂದ್ರೂ ಒಂದು ಗೌರವಯುತ ಸ್ಟೇಟಸ್ ಅಂತೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ತೀರಾ ಐಷಾರಾಮಿ ಅಲ್ಲ ಅಂತಂದ್ರೂ ಬದುಕೋಕ್ಕೆ ಕಷ್ಟ ಆಗದಿರೋ ಸ್ಟೇಟಸ್ ಅಂತೂ ನೀವು ಮಾಡ್ಕೋಬಹುದು. ಎಲ್ಲವೂ ಏನಾಗುತ್ತೆ ಗೊತ್ತಾ, ಪ್ರತಿ ತಿಂಗಳ ಸಂಬಳ ಬಂದಾಗ ಎಲ್ಲವೂ ನನ್ನ ಬಟ್ಟೆಗೆ ಖರ್ಚಾಗಬೇಕು, ಎಲ್ಲವೂ ನನ್ನ ಆಹಾರಕ್ಕೆ ಖರ್ಚಾಗಬೇಕು, ಈ ಥರದ ಲೆಕ್ಕಾಚಾರದಿಂದ ಹೊರಗಡೆ ಬಂದು ನಾನು ನಾಳೆ ಕೆಲಸ ಬಿಟ್ಟರೂ ನಮ್ಮನ್ನು ಆರಾಮಾಗಿ ಜೀವನ ಮಾಡೋ ಥರ ಇರಬೇಕು ಅನ್ನೋದು ಯೋಚನೆ ಮಾಡ್ತಾ ಸೇವಿಂಗ್ಸ್ ಮಾಡ್ತಾ ಬಂದರೆ, ಆಮೇಲೆ ಇವಾಗ ನೀವು ಸೇವಿಂಗ್ಸನ್ನು ಕರೆಕ್ಟಾಗಿ ಮಾಡಿದ್ರಿ, ಫಿನಾನ್ಷಿಯಲ್ ಪ್ಲ್ಯಾನ್ಸ್ ಕರೆಕ್ಟ್ ಮಾಡಿದ್ರಿ ಅಂತಂದರೆ ಹಣನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಟ್ರೆಡಿಷ್ನಲ್ ಮೆಥಡ್ಗಳ ಜೊತೆಗೆ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಎಲ್ಲ ನೀವು ಮಾಡ್ತಾ ಹೋದರೆ ಸೊ ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ತಾ ನಿಮಗೆ ತೀರಾ ಜಾಸ್ತಿ ಅಲ್ಲ ಅಂದ್ರೂ ಒಂದು ಏನು ಹೇಳ್ತಾರೆ ಮಿಡಿಲ್ ಕ್ಲಾಸ್, ಅಪ್ಪರ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ನೀವು ಮೇಂಟೈನ್ ಮಾಡ್ಬೋದು. ಸೊ ಇವತ್ತು ನನ್ನ ಶೋನಲ್ಲಿ ನೀವು ರಿವೀಲ್ ಮಾಡಲೇಬೇಕು ದ ಒನ್ ಟಾಪ್ ಸೀಕ್ರೆಟ್ ದಟ್ ಸುಕನ್ಯಾ ಅವರ ಜೀವನದಲ್ಲಿ ತಗೊಂಡಂಥ ಮೊದಲ ಸಂಬಳ ಎಷ್ಟು? 2,000 ರೂಪಾಯಿ. ಗಾಡ್, 2,000ಕ್ಕೆ ಕೆರಿಯರ್ ಪ್ರಾರಂಭ ಮಾಡಿ. 2,000ಕ್ಕೆ ನನಗೆ ಯಾವಾಗ ಹೇಳಿದ್ನಲ್ಲ, ನಿಮಗೆ ಏನೂ ಐಡಿಯಾ ಇಲ್ದಿದ್ದಾಗ ಬರೋ ಒಂದು ಐಡಿಯಾ ಎಷ್ಟು ಲಕ್ಸುರಿಯಸ್ ಆಗಿ ಕಾಣುತ್ತೆ ಅಂತ ಹೇಳಿದೆ, ಬಿಗಿನಿಂಗಲ್ಲಿ ಹೇಳಿದೆ ನಾನು. ಸೊ ಏನೂ ದುಡ್ಡೇ ಇನ್ಕಮ್ ಇಲ್ಲದೆ ಇದ್ದಾಗ ನೀವು ಅರ್ನ್ ಮಾಡೋಕ್ಕೆ ಅಂತ ನೀವು 2,000 ನಿಮಗೆ ಬಹಳ ದೊಡ್ಡ ಅಮೌಂಟು. ಖಂಡಿತ. ಅವಾಗ 2,000 ಫಸ್ಟ್ ಸ್ಯಾಲ್ರಿ ಬಂದಾಗ, ಕೈಗೆ ಸಂಬಳ ಬಂದಾಗ ಎಂಥ ಖುಷಿ ಆಗಿಬಿಟ್ಟು ನನ್ನ ಕೈಯಲ್ಲಿ 2,000. ಅಫ್ಕೋರ್ಸ್ ಅವಾಗ 2006ಅಲ್ಲಿ 2,000 ಅನ್ನೋದಕ್ಕೆ ಈಗಕ್ಕಿಂತ ಜಾಸ್ತಿ ರೂಪಾಯಿ ಅಂದರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ನಿಮಗೆ. ಸೊ ಹಂಗಾಗಿತ್ತು ನನಗೆ. ಸೊ ನಂಗೆ ಅದು ಸಹಜವಾಗಿ ಖುಷಿ. ನಮ್ಮ ಕೈ ಏನೂ ಇಲ್ದಿರೋ ಕೈಗೆ, ಈಗ ನೀವು ಮಕ್ಕಳ ಕೈಗೆ ತೊಗೊಂಡೋಗಿ 1,000 ರೂಪಾಯಿ ಕೊಟ್ಟರೆ 1,000 ಅಂತ ಹಿಂಗೆ ನೋಡ್ತಾರೆ ಅವ್ರು. ಯಾಕಂದರೆ ಅವ್ರಿಗೆ 1,000 ಸಿಕ್ಕಿರಲ್ಲ ಸಂಬಳ ಅಂತ ಅವ್ರದ್ದು ಅಂತ. ಆ ಥರ ನೀವು 1,000 ಕೊಟ್ಟು ಅಭ್ಯಾಸ ಮಾಡಿದ್ಮೇಲೆ ನೆಕ್ಸ್ಟ್ ನೀವು 5,000 ಕೊಟ್ಟರವ್ರಿಗೆ ಎಕ್ಸೈಟ್ ಆಗುತ್ತೆ, 500 ರೂಪಾಯಿ ಕೊಟ್ಟರೆ ಆಗಲ್ಲ. ಆ ಥರನೇ ಸಂಬಳದ ಸ್ಟೇಜ್ಗಳು ಕೂಡ ಹಾಗೇನೆ. ಏನೂ ಇಲ್ದಿರೋರಿಗೆ 2,000 ದೊಡ್ಡ ವಿಚಾರ. ಆಮೇಲೆ 2 ತಿಂಗಳಾದ್ಮೇಲೆ ನಂಗೆ 4,700 ಆಯಿತು. ಆಮೇಲೆ ಮತ್ತೆ ಹಂತವಾಗಿ ಬೆಳೀತಾ ಬಂತು. ಸೊ ಹಾಗೆ ಅದು. ಇಷ್ಟೊತ್ತು ನೀವು ಹೇಳಿದ್ರಿ ಎಲ್ಲಿಂದನೋ ಬಂದೆ, ಬದುಕು ಕಟ್ಕೊಂಡೆ, ಬೆಂಗಳೂರು ಬದುಕು ಕಟ್ಕೊಡ್ತು, ಇದು ನನ್ನ ಬೆಂಗಳೂರು ಅಂತ. ಹಾಗಾದರೆ ನಿಮ್ಮೂರು ಯಾವುದು, ಎಲ್ಲಿ ಹುಟ್ಟಿದ್ದು, ಹೇಗೆ ಬೆಳೆದಿದ್ದು? ನಮ್ಮೂರು ಮಂಗಳೂರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಾಮದಪದವು ನನ್ನ ಊರು. ನಾನು ಹುಟ್ಟಿದ್ದೆಲ್ಲ ಅಲ್ಲೇ ವಾಮದಪದವು. ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ. ಆಮೇಲೆ ಬಂಟ್ವಾಳಕ್ಕೆ ನನ್ನ ಕಾಲೇಜ್ಗೆ ಶಿಫ್ಟ್ ಆದೆ ಫಸ್ಟ್ PU ಇಂದ. ಸೊ ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಸೊ ಆಲ್ಮೋಸ್ಟ್ ನಾನು ಒಂದು 19 ವರ್ಷ 20 ವರ್ಷ ಹತ್ರ ನಾನು ಆ ಊರಲ್ಲಿದ್ದೆ. ಮತ್ತು ಬೆಂಗಳೂರಿಗೆ ಬಂದಮೇಲೆ ಮತ್ತು ಬೆಂಗಳೂರಲ್ಲಿ ಮಾಧ್ಯಮನೇ ಶಾಲೆ ಆಯಿತು, ಮಾಧ್ಯಮನೇ ಉದ್ಯಮನೂ ಆಯಿತು, ಉದ್ಯೋಗನೂ ಆಯಿತು, ಎಲ್ಲ ಆಯಿತು. ಸೊ ಇಲ್ಲಿಗೆ ಶಿಫ್ಟ್ ಆದೆ. ನಿಮ್ಮ ಟಾಪ್ ಫ್ರೆಂಡ್ಸ್ ಅಂದರೆ ನೀವು ನೋಡಿರ್ತೀರ, ಸೊ ನಿಮ್ಮಷ್ಟೇ ಈಕ್ವಲ್ ಫ್ರೇಮ್ ರೇಟ್ ಅಂತ ಏನು ಹೇಳ್ತೀವಿ, ನಮ್ಮ ಸ್ಕ್ರೀನ್ ಫ್ರೇಮ್ ರೇಟ್ ನಿಮ್ಮ ಆ್ಯಂಕರ್ಸ್ಗಳಲ್ಲಿ ಎಲ್ರಿಗೂ ಇರುತ್ತೆ. ನಿಮ್ಮ ಜೊತೆ ತುಂಬ ಬಾಂಡಿಂಗಲ್ಲಿ ಇರೋದು ಅಂತ ಅಂದರೆ ನಿಮ್ಮ ಆ್ಯಂಕರ್ಸ್ಗಳು ಹೇಗಿರುತ್ತೆ? ಆ ಒಂದು ಬಾಂಡಿಂಗ್ ಆ್ಯಂಕರ್ಗಳನ್ನು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಮೀಡಿಯಾ ಬಿಟ್ಟ ಮೇಲೆ ನೀವೇನು ಮಿಸ್ ಮಾಡ್ಕೋತೀರಾ ಅಂತ ಕೇಳಿದ್ರೆ ನನ್ನ ಆ್ಯಂಕರ್ ಫ್ರೆಂಡ್ಸನ್ನು ತುಂಬ ಮಿಸ್ ಮಾಡ್ಕೋತೀನಿ. ಬಿಕಾಸ್ ನಾವೆಲ್ಲರೂ ಏನಂದರೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋರಾಗಿರ್ತೀವಿ, ಬೇರೆ ಬೇರೆ ಊರಿಂದ ಬಂದಿರೋರಾಗಿರ್ತೀವಿ. ಒಬ್ಬೊಬ್ಬರ ಜೀವನ ಒಂದೊಂದು ಸ್ಟೋರಿ ಇರುತ್ತೆ. ಅಂದರೆ ಎಲ್ಲವೂ ಸ್ಟೋರಿ ಇದೆ ಅಂದ ತಕ್ಷಣ ಎಲ್ಲವೂ ನೆಗೆಟಿವ್ ಅಂತಲ್ಲ, ಬಟ್ ನಮ್ಮೆಲ್ಲರ ಜರ್ನಿ ಬೇರೆ ಬೇರೆ. ಬಟ್ ಆ ಜರ್ನಿನೆಲ್ಲ ಒಂದು ಪಾಯಿಂಟಲ್ಲಿ ನಾವು ಕೂಡ ಹಾಕಿ ನೋಡಿದ್ರೆ ಅದೊಂದು ಮಾಧ್ಯಮ ಅಥವಾ TV9 ಅಥವಾ ಸುವರ್ಣ ನ್ಯೂಸ್ ಅಥವಾ ಪಬ್ಲಿಕ್ TV ಅಥವಾ ಕಸ್ತೂರಿ, ಅದು ನಮಗೊಂದು ವೇದಿಕೆ ಆಯ್ತು ನಾವೆಲ್ಲ ಒಟ್ಟು ಸೇರೋದಕ್ಕೆ. ಸಮಾನ ಮನಸ್ಥಿತಿ ಕೆಲವೊಂದು ಕಡೆ ಮ್ಯಾಚ್ ಆಗ್ತಾಯಿತ್ತು, ಕೆಲವೊಂದು ಕಡೆ ವೈವಿಧ್ಯತೆಯೂ ಮ್ಯಾಚ್ ಆಗ್ತಾಯಿತ್ತು, ಕೆಲವೊಂದು ಕಡೆ ನಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ ಸೇಮ್ ಅಂತ ಅನ್ನಿಸ್ತಾಯಿತ್ತು. ಯಾಕಂದರೆ ಮಾಧ್ಯಮಕ್ಕೆ ತುಂಬ ಕಷ್ಟ ಇರುತ್ತೆ ಅಲ್ಲಿ ಕೆಲಸ ಮಾಡೋ ಲೈಫ್ ಸ್ಟೈಲ್ ಎಲ್ಲ. ಹೇಳೋದಲ್ಲ, ಊಟ ತಿಂಡಿ ಎಷ್ಟೆಷ್ಟು ಹೊತ್ತಿಗಾಗುತ್ತೆ, ನಿದ್ದೆ ಎಷ್ಟು ಹೊತ್ತಿಗೂ ಆಗುತ್ತೆ. ಬಿಗಿನಿಂಗಲ್ಲಿ ಹೌದು. ನಮ್ಮ ಅತ್ತೆ ಮನೆ ಇತ್ತು, ನಮ್ಮ ಅತ್ತೆ ಮನೆಯಿಂದ ನಾನು ಹೋಗ್ಬರ್ತಿಲ್ಲ. ಸೊ ಅತ್ತೆ ಮನೆಯಿಂದ ನಂಗೆ ಕಂಫರ್ಟಬಲ್ ಆಗಿ ಊಟ ತಿಂಡಿ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಾರೂ ಇಲ್ಲ, ಚಿಕ್ಕಪ್ಪ ಅನ್ನೋರ ಮನೆ ಇತ್ತು, ಅತ್ತೆ ಮನೆ ಇತ್ತು. ಸೊ ಹಾಗಾಗಿ ಆ ಥರದ ಸ್ಟ್ರಗಲ್ ನಂಗೆ ಆಗಲಿಲ್ಲ.
ಬಟ್ ಏನಂದ್ರೆ ನಾನು ಇದು ಹೇಳ್ತಾ ಇದ್ದೆ, ನಾವೆಲ್ಲ ಆ್ಯಂಕರ್ಸ್ ಒಟ್ಟಿಗೆ ಸೇರಿದ ನಮ್ಮೆಲ್ಲರೂ ಹೈಪರೇ ಇರ್ತೀವಿ ಜನರಲಿ ನಾವು ಆ್ಯಂಕರ್ಸ್. ನಿಮ್ಮ ಆ್ಯಂಕರ್ಗಳಲ್ಲಿ ಯಾರಿಗೂ ತಲೆ ನಿಲ್ಲೋದೇ ಇಲ್ಲ ಅಲ್ಲ? ಎಲ್ಲರೂ ಏನಂದರೆ ವರ್ಕ್ನಷ್ಟು ಪ್ರೀತಿ ಮಾಡೋರು ಮಾತ್ರ ಆ್ಯಂಕರ್ ಆಗಿ ಮುಂದುವರಿಯೋಕ್ಕೆ ಆಗುತ್ತೆ. ಎಲ್ಲ ಒಂದು ಕಡೆ ಅದನ್ನು ಎಕ್ಸೈಟ್ಮೆಂಟ್ ಕಳ್ಕೊಂಡ್ರೆ, ಆ ಝೀಲ್ ಕಳ್ಕೊಂಡ್ರೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕಂದರೆ ಕ್ಯಾಮ್ರಾ ಎದುರುಗಡೆ ನೀವು ನ್ಯಾಯ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಕಣ್ಣು, ಮೂಗು, ಬಾಯಿ, ತಲೆ, ಬ್ರೈನು ಎಲ್ಲವೂ ಹೈಪರ್ ಆಕ್ಟಿವ್ ಆಗಿರಬೇಕು. ನಿಮಗೆ ಒಂದು ಐಡಿಯಾ ಇದೆ, ನಿಮ್ಮ ಎದುರುಗಡೆ ಇರೋ ಪರ್ಸನ್ನು ಎಷ್ಟು ಬೋರಿಂಗ್ ಆಗಿ ಮಾತಾಡಿದ್ರು ನೀವು ಅವ್ರನ್ನ ಲಿಫ್ಟ್ ಮಾಡಬೇಕು. ಎದುರುಗಡೆ ಇರೋ ಪರ್ಸನ್ನು ಡೈವರ್ಷನ್ ಎಲ್ಲೋ ಸಬ್ಜೆಕ್ಟ್ ಡಿವೇಟ್ ಆಗ್ತದೆ, ನೀವು ಅವ್ರನ್ನ ಎಳ್ಕೊಂಬಂದು ಸಬ್ಜೆಕ್ಟಿಗೆ ತರಬೇಕು. ಎದುರುಗಡೆ ಇರೋ ಪರ್ಸನ್ನು ಫ್ರೇಮಿಗೆ ಕರೆಕ್ಟಾಗಿ ಫಿಟ್ ಆಗ್ತಿಲ್ಲ, ನೀವು ಫ್ರೇಮಿಗೆ ಕರೆಕ್ಟಾಗಿ ಫಿಟ್ ಮಾಡಿಸ್ಬೇಕು. ಎಟ್ ದಿ ಸೇಮ್ ಟೈಮ್ ಬ್ಯಾಕ್ಗ್ರೌಂಡ್ ತಲೆಯಲ್ಲಿ ಮಾನಿಟರ್ ಮಾಡ್ತಾ ಇರಬೇಕು. ನಿಮ್ಗೆ ಗೊತ್ತಿ ಕ್ಯಾಮ್ರಾ ಹೆಂಗೆ ವರ್ಕ್ ಆಗುತ್ತೆ, ಮೈಕ್ ಹೆಂಗೆ ಆಗುತ್ತೆ, ಸ್ಟಾಫ್ ಎಲ್ಲ ಎಲ್ಲಿದ್ದಾರೆ, ಇದೆಷ್ಟೊತ್ತಿಗೆ ಆನ್ ಇರ್ ಆಗಿ ಟೈಮ್ ಪ್ರೆಷರ್ ಒಟ್ಟಿಗೆ ಓಡ್ತಾ ಇರುತ್ತೆ. ಸೊ ಎಲ್ಲದರ ಮಿಕ್ಸ್ಚರ್ ಇರುತ್ತೆ ನಿಮ್ಮ ತಲೆಯಲ್ಲಿ. ಇದೆಲ್ಲ ಹ್ಯಾಂಡಲ್ ಮಾಡ್ಕೊಂಡು ನೀವು ಫ್ರೇಮಲ್ಲಿ ಎಕ್ಸ್ಪ್ರೆಷನ್ ಕೊಡಬೇಕು. ನಥಿಂಗ್ ಬಟ್ ಆಕ್ಟಿಂಗ್ ಅಲ್ವಾ? ಹೌದು, ದಿಸ್ ಇಸ್ ಒನ್ ಟೈಪ್ ಆಫ್ ಆಕ್ಟಿಂಗ್ ವಿಚ್ ಐ ಆಮ್ ಡೂಯಿಂಗ್ ಅಂತ ಹೇಳ್ತವ್ರೆ ಈಗ. ಓಕೆ, ನೀವು ಫೀಲ್ ಆಗಿರೋದು ಒಂದು, ಕೆಲವೊಂದ್ಸತಿ ನೀವು ತೋರಿಸೋದು ಒಂದು, ಕೆಲವೊಂದ್ಸತಿ ನಿಮ್ ಫೀಲ್ ಆಗಿರೋದನ್ನ ಫೀಲ್ ಆಗಿರೋ ಥರನೇ ತೋರಿಸುವಂತಹ ಅವಕಾಶನೂ. ಇದೇನೋ ನನಗೆ ಹೇಳ್ದಂಗಿದೆ, ಹೆವಿ ಡೌ ಮಾಡ್ತಿದ್ಯಾ ಅಂತ ಹೇಳ್ತವ್ರೆ ಇಂಡೈರೆಕ್ಟ್ ಆಗಿ. ಹೌದಾ? ಇಲ್ಲ, ಬಟ್ ಡೌ ಮಾಡಿದ್ರೆ ಗೊತ್ತಾಗದೇ ಇರೋ ಅಷ್ಟು ಇದಲ್ಲ, ಯಾಕಂದರೆ ನಮ್ಮ ಎಕ್ಸ್ಪೀರಿಯನ್ಸು ಅದೇ ಇರುತ್ತಲ್ಲ. ಸೊ ಹಾಗಾಗಿ ನಾನು ಏನು ಹೇಳಿದೆ ಅಂದರೆ, ನೀವು ಏನು ಫೀಲ್ ಮಾಡ್ತೀರಾ ಅದನ್ನು ತೋರಿಸೋ ಅವಕಾಶ, ನೀವೇನು ಫೀಲ್ ಮಾಡಿರಲ್ಲ ಅದನ್ನು ಫೀಲ್ ಮಾಡ್ದಂಗೆ ತೋರಿಸ್ಬೇಕಾದ ಅನಿವಾರ್ಯತೆ. ಹೌದು, ಇದೆಲ್ಲವೂ ಅಂದರೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಕೆಲಸ ಮಾಡಬೇಕಾಗತ್ತೆ ನಾವು ಕೂಡ ಒಂದು ರೀತಿ. ಎಕ್ಸಾಕ್ಟ್ಲಿ. ಈಗ ಹೇಳಿದ್ದಲ್ಲ, ಅಲ್ಲಿ ಹಿಂದ್ಗಡೆ ಮಳೆ ಬ್ಯಾಕ್ ಡ್ರಾಪ್ ಹಾಕ್ತಾರೆ, ನೀವು ಮಳೆ ಬಂದಂಗೆ ಫೀಲ್ ಮಾಡಬೇಕು. ಫೀಲ್ ಮಾಡೋದು ನಿಮ್ಗೆ ಒಂದ್ಸಲ ಫೀಲ್ ಮಾಡಿ ತೋರಿಸಿ. ಅಲ್ಲಲ್ಲ, AC ಆಫ್ ಆಗಿ ಸ್ವೆಟ್ ಆಗ್ತಿರತ್ತೆ, ಸ್ಟಿಲ್ ಗಡಗಡ ನಡಕ್ತಿದೆ ಅಂತ ನೀವು ಹೇಳಬೇಕು. ಇದೇ ಕಲ್ಸೋದು ನಿಮಗೆ. ಟ್ರೆಮೆಂಡರಿಯಸ್ ಅಲ್ವಾ? ಸೊ ಹಂಗಾಗತ್ತೆ. ಇನ್ನು ಕೆಲವೊಂದ್ಸತಿ ನಿಮ್ಮ ಪರ್ಸ್ನಲ್ ಮೂಡ್ ಸರಿ ಇರಲ್ಲ, ಓಕೆ, ಹೆಲ್ತ್ ಸರಿ ಇರಲ್ವೋ, ಮೂಡ್ ಸರಿ ಇರಲ್ಲ, ಆಂಟಿಬಯೋಟಿಕಲ್ಲಿ ಇರ್ತಿರೋ ಅಥವಾ ಡೋಲೋ ತಗೊಂಡು ಯೂಸ್ ಮಾಡ್ತಿರ್ತಿರೋ, ಏನೋ ನಿಮ್ಮ ಒಂದು ಮಿಸ್ ಮಾಡ್ಬಿಟ್ರಿ ಡೋಲೋ ಜೊತೆಗೆ. ಸೊ ನೀವು ಅದ್ರ ಜೊತೆಗೆ ನೀವು ಅಲ್ಲೇನೋ ಭಯಂಕರದ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಇನ್ಯಾರೋ ಬರ್ತಿದ್ದಾರೆ ಅವ್ರನ್ನ ಹೈಪ್ ಮಾಡಬೇಕಂತನೋ, ಇನ್ನೇನೋ ಎಲ್ಲೊಂದು ಮದುವೆ ಕವರೇಜ್ ಅಂತನೋ ಏನೋ ಒಂದಿರುತ್ತೆ. ನಿಮಗೆ ಜ್ವರದ ಮೂಡಲ್ಲಿ ನಿಮ್ಗೆ ಆ ಮದುವೆ ಕವರೇಜ್ ಮಾಡೋ ಮೈಂಡ್ ಇರುತ್ತಾ? ಇರಲ್ಲ. ಇದೇ ನಿಮ್ಮ ಪರ್ಸ್ನಲ್ ವರ್ಕ್ ಆಗಿದ್ರೆ, ಮದುವೆಗೆ ಯಾರು ಹೋಗ್ತಾರೆ ಬಿಟ್ಟು, ನಾನು ಹೋಗಲ್ಲ, ನನ್ನ ತಲೆ ಎತ್ತಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರಿ. ಬಟ್ ನೀವು ಕ್ಯಾಮ್ರಾ ಮುಂದೆ ಬಂದಾಗ ನೀವು ಹಂಗೆ ಹೇಳಲ್ಲ. ನೀವು ಅದೆಷ್ಟೇ ರೂಡ್ ಪರ್ಸನ್ ಆಗಲಿ, ನೀವು ಅದೆಷ್ಟೇ ಏನು ಹೇಳ್ತೀರಿ ಇನ್ಟಾಲರೇಟ್ ಮಾಡುವಂಥ ಪರ್ಸನ್ ಆಗಿರಲಿ, ನೀವು ಒಪ್ಕೊಂಡೇ ಕ್ಯಾಮ್ರಾ ಎದುರುಗಡೆ ನೀವು ತಲೆ ಬಾಗಲೇಬೇಕು. ನೀವು ಏನು ಬೇಕಾದರೂ ನೀವು ಎದುರಿಸ್ಬೋದು, ಕ್ಯಾಮ್ರಾದ ಎದುರುಗಡೆ ನೀವು ಏನು ಫೈಟ್ ಮಾಡೋಕ್ಕಾಗಲ್ಲ. ಡೆಸ್ಕಲ್ಲಿ ಕೂತಿರ್ತೀರಾ, ಪ್ರೊಡಕ್ಷನ್ ಬಂದು ಹೇಳ್ತಾರೆ ನ್ಯೂಸ್ ಇದೆ ಹೋಗಮ್ಮ, ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಿದೆ ಅಂತ, ನೀವು ಯಾವುದೋ ಮೋಡಲ್ಲಿ ಇರ್ತೀರ, ಹೋಗಲೇಬೇಕು. ಯು ಹ್ಯಾವ್ ಟು ರಿಯಾಕ್ಟ್ ಟು ಇಟ್. ಆ್ಯಂಡ್ ಅಟ್ ದ್ಯಾಟ್ ಮೂಮೆಂಟ್ ನೀವು ಅದನ್ನು ತಗೊಳ್ಳೇಬೇಕು, ರಿಸೀವ್ ಮಾಡ್ಕೊಳ್ಳೇಬೇಕು. ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಓವರ್ ಸಮ್ವೇರ್, ರೆಸ್ಟ್ ಆಫ್ ದ ಥಿಂಗ್ಸ್ ಯು ಹ್ಯಾವ್ ಟು ಲೀವ್ ಆ್ಯಂಡ್ ಯು ಹ್ಯಾವ್ ಟು ಮೂವ್ ಆನ್. ಹೇಗಿರುತ್ತೆ ಆ ಪ್ರೆಷರ್? ಅದು ಒಂಥರ ಪರಕಾಯ ಪ್ರವೇಶ. ಮಾಡಿದ್ದೀರಾ ಅದನ್ನು ಯಾವತ್ತಾದರೂ? 100% ತುಂಬ ಸರಿಯಾಗಿದೆ, ತುಂಬ ಸರಿಯಾಗಿದೆ. ಅಂದರೆ ನಾವು ಒಂದು ಹೆಣ್ಮಕ್ಳ ವಿಚಾರನೇ ನಾನು ತಗೊಂಡ್ರೆ ತೀರಾ ಮೂಡ್ ವೇರಿಯೇಷನ್ಸ್ ಕೆಲವೊಂದು ಸತಿ ಇರುತ್ತೆ. ಕೆಲವೊಂದು ಸತಿ ಹೆಲ್ತ್ ವೈಸ್ ಕೂಡ ತುಂಬ ಅಪ್ಸೆಟ್ ಆಗಿರುತ್ತೆ. ಕೆಲವೊಂದು ಸತಿ ಇಮೋಷ್ನಲಿ ತುಂಬ ಡೌನ್ ಇರ್ತೀವಿ, ಅಥವಾ ತಲೆಯಲ್ಲಿ ಇನ್ನೇನೋ ಓಡ್ತಿರುತ್ತೆ, ಅಥವಾ ಇನ್ನೇನೋ ನೀವು ಹೇಳ್ದಂಗೆ ಕೆಲಸ ಮಾಡೋ ಇಂಟ್ರೆಸ್ಟೇ ಇರಲ್ಲ, ಇನ್ನೇನೋ ತಲೆಯಲ್ಲಿ ಬೇರೆ ಕೆಲಸ ಮಾಡಬೇಕು ಅಂತ ಓಡ್ತೀರಿ. ಈ ಥರದ್ದೆಲ್ಲ ಸುಮಾರು ಯೋಚನೆಗಳಿದ್ದೇ ಇರುತ್ತೆ. ಮನುಷ್ಯನ ಬ್ರೈನ್ ಸುಮ್ಮನೆ ಇರುತ್ತಾ? ಅದರಲ್ಲೂ ಹೆಣ್ಮಕ್ಳ ಬ್ರೈನ್ ಸುಮ್ಮನೆ ಇರುತ್ತಾ? ಅದರಲ್ಲೂ ಆಂಕರ್ಸ್ ಬ್ರೈನ್ ಸುಮ್ಮನೆ ಇರುತ್ತಾ? ಇರಲ್ಲ. ಅದು ಹಿಂಗೆ 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 ಎಕ್ಸೈಟೆಡ್ ಎಲೆಕ್ಟ್ರಾನ್ಸ್ ಥರ ಜಂಪ್ ಆಗ್ತಾನೆ ಇರುತ್ತೆ. ಸೊ ಆ ಟೈಮಲ್ಲಿ ಬ್ರೇಕಿಂಗ್ ಇದೆ, ಇದೇನಿದೆ ಅಂತ ಹೇಳಿದಾಗ ನಮಗೆ ಇನ್ನೇನು ಯೋಚನೆ ಬರಲ್ಲ. ಸಡನ್ನಾಗಿ ನಾವೇನು ಮಾಡ್ತೀವಿ ಗೊತ್ತಾ, ಲೈಕ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ದಂಗೆ ನಾವೇನು ಇದ್ದೀವಿ, ನಾವೇನು ಫೀಲ್ ಮಾಡ್ತಿದ್ದೀವಿ ಎಲ್ಲ ಬಿಟ್ಟಾಗಿ ಡಂಪ್ ಮಾಡಿ ನಾವು ಆ್ಯಂಕರ್ ಆಗಿ ಸ್ಟುಡಿಯೋ ಒಳಗಡೆ ಹೋಗ್ತೀವಿ. ನಮಗಷ್ಟೇ ಗೊತ್ತಿರೋದು ಅದೊಂಥರ ಧ್ಯಾನಸ್ಥ ಮಾಡೋದು, ಹೈಪರ್ ಧ್ಯಾನಸ್ಥ ಮಾಡೋದು. ಆ ಥರದ್ದು ಯಾವ್ದಾದ್ರು ಎಕ್ಸಾಂಪಲ್ ನಡೆದಿದ್ಯಾ? ತುಂಬ ಆಗಿದೆ, ತುಂಬ. ಯಾವ ಇನ್ಸಿಡೆಂಟ್ ಯಾವ್ದಾದ್ರು ಜ್ಞಾಪಿಸ್ಕೊಳ್ಳೋದ್ರೆ ಆ ಥರ ತುಂಬ ಹೈಪ್ ತೊಗೊಂಡಿರೋ ಬ್ರೇಕಿಂಗ್ ಇದು ಬೇಕಾದ್ರೆ ಸಡನ್ ನಿಮ್ಮ ಮೂಡು ಎಲ್ಲೋ ಒಂದು ಕಡೆ ಕೊಲ್ಯಾಪ್ಸ್ ಆಗಿರ್ಬೇಕು, ಯಾವುದು ಯಾವ ಸೀಕ್ವೆನ್ಸ್? ಆಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಆ್ಯಂಕರ್ಸ್ ಎಲ್ಲ ಸೇರಿಕೊಂಡು ತುಂಬ ಎಕ್ಸೈಟ್ಮೆಂಟ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ, ನಾವು ಒಂಥರ ಜೋಶಲ್ಲಿ ಇರ್ತೀವಿ. ಆವಾಗ ಸಡನ್ನಾಗಿ ಯಾರೋ VIP ಡೆತ್ ಆಯ್ತು ಅಂತ ಸುದ್ದಿ ಬರುತ್ತೆ.
ಲೈಕ್ ನಮ್ಮ ಪರ್ಸ್ನಲ್ ಮೂಡ್, ನಮ್ಗೆ ಆ VIP ಯಾರು ಡೆತ್ ಆಯ್ತು ನಮ್ಗೆ ಅವ್ರು ನೋಡಿ ಗೊತ್ತು, ಅಥವಾ ನಮಗೆ ಜನರಲ್ ಆಗಿ ಈಗ ಅಭಿಮಾನ ಹೆಂಗಿರುತ್ತೆ ಅಷ್ಟಿರುತ್ತೆ. ಲೈಕ್ ತೀರಾ ಕಟ್ಟ ಅಭಿಮಾನಿನೂ ಆಗಿರಲ್ಲ ನಾವು, ಬಟ್ ನಮಗೆ ಜಾಸ್ತಿ ಅಸೋಸಿಯೇಟ್ ನಮ್ಮ ಕೊಲೀಗ್ಸ್ ಜೊತೆಗಿರುತ್ತೆ. ಸೊ ಅವರ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಫುಲ್ಲು ನಾವು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಲಿದ್ದಾಗ ಸಡನ್ನಾಗಿ ಡೆತ್ ಆಯಿತು ಅಂದಾಗ ನಾವು ಆ ಮೂಡಿಗೆ ಸ್ವಿಚ್ ಆಗ್ಬೇಕು. ಹೌದು, ಹೆಂಗಿರುತ್ತೆ ಅದು ಅಂದರೆ ಆವಾಗ ನಾವೇನು ಗೊತ್ತಾ, ಹಾಯ್ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ನಿಜಕ್ಕೂ ಇದು ದುರದೃಷ್ಟಕರ ಸುದ್ದಿ ಹಿಂಗೆ ಶುರು ಮಾಡಿ ಲೈಕ್ ಇಲ್ಲಿಂದ ಇಲ್ಲಿಗೆ ಈಗಷ್ಟೇ ಸಾವನ್ನಪ್ಪಿರುವಂತಹ ಸುದ್ದಿ ತಿಳಿದು ಬರ್ತಾ ಇದೆ. ನಮ್ಮ ಆಂಕರ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಸದ್ಯಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಆಕರ್ಷ್ ಅವರು. ಅವಾಗ ಹಿಂಗಾಗುತ್ತೆ. ಹಾಗೆ ಹೇಳಿ ಆಕರ್ಷ್, ಎಷ್ಟೊತ್ತಿಗೆ ಆಯ್ತಿದ್ದು ಹೀಗೆ ನಾವು ಯಾವ ಮೂಡಿಂದ ಸಡನ್ನಾಗಿ ಚೇಂಜ್ ಆಗಿರ್ತೀವಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಮ್ಮ ಮೂಡು, ಎಕ್ಸ್ಪ್ರೆಷನು, ಫೇಶಿಯಲ್ ಎಕ್ಸ್ಪ್ರೆಷನ್ನು, ಮೈಂಡ್ ಎಕ್ಸ್ಪ್ರೆಷನ್ ಎಲ್ಲನೂ ಚೇಂಜ್ ಮಾಡಬೇಕಾಗತ್ತೆ. ಸೊ ಇದು ಒಂದು. ಇನ್ನೊಂದು ಕಡೆ ಏನಾಗಿರುತ್ತೆ ಅಂದರೆ ನಿಮಗೆ ತುಂಬ ಹಸಿವಾಗಿರುತ್ತೆ, ಸಿಕ್ಕಾಬಟ್ಟೆ ಊಟ ಮಾಡಬೇಕು. ಆ ಟೈಮಲ್ಲೇ ನ್ಯೂಸ್ ಹಾಕಿರ್ತೀವಿ 1:30 2 o'clock, ಅಥವಾ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡಿರಲ್ಲ. ನೀವೇನು ಪ್ಲ್ಯಾನ್ ಮಾಡಿರ್ತೀರ ಅಂದರೆ ಲೈಕ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೊರಗಡೆ ಊಟಕ್ಕೇನೋ ಪ್ಲ್ಯಾನ್ ಮಾಡೋದು, ಒಂದು 1 hour ಲಂಚ್ ಬ್ರೇಕೆಲ್ಲ ಇರುತ್ತಲ್ಲ ಆವಾಗ. ಆ ಟೈಮಲ್ಲಿ ಯಾವುದೋ ಮದುವೆ ಕವರೇಜ್ದು ಏನೋ ಒಂದು ಇಂಪಾರ್ಟೆಂಟ್ ಇರುತ್ತೆ, ಲೈಕ್ ಕಮರ್ಷಿಯಲ್ ಇತ್ತು ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಗೆ ಹಸಿವಾಗ್ತಿರುತ್ತೆ, ನೀವು ಅದಕ್ಕೆ ಮೃಷ್ಟಾನ್ನ ಭೋಜನ ನೋಡ್ತಾ ಇರಿ, ಅಲ್ಲಿ ಹೋಳಿಗೆ ಪಾಯಸ ಹಿಂಗೆ ಹೇಳೋವಾಗ ಆ ಎಕ್ಸೈಟ್ಮೆಂಟ್ ನಿಮ್ಮ ವಾಯ್ಸಲ್ಲೂ ಬರಬೇಕು. ಈಗ ನ್ಯೂಸ್ ಆ್ಯಂಕರ್ ನ್ಯೂಸ್ ಓದೋದು ಅಂತಂದರೆ ಜಸ್ಟ್ ಓದೋದಂತ ಅಂದ್ಕೊಂಡಿದ್ದಾರೆ, ಹಾಗಿಲ್ಲ. ನೀವು ಅದಕ್ಕೆ ಯಾವಾಗ ಭಾವವನ್ನು ತುಂಬ್ತಿರೋ ಆವಾಗಲೇ ಆ ಶಬ್ದಗಳು ಅವರಿಗೆ ಸುದ್ದಿಯ ರೂಪದಲ್ಲಿ ಅವರ ಮನಸ್ಸಿನ ಒಳಗಡೆ ಹಿಡಿಯುತ್ತೆ. ಅದು ಬಿಟ್ಟು ಅಲ್ಲೊಂದು ಮದುವೆ ಆಗ್ತಾ ಇದೆ, ಮದುವೆಲಿ ಊಟ ಇದೆ, ಬಂದಿರೋಲ್ಲ ತಿಂತಾ ಇದ್ದಾರೆ, ಹಿಂಗೆ ಹೇಳೋದು ನಿಮ್ಗೆ ಹೆಂಗಿರ ಸುದ್ದಿನೇ ರೈಟ್. ಈಗ ಮದುವೆ ಇದೆ, ಊಟ ಇದೆ, ಜನ ಬಂದಿದ್ದಾರೆ, ಕ್ಯಾಶುವಲ್ ಆಗಿ ಹಿಂಗೆ ಮಾತಾಡ್ತೀವಿ, ಊಟ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಒಳ್ಳೊಳ್ಳೆ ಊಟ, ಹಿಂಗೆ ನಾನು ನ್ಯೂಸಲ್ಲಿ ಹೇಳೋಕ್ಕಾಗತ್ತಾ? ಆಗಲ್ಲ. ನೋಡಿ ಎಷ್ಟು ಅದ್ಭುತವಾದ ಮೃಷ್ಟಾನ್ನ ಭೋಜನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇರುತ್ತೆ, ಎಷ್ಟು ಸಖತ್ತಾಗಿದೆ ಆ ಹೋಳಿಗೆ ಅರೇಂಜ್ಮೆಂಟ್ ಸುಕನ್ಯಾ ಅವರ ಮದುವೆ ಹೋಳಿಗೆ ಊಟನ ಹಂಗಲ್ಲ. ಲೈಕ್ ನೀವು ಅದಕ್ಕೆ ಭಾವ ತುಂಬಬೇಕು. ಆ ಭಾವ ಹೆಂಗಿರಬೇಕು ಅಂದರೆ ನೀವು ಫೀಲ್ ಮಾಡಿದ್ರೆ ಬೇರೆಯವ್ರಿಗೆ ಆ ಫೀಲ್ ಕೊಡೋಕ್ಕಾಗಲ್ಲ. ಆ ಭಾವನೆಗೆ ತಕ್ಕಂತೆ ಆ ಪದಗಳು ಬಾಯಿಂದ ಆಚೆ ಬರಬೇಕು. ಆಮೇಲೆ ಏನೇನೋ ಹೇಳಂಗಿಲ್ಲ, ನಿಮ್ಮ ಮನಸ್ಸಲ್ಲಿ ಓಡ್ತಿರತ್ತೆ, ಯೋ ಗುರು ಯಾರ್ದೋ ಮದುವೆ, ಯಾರೋ ಒಬ್ಬಟ್ಟು ಮಾಡಿದ, ಯಾರೋ ಹೋಳಿಗೆ ಮಾಡಿದಾರೆ, ಯಾರೋ ಪಾಯಸ ಮಾಡಿದ್ರೆ ನಾ ಏನಕ್ಕೆ ಇಷ್ಟೆಲ್ಲ ಎಂಜಾಯ್ ಮಾಡಬೇಕು ಅಲ್ಲ, ಬರುತ್ತೆ ರೈಟ್ ಅಲ್ವಾ? ನಿಮಗೆ ಸಂಬಂಧ ಬೇಕಲ್ಲ ಏನಾದರೂ, ಅಲ್ಲಿರೋದು ಒಂದೇ ಒಂದು ಕನೆಕ್ಷನ್, ಒಂದೇ ಒಂದು ಸಂಬಂಧ, ಪ್ರೊಫೆಷನ್, ನನ್ನ ಕೆಲಸ ಅದು, ನಾನು ಅದಕ್ಕೆ ಎಂಜಾಯ್ ಮಾಡಬೇಕು. ನಾನು ಎಂಜಾಯ್ ಮಾಡಿದ್ರೆ ಮಾತ್ರ ಬೇರೆಯವ್ರಿಗೆ ಅದನ್ನು ಎಂಜಾಯ್ ಮಾಡ್ಸೋಕ್ಕಾಗತ್ತೆ. ಇಲ್ಲ ನಾನು ಬೇಜಾರು ಮಾಡ್ಕೊಂಡ್ರೆ ಮಾತ್ರ ಆ ಬೇಜಾರು ಏನಂತ ಇನ್ನೊಬ್ರಿಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನ್ಯೂಸ್ ಆ್ಯಂಕರಿಗೆ ಬೇಸಿಕಲಿ ತುಂಬ ಬೇಸಿಕ್ ಆಗಬೇಕಾಗಿರೋದು ಆ ಸ್ಟೋರಿಯಿಂದ ಸ್ಟೋರಿಗೆ, ಸುದ್ದಿಯಿಂದ ಸುದ್ದಿಗೆ ಭಾವ ತುಂಬುವ ರೀತಿ. ಅದು ಎಲ್ಲಿ ಫೇಲ್ ಆಗುತ್ತೆ, ನೀವು ಜನರ ಜೊತೆ ಕನೆಕ್ಷನ್ ಕಳ್ಕೊಳ್ತೀರಾ. ಏನೋ ಓದ್ತಿದ್ದಾರೆ, ಏನಂತಲೇ ಅರ್ಥ ಆಗ್ತಿಲ್ಲ, ಅವಾಗಿಂದ ಹೇಳಿದ್ದನ್ನೇ ಹೇಳ್ತಿದ್ದಾರೆ ಅಂತ ಇಷ್ಟೇ ಅನ್ಸುತ್ತೆ. ಆ ಹೇಳಿದ್ದನ್ನೇ ಹೇಳೋವಾಗ್ಲೂ ನೀವು ಫೀಲಲ್ಲಿ ಹೇಳ್ತಿದ್ದೀರಾ ಅಂತಂದರೆ ಜನಕ್ಕೆ ಬೇಗ ರೀಚ್ ಆಗುತ್ತೆ. ಸೊ ಅಲ್ಲಿ ನ್ಯೂಸ್ ಹೆಂಗೆ ಮನಸ್ಸಿನ ಒಳಗಡೆ ಹಿಡಿಯತ್ತೋ, ನ್ಯೂಸ್ ಆ್ಯಂಕರ್ ಕೂಡ ಮನಸ್ಸಲ್ಲಿ ರಿಜಿಸ್ಟರ್ ಆಗ್ತಾರೆ. ಸೊ ಅದೆರಡರ ಬ್ಲೆಂಡಿಂಗ್ ಬೇಕು. ಒಂದು ಪ್ರಶ್ನೆ ನನಗೆ ಅರೈಸ್ ಆಯಿತು, ಯಾಕೆಂದರೆ ನೀವು ಬಿಗಿನಿಂಗ್ TV9 ಸ್ಟಾರ್ಟ್ ಆದಾಗಿಂದ ಇದ್ದೀನಿ ಅಂತ ಹೇಳಿದ್ರಿ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಅದು ಯಾವ ಪುಣ್ಯಾತ್ಮ 6:30 ಬುಲೆಟಿನ್ ಸ್ಟಾರ್ಟ್ ಮಾಡಿ 11:30 ಬುಲೆಟಿನ್ ಎಂಡ್ ಮಾಡಬೇಕು ಅಂತ ಟೈಮಿಂಗ್ಸ್ನ ಫಿಕ್ಸ್ ಮಾಡಿದವ್ರು ಯಾರು? ಇಲ್ಲ, ಅದು ಆ್ಯಕ್ಚುಲಿ ಟೋಟಲ್ ಟೀಮ್. ಅದು TV9 ಮ್ಯಾನೇಜ್ಮೆಂಟ್ ಏನಿತ್ತು, ಆ್ಯಕ್ಚುಲಿ ಅವ್ರು ಮಾಡಿದ್ದ ಟ್ರೆಂಡನ್ನೇ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಚಾನಲ್ಸು ಫಾಲೋ ಮಾಡ್ತಾ ಇದೆ. ಹೌದು, ಅಂದರೆ ಅವಾಗ ಕರ್ನಾಟಕದಲ್ಲಿ ಇರಲಿಲ್ಲ, ಆ ಪ್ರಯತ್ನ ಇರಲಿಲ್ಲ. ಆಂಧ್ರದಲ್ಲಿ ಇತ್ತು ಅಂತ ಹೇಳಿದ್ನಲ್ಲ, ಶುರುವಾಗಿತ್ತಷ್ಟೇ TV9 ತೆಲುಗು ಶುರುವಾಗಿತ್ತಷ್ಟೇ. ಸೊ ಅದು ಸುದ್ದಿ ಶುರು ಮಾಡೋಕ್ಕಿಂತ ಮುಂಚೆ 24 ಗಂಟೆ ಏನು ಸುದ್ದಿ ಕೊಡ್ತಾರಪ್ಪ ಅಂತ ನಮಗೆ ಕೆಲಸ ಮಾಡೋರಿಗೂ ಆಶ್ಚರ್ಯ ಇತ್ತು. ಆಮೇಲೆ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಗೊತ್ತಾಯಿತು ಪ್ರತಿಯೊಂದು ಸುದ್ದಿಯ ಒಳಗಡೆನೂ ಒಂದೊಂದು ದೊಡ್ಡ ಸಮುದ್ರ ಇದೆ ಅಂತ. ಸ್ಪೋರ್ಟ್ಸ್ ತಗೊಂಡ್ರೆ 24 ಗಂಟೆ ಸ್ಪೋರ್ಟ್ಸ್ ಚಾನಲೇ ಬಂದಿದೆ ಇವಾಗ. ಸಿನಿಮಾ ತಗೊಂಡ್ರೆ 24 ಗಂಟೆ ಸಿನಿಮಾ ಚಾನಲ್ಗಳೇ ಇದೆ. ಇನ್ನು ಪೊಲಿಟಿಕಲ್ ವಿಚಾರ ತಗೊಂಡ್ರೆ 24 ಗಂಟೆ ಬೇಕು, ಅದಕ್ಕಿಂತ ಜಾಸ್ತಿನೂ ರಾಜಕೀಯ ಮಾಡೋರಿದ್ದಾರೆ ಬಿಡಿ, ಆಯಿತಾ? ಸೊ ಹಾಗಾಗಿ ಸುದ್ದಿನ ನೀವು ನಿಜವಾಗ್ಲೂ ತಗೊಳ್ತಾ ಹೋದರೆ ಅನ್ಲಿಮಿಟೆಡ್, ಅದು ಇನ್ಫಿನಿಟಿ. ಅದು ನನಗೆ ಮೋಸ್ಟ್ಲಿ ನನ್ನ ಕಾನ್ವರ್ಸೇಷನಲ್ಲಿ ನೆಕ್ಸ್ಟ್ ಏನಾದರೂ ರವಿಕುಮಾರ್ ಅವ್ರು ಸಿಕ್ಕಿದ್ರೆ ಕೇಳ್ತೀನಿ, ಯಾಕೆ ಸರ್ ಸೆಟ್ ಮಾಡಿದ್ರಿ ಆ ಟೈಮ್ನ ನೀವು ಅಂತ. ಹೌದು, ಅವರ ಪಾತ್ರ ತುಂಬ ದೊಡ್ಡದಿದೆ ಈ ಟೈಮ್ ಸೆಟ್ ಮಾಡೋದ್ರಲ್ಲಿ. ಆಮೇಲೆ ಮಹೇಂದ್ರ ಅವರೇ ಅಲ್ವಾ ಸೆಟ್ ಮಾಡಿದ್ದು, ಲೈಕ್
7 ಗಂಟೆಗೆ ಒಂದು ದೇವರ ಕಾರ್ಯಕ್ರಮ, ಒಂದು ಹಾಫ್ ಆನ್ ಅವರ್ ಸೆಗ್ಮೆಂಟು. 8:30ಗೆ ಬುಲೆಟಿನ್ ಆದಮೇಲೆ ಒಂದು ಸ್ಪೋರ್ಟ್ಸ್ ಸೆಗ್ಮೆಂಟು. 9:30ಗೆ ಬುಲೆಟಿನ್ ಆದಮೇಲೆ ಒಂದು ಇನ್ನೊಂದು ಯಾವುದೋ ಸೆಗ್ಮೆಂಟ್ ಮಾಡ್ತಾರಲ್ಲ, ಯಾವುದು ಸಿನಿಮಾ ಸೆಗ್ಮೆಂಟ್, ಆಮೇಲೆ ಸ್ಪೆಷಲ್ TV9 ಸ್ಪೆಷಲ್. ಅಂದರೆ ಇದು ಒಂದು ಟೀಮಲ್ಲಿ ಇರುತ್ತೆ ಡಿಸಿಷನ್. ಅಂದರೆ ಒಬ್ಬರು ಡಿಸಿಷನ್ ಯಾವತ್ತೂ ವರ್ಕ್ ಆಗಲ್ಲ. ಅಂದರೆ ಒಬ್ಬರ ಐಡಿಯಾವನ್ನು ಟೀಮ್ ಒಪ್ಕೋಬೇಕಾಗತ್ತೆ. ಸೊ ಹಾಗೆ ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು TV9ಅಲ್ಲಿ. ಆಮೇಲೆ ಅವಾಗ ಏನಂದರೆ 24 ಗಂಟೆ ಸುದ್ದಿ ಕೊಡುವಾಗ ಒಂದು ಹೊಸತನವನ್ನು ನಾವು ಕೊಡ್ತಾ ಇದೀವಿ ಅನ್ನೋ ಎಕ್ಸೈಟ್ಮೆಂಟ್ ಜೊತೆಗೆ ಅದರ ಒಂದು ಪ್ರಯತ್ನ ಕ್ಲಿಕ್ ಆಗಲೇಬೇಕು ಅನ್ನೋ ಧಾವಂತ ಇತ್ತಲ್ಲ, ಅದಕ್ಕೆ ಸರಿಯಾದ ಎಫರ್ಟ್ ಹಾಕಿದ್ರು. ಸೊ ಆ 11:30 ತನಕ ಅಂತ ನೀವೇನು ಹೇಳಿದ್ರೆ ಅದು ಫಿಕ್ಸ್ ಮಾಡಿದ್ದಷ್ಟೇ. ಆಮೇಲೆ ಬ್ರೇಕಿಂಗ್ ಎಲ್ಲ ಬಂದು 11:30 12:30 1:30 ಮತ್ತು ರೌಂಡ್ ಓ ಕ್ಲಾಕ್ ಆಗಿರೋದು ಇದೆ. ಇಡೀ ದಿನ ಸಂದೀಪ್ ಕೊಳವೆಬಾವಿ ಪ್ರಕರಣ ಅದು 24 ಗಂಟೆ ಓಡಿಸಿದ್ವಲ್ಲ. ಅಲ್ಲಿ ಕಾರ್ಯಾಚರಣೆ ಮಾಡೋರೆಷ್ಟು ನಮ್ಮ ಚಾನೆಲ್ ಒಳಗಡೆ ಅಷ್ಟೇ ಕಾರ್ಯಾಚರಣೆ ಲೈವ್. ಹಾಗೆ ಹೌದು, ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಲ್ಲಿ ಹೇಗೆ ಕಾರ್ಯಾಚರಣೆ ನಡೀತಾ ಇರುತ್ತೋ ಅದ್ರ 2ರಷ್ಟು ಕಾರ್ಯಾಚರಣೆ ನಮ್ಮ ಇನ್ಹೌಸಲ್ಲಿ ನಡೀತಾ ಇರುತ್ತೆ. ಡೆಸ್ಕಲ್ಲಿ ಇರೋವಂಥವ್ರು, ಇನ್ಪುಟ್ಟಲ್ಲಿ ಇರೋವಂಥವ್ರು, ಔಟ್ಪುಟ್ಟಲ್ಲಿ ಇರೋವಂಥವ್ರು ಪ್ರತಿಯೊಬ್ಬರು ಭಾಗಿಯಾಗಿ ಒಂದು ಸುದ್ದಿನ ತೆಗೆಯೋಷ್ಟರಲ್ಲಿ ಎಷ್ಟು ಟಾಸ್ಕ್ ಇರತ್ತಲ್ಲ, ತುಂಬ ಇರುತ್ತೆ. ಆ್ಯಂಡ್ ಈ ಪ್ರಕರಣವನ್ನು ನಾನು ನೋಡಿ, ಸಂದೀಪ್ ಕೊಳವೆಬಾವಿ ಪ್ರಕರಣ ಇದೆಯಲ್ಲ, ನಂಗೆ ತುಂಬ ಸ್ಪೆಷಲ್ ಆ ಪ್ರಕರಣ. ಯಾಕೆ ಅಂತ ಹೇಳ್ತೀನಿ. ನಾನು ಮೀಡಿಯಾಗೆ ಬಂದಾಗ 24/7 ನ್ಯೂಸ್ ಚಾನಲ್ ಹೆಂಗಿರುತ್ತೆ ಅಂತ ನನ್ನ ಮನಸ್ಸಲ್ಲೂ ಪ್ರಶ್ನೆ ಇದ್ದಾಗ, ನಾನು ಚಾನೆಲ್ ಲಾಂಚ್ ಆಗಿ ಓದೋಕ್ಕೆ ಶುರು ಮಾಡಿದಾಗ ನಂಗೆ ಸಿಕ್ಕಿರುವಂಥ ದೊಡ್ಡ ಬ್ರೇಕಿಂಗ್ ಅದು. ನನಗೂ ಗೊತ್ತಿಲ್ಲ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಆಮೇಲೆ ಒಂದು ಕೊಳವೆ ಬಾವಿಗೆ ಮಗು ಬೀಳುತ್ತೆ ಅನ್ನೋದು ಕೆಲೋ ಒಂದು ಲೈನಲ್ಲಿ ಕೇಳಿ ಅಷ್ಟೇ ಗೊತ್ತಿತ್ತು, ಜನಕ್ಕೂ ಅಷ್ಟೇ ನಮಗೂ ಅಷ್ಟೇ. ಆ ಕೊಳವೆ ಬಾವಿಗೆ ಮಗು ಬಿದ್ದರೆ ಹೆಂಗಿರುತ್ತೆ ಪರಿಸ್ಥಿತಿ, ಆ ಮಗು ಪರಿಸ್ಥಿತಿ ಹೆಂಗಿರುತ್ತೆ, ಸುತ್ತಮುತ್ತಲ ಜನರ ಪರಿಸ್ಥಿತಿ ಹೆಂಗಿರುತ್ತೆ, ಆ ಕುಟುಂಬದವರ ಪರಿಸ್ಥಿತಿ ಹೆಂಗಿರುತ್ತೆ, ಕಾರ್ಯಾಚರಣೆ ಅಂದರೆ ಏನು, ಹೇಗೆ ಮಾಡ್ತಾರೆ, ಎಷ್ಟು ಹೊತ್ತು ತಗೊಳತ್ತೆ, ಎಷ್ಟು ರಿಸ್ಕ್ ಇದೆ ಅದು. ಈ ಒಂದು ಆ್ಯಂಗಲ್ ಇದೆಯಲ್ಲ, ನಮಗೆ ಜರ್ನಲಿಸ್ಟಾಗಿ ನಮಗೂ ಅದು ಆವಾಗ ಅಂದರೆ ಅದರ ಬುಡದಲ್ಲೇ ಇದ್ದು ಆ ಒಂದು ಪ್ರಕರಣವನ್ನು ನೋಡೋದಕ್ಕೂ ದೂರದಲ್ಲೆಲ್ಲೋ ಕೇಳೋದಕ್ಕೂ ವ್ಯತ್ಯಾಸ ಹೆಂಗಿರುತ್ತೋ ಆ ಥರ ಆ ಪ್ರಕರಣ ನಾವು ಚಾನಲಲ್ಲೇ ಇದ್ದು ನಾವೇ ಆ್ಯಂಕರ್ ಆಗಿ ರಾತ್ರಿ ಆಫೀಸಲ್ಲೇ ಉಳ್ಕೊಂಡು ನಾವು 24 ಗಂಟೆ ಸುದ್ದಿ ಅದನ್ನು ಬಿತ್ತರಿಸಿರುವಂಥ ರೀತಿ ಇತ್ತಲ್ಲ. ಫಸ್ಟ್ ಟೈಮ್ ಕನ್ನಡ ನ್ಯೂಸ್ ಚಾನಲ್ ಮೀಡಿಯಾದಲ್ಲಿ ಅದಿದ್ದು. ಅಲ್ಲಿ ನಾನು ಇದ್ದೆ. ನಾನು ಆ ಪ್ರಕರಣವನ್ನು ಹ್ಯಾಂಡಲ್ ಮಾಡಿರೋದು ನಂಗೆ ತುಂಬ ಸ್ಪೆಷಲು. ಒಂದು ನಾನು ಪ್ರಕರಣ ಹ್ಯಾಂಡಲ್ ಮಾಡಿರೋದು. ಎರಡನೇದು ಆ ಕಾರ್ಯಾಚರಣೆ ಹೆಂಗಿರುತ್ತೆ ಅಂತ ನಾನು ನೋಡ್ಕೊಂಡಲ್ಲ. ಇಷ್ಟು ಗಂಭೀರತೆ ಇದೆ ಈ ಪ್ರಕರಣಕ್ಕೆ ಅಂತ ಅರ್ಥ ಆಗಿದ್ದು ಹಾಗೆ. ಅದೇ ಆ ಚಾನಲಲ್ಲಿ ಅಷ್ಟು ಹೈಪ್ ಇರಲಿಲ್ಲ ಅಥವಾ ಅಷ್ಟೊಂದು ನ್ಯೂಸ್ ಕೊಟ್ಟಿರಲಿಲ್ಲ ಅಂತಾಗಿದ್ರೆ, ಕೊಳವೆ ಬಾವಿಗೆ ಮಗು ಬಿತ್ತಂತೆ, ಮಗು ತೀರ್ಕೊಂತಂತೆ, ಅಲ್ಲೇ ಮುಗ್ದೋಗೋದು ಆ ಸುದ್ದಿ ಅಷ್ಟೇ. ಬಟ್ ಅದಾದಮೇಲೆ ಅದರ ಗಂಭೀರತೆ ಅರ್ಥ ಆಯ್ತಲ್ಲ ಜನಕ್ಕೆ. ಅದಾದಮೇಲೆ ಏನಾಯಿತು, ತುಂಬ ಅಭಿಯಾನಗಳು ಶುರುವಾದವು. ಅದಾದಮೇಲೆ ಪ್ರತಿಯೊಂದು ಕೊಳವೆ ಬಾವಿ ಪ್ರಕರಣ ಆದಾಗಲೂ 50,000 60,000 ಕೊಳವೆ ಬಾವಿ ಮುಚ್ಚೋದಕ್ಕೆ ಅಭಿಯಾನ ಶುರುವಾಯಿತು. ಅಂದರೆ ಜನರಲ್ಲಿ ಜಾಗೃತಿ ಮೂಡಿತು. ತೆರೆದ ಕೊಳವೆ ಬಾವಿಗಳನ್ನು ಮುಚ್ಚೋದಕ್ಕೆ ಶುರು ಮಾಡಿದ್ರು. ಅದು ಇನ್ನೊಂದು. ಆಮೇಲೆ ಹೇಗೆ ಅದರ ಒಂದು ಪರಿಣಾಮ ಇರುತ್ತೆ ಅಂತ ನಾವು ಅದನ್ನು ಮಾಧ್ಯಮದಲ್ಲೇ ನೋಡೋಕ್ಕೆ ಸಾಧ್ಯ ಆಗಿದ್ದು. ಇಲ್ಲ ಅಂತಾಗಿದ್ದರೆ ಅದು ಜನಕ್ಕೂ ಗೊತ್ತಾಗ್ತಿರ್ಲಿಲ್ಲ ಅಥವಾ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅದರಿಂದಾಗಿ ಸುಮಾರು ಜೀವಗಳು ಉಳಿತಾ ಇರಲಿಲ್ಲ ಅಭಿಯಾನದಿಂದಾಗಿ. ಅದಾದಮೇಲೆ ಸುಮಾರು ಕೊಳವೆ ಬಾವಿಗಳನ್ನು ಜನರೇ ಸ್ವಂತ ಜವಾಬ್ದಾರಿ ತಗೊಂಡು ಮುಚ್ಚೋಕ್ಕೆ ಶುರು ಮಾಡಿದ್ರು. ಆಮೇಲೆ ಎಲ್ಲೋ ಮನೇಲಿ ಒಂದು ಕೊಳವೆ ಬಾವಿ ಇದೆ ಅಂತಂದರೆ ಮನೆಯವರೇ ತುಂಬ ಜಾಗೃತರಾಗ್ತಾಯಿದ್ರು. ಸಂದೀಪ್ ಪ್ರಕರಣ ಆದಂಗೆ ಆಗೋದು ಬೇಡ ಅಂತ. ಅಂದರೆ ಅದು ನೋಡಿ, ಅವೇರ್ನೆಸ್, ಜಾಗೃತಿ, ಒಂದು ಜವಾಬ್ದಾರಿಯುತ ಮಾಧ್ಯಮ ಹೆಂಗೆ ಜನರ ಬದುಕನ್ನು ಚೇಂಜ್ ಮಾಡಬಹುದು ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್ ಆಯಿತು. ಹಾಗಾಗಿ ನಂಗೆ ತುಂಬ ಸ್ಪೆಷಲ್. ಈ ನಡುವೆ ನೀವು ಒಂದಷ್ಟು ಚಾನಲ್ಗಳಿಗೆ ಸ್ವಿಚ್ ಆಗ್ತೀರಾ, ಯಾಕೆ ಈ ಸ್ವಿಚಿಂಗು? ಹೇಳಿದ್ನಲ್ಲ, ಸ್ಯಾಲ್ರಿ, ಸಂಬಳ, ಆಬ್ವಿಯಸ್ಲಿ ಹೌದು ಬದುಕು ಅಂದರೆ ಮಾಧ್ಯಮ ಹೇಳಿದಂಗೆ ಲಕ್ಸುರಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನೀವು ಅದನ್ನು ವಿವೇಚನೆಯಿಂದ ಬದುಕು ಕಟ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಆಗ ಸಂಬಳ ಸ್ವಲ್ಪ ಮುಖ್ಯ ಆಗುತ್ತೆ ನಿಮಗೆ. ಸೊ ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ಸಂಬಳ ಅಲ್ಲಿಂದ ಅಲ್ಲಿಗೆ ಆಗ್ತಾಯಿತ್ತು, ಕೆಲವೊಂದು ಸಲ ತುಂಬ ಕಡಿಮೆನೂ ಆಗ್ತಾಯಿತ್ತು. ಆವಾಗ ಮನೆಯಿಂದ ಅಮ್ಮನಿಂದ ತರಿಸ್ಕೋತಾ ಇದ್ದೆ. ಹಾಗೆ ಇದೇ ಥರ ಎವ್ರಿ ಡೇ ಸ್ಟ್ರಗಲ್ ಫೀಲ್ ಆಗ್ತಾಯಿತ್ತು. ಆವಾಗ ಎಲ್ಲೋ ಒಂದು 5,000 10,000 ಜಾಸ್ತಿ ಕೊಡ್ತಾರೆ ಅಂದಾಗ ನಮಗದು ತುಂಬ ಲಕ್ಸುರಿಯಸ್ ಮೊತ್ತ ಥರ ಕಾಣಿಸೋದು, ತುಂಬ ದೊಡ್ಡ ಮೊತ್ತ ಥರ ಅನಿಸೋದು. ಸೊ ಆವಾಗ ಏನಾಗುತ್ತೆ, ಮತ್ತೊಂದು ಲೆವೆಲ್ ಲೈಫ್ ಚೇಂಜ್ ಆಗುತ್ತೆ. ಮತ್ತು ಆ ಸ್ಯಾಲ್ರಿಗೆ ನಾವು ಸೇವಿಂಗ್ಸು ಅದು ಇದೆಲ್ಲ ಶುರು ಮಾಡ್ತಾರೆ, ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಬೇಕು ಅಂತ ಕಾಣಿಸುತ್ತೆ. ಸಂಬಳದ ಇದು ಏನು ಹೇಳ್ತಾರೆ, ಹುಡುಕಾಟ ಅಥವಾ ಬೇಟೆ ಇರುತ್ತಲ್ಲ, ಅದು ಎಲ್ಲರ ಲೈಫಲ್ಲೂ ನಿರಂತರ. ಅದು ಈಗ 10 ಲಕ್ಷ ಸಂಬಳ ತಗೊಳ್ಳೋವರೆಗೂ ನನಗೆ ಸಂಬಳ ಇನ್ನೊಂದು 2 ಲಕ್ಷ ಎಕ್ಸ್ಟ್ರಾ ಇದ್ದರೆ ಚೆನ್ನಾಗಿತ್ತು ಅಂತ ಒಂದು ಲೆವೆಲ್ ಮೇಲೆ ಅನಿಸುತ್ತೆ. ಹಾಗೆ ಅದಕ್ಕೆ ಎಂಡ್ ಇಲ್ಲ. ಹಾಗೆ ನಮ್ಮದು ಕೂಡ ಚಾನೆಲ್ ಟು ಚಾನೆಲ್ ಜರ್ನಿ ಇದಾಯಿತು. ಮತ್ತು ವಾಪಸ್ ನಾನು TV9 ಬಂದ ಮೇಲೆ ನನಗೆ ಅಂದರೆ ಕಂಫರ್ಟಬಲ್ ಸಂಬಳನೂ ಅನ್ನಿಸ್ತು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಂಗೆ ಕಂಫರ್ಟಬಲ್ ವಾತಾವರಣ ಮತ್ತು
ಹೇಳಿದ್ನಲ್ಲ, ನಮ್ಮ ಹೆಸರು ಅಥವಾ ಖ್ಯಾತಿ ಗಳಿಸ್ಕೊಳ್ಳೋದು ಒಂದು ಹಂತದ ಶಿಕಾರಿಯಾಗಿರುತ್ತೆ. ಅದಾದಮೇಲೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಕೂಡ ನಾವು ಅದನ್ನು ಬೆಳೆಸ್ತಾ ಹೋಗಬೇಕು. ಸೊ ಅಲ್ಲಿಂದ ನನ್ನ ಜರ್ನಿ ಹಂಗೆ ಟಿ ವಿನಲ್ಲಿ ಕಂಟಿನ್ಯೂ ಆಯಿತು. ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ದ ನಿಮಗೆ ನಿಮ್ಮ ಲೈಫ್ನಲ್ಲಿ ಬ್ರೇಕ್ ಥ್ರೂ ತಗೊಳ್ತು ಅಂತ ಅನಿಸಿದ್ದು ಯಾವಾಗ? ಕೋವಿಡ್. ಓಕೆ. ಕೋವಿಡ್ ಟೈಮಲ್ಲಿ ನನ್ನ ಲೈಫ್ ಇನ್ನೊಂದು ಜರ್ನಿ ಆಯ್ತದು. ಲೈಕ್ ಅಲ್ಲಿ ತನಕದ ವೇಗವಾಗಿ ತುಂಬ ಖುಷಿಯಾಗಿ ಹಾರಾಡ್ಕೊಂಡು ಕುಣ್ಕೊಂಡು ಜೀವನ ನೋಡ್ತಾ ಇದ್ದ ಸುಕನ್ಯಾಗೆ ಒಂದು ಸಣ್ಣ ಬ್ರೇಕ್ ಸಿಕ್ತಲ್ಲಿ. ಸಣ್ಣ ಬ್ರೇಕ್ ಅಲ್ಲ, ಇದಕ್ಕೆ ದೊಡ್ಡ ಬ್ರೇಕೇ ಸಿಕ್ತು. ಜೀವನನೇ ಮತ್ತೊಂದ್ಸಲ ಹೋಗಿ ಬಂತು. ನೀವು ಕೂಡ ಸುದ್ದಿನ ಓದ್ತಾ ಇದ್ರಿ, ಅದೇ ಬ್ರೇಕಿಂಗ್ ನ್ಯೂಸ್ನ ನೀವು ಪ್ರಸಾರ ಮಾಡಿದ್ದೀರಾ, ನೀವು ಓದಿದ್ದೀರಾ. ಕೋವಿಡ್ ಬರ್ತಾ ಇದೆ, COVID-19 ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಿದ್ದು ನೀವೇ ಬ್ರೇಕ್ ಥ್ರೂ ಆದ್ರಲ್ಲ, ಹೇಗೆ? ಅದೇ ಸುದ್ದಿ ಓದೋರೇ ಸುದ್ದಿ ಆಗೋ ಪರಿಸ್ಥಿತಿ ಬರುತ್ತೆ ಅನ್ನೋದು ಲೈಫ್ ಕಲಿಸಿರೋ ಪಾಠ ಅದು. ಅಂದರೆ ನಾವು ಎಲ್ಲರಿಂದ ಅತೀತವಾಗಿ ಯಾವತ್ತೂ ಬದುಕೋಕ್ಕಾಗಲ್ಲ, ಅಥವಾ ಜನ ನಮ್ಮನ್ನು ಹಂಗೆ ಅಂದ್ಕೊಳ್ಳಬಾರ್ದು. ಇವರಿಗೆ ಇಮೋಷನ್ಸ್ ಇಲ್ಲ, ಅಥವಾ ಇವರಿಗೆ ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಬರೀ ಓದಿದ್ದೇನೆ. ನಾವು ಓದಿದ್ದನ್ನೇ ಓದೋದ್ರ ಹಿಂದೆ ನಮ್ಮ ಅನಿವಾರ್ಯತೆ ಇರುತ್ತೆ. ಅದು ನಮ್ಮ ಕೆಲಸ ಆಗಿರುತ್ತೆ, ನಮಗೆ ಸಂಬಳ ಕೊಡೋ ಕೆಲಸ ಆಗಿರುತ್ತೆ. ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಲಾಭ ಏನು ಅಂತಂದರೆ, ನಾವು ಎಲ್ರಿಗೂ ಪರಿಚಿತರಾಗ್ತೀವಿ, ನಾವು ಸೆಲೆಬ್ರಿಟಿಗಳು ಅಂತ ಜನ ಕೆಲವರು ಅಂದ್ಕೊಳ್ತಾರೆ. ಅಥವಾ ನಮಗೆ ಹೋದಲ್ಲಿ ಬಂದಲ್ಲೆಲ್ಲ ನಮ್ಮ ಕೆಲಸನ ಗುರುತಿಸ್ತಾರೆ. ಈಗ ನೋಡಿ, ಒಬ್ರು ನಮ್ಮ ಥರ ನಮಗಿಂತನೂ ಕಷ್ಟಪಟ್ಟು ಕೆಲಸ ಮಾಡೋರು ಈಗ ರೋಡ್ ಕನ್ಸ್ಟ್ರಕ್ಷನ್ನಲ್ಲಿ ಬಿಸಿಲಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಪಾಪ ಕೆಲಸ ಮಾಡ್ತಾರೆ. ಬಟ್ ಇವರೇ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಅಂತ ಯಾರು ಗುರ್ತಿಡ್ತಾರೆ ಹೇಳಿ? ನೀವು ಮಾಡೋ ಕೆಲಸ ಒಂದು ಕಡೆಗೆ, ನೀವು ಕೆಲಸ ಮಾಡಿದ್ದೀರಿ ಅಂತ ಗುರುತಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ನೀವೀಗೊಂದು ಒಳ್ಳೆ ಅಡುಗೆ ಮಾಡಿ ನೀವೊಬ್ರಿಗೆ ಗೆಸ್ಟಿಗೆ ಬಡಿಸ್ತೀರಾ ಅಂತ ನಿಮ್ಮ ತಲೆಯಲ್ಲಿ ಇರುತ್ತೆ, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ಅಂತ. ಅವರಿಂದ ಏನೋ ಒಂದು ಅಪ್ರಿಸಿಯೇಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ? ಸೊ ಅದನ್ನು ಆಕರ್ಷಿ, ಎಷ್ಟು ಸಖತ್ತಾಗಿ ಅಡುಗೆ ಮಾಡಿದ್ರಿ ಅಂತ ಒಂದು ಮಾತು ನಿಮ್ಮ ಮನಸ್ಥಿತಿನ ಇಡೀ ದಿನದ ಮನಸ್ಥಿತಿ ಚೇಂಜ್ ಮಾಡುತ್ತೆ. ಆ ಥರ ಮೀಡಿಯಾದಲ್ಲೂ ಕೂಡ ಅಷ್ಟೇ. ಈಗ ನಾವು ಓದಿರ್ತೀವಿ ಎಲ್ಲ ಕರೆಕ್ಟ್, ನಮಗೊಂದು ಹೆಚ್ಚು ಲಾಭ ಅಂದರೆ ನಮ್ಮ ಗುರುತಿಸುವಿಕೆ ಜಾಸ್ತಿ ಆಗುತ್ತೆ. ಒಂದು ಜನ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ತುಂಬ ಓದ್ತಾರೆ, ತುಂಬ ಗೊತ್ತು ಇವರಿಗೆ, ತುಂಬ ಏನು ಹೇಳ್ತಾರೆ, ಇಂಟರ್ವ್ಯೂಸ್ ಎಲ್ಲ ಮಾಡ್ತಾರೆ, ಈವೆಂಟ್ಸಲ್ಲಿ ಚೆನ್ನಾಗಿ ಮಾಡ್ತಾರೆ, ಭಾಷೆ ಚೆನ್ನಾಗಿದೆ, ಈ ಥರದ್ದೆಲ್ಲ ಇರುತ್ತೆ. ಅದನ್ನು ಹೊರತಾಗಿ ನಮ್ಮ ಲೈಫ್ ಅಥವಾ ನಮ್ಮ ಮನಸ್ಸು ಹೆಂಗಿರುತ್ತೆ ಅಂದರೆ, ನಾವು ಕೂಡ ನಾರ್ಮಲ್ ಪರ್ಸನ್ಗಳ ಥರ, ನಾರ್ಮಲ್ ಜನರ ಥರನೇ ನಾವು ಕೂಡ ಫೀಲ್ ಮಾಡ್ಕೋತಿರ್ತೀವಿ ನ್ಯೂಸನ್ನು. ನಮಗೂ ಭಯ ಇರುತ್ತೆ. ಕೋವಿಡ್ ಟೈಮಲ್ಲಿ ಅಂತೂ ನಾವು ಭಯದಲ್ಲೇ ಬದುಕಿದ್ದೀವಿ ಆಲ್ಮೋಸ್ಟ್ ಎಲ್ಲ ಮೀಡಿಯಾದವರು. ನನಗೆ ಈಗಲೂ ನೆನಪಿದೆ, ರಸ್ತೆಯಲ್ಲಿ ಹಿಂಗೆ ನೋಡ್ತಾ ಇದ್ರೆ ಎಲ್ಲಿ ವೈರಸ್ ಬಿದ್ದಿರತ್ತಪ್ಪ, ಇದು ಕ್ಯಾಮ್ರಾ ಕಣ್ಣಿಗೂ ಕಾಣಲ್ವಲ್ಲ. ಜನರಲ್ ಏನು ಹೇಳಿ, ನಿಮ್ಮ ಕ್ಯಾಮ್ರಾ ಕಣ್ಣಿಗೆ ಕಾಣ್ದಿರೋದು ಏನಿದೆ ಹೇಳಿ ಅಲ್ವಾ? ವೈರಸ್ಸು ಅದನ್ನು ಮೀರಿ ಯಾವ ಲೆವೆಲಿಗೆ ಭಯ ಹುಟ್ಟಿಸ್ಬಿಟ್ಟಿತ್ತು ಅಂದರೆ, ನಾವೆಲ್ಲರೂ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ವಿ, ಕೂತ್ಕೊಳ್ಳೋ ಸೀಟು ಸ್ಯಾನಿಟೈಸ್ ಮಾಡ್ತಾ ಇದ್ವಿ, ಮೈಕ್ ಸ್ಯಾನಿಟೈಸ್ ಮಾಡ್ತಾ ಇದ್ವಿ, ಮೊಬೈಲ್ ಅಂತೂ ಸ್ಯಾನಿಟೈಸ್ ಮಾಡಿ ಅದರ ಡಿಸ್ಪ್ಲೇನೇ ಹೋಗ್ಬಿಟ್ಟಿತ್ತು ಆ ಲೆವೆಲ್ಗೆ. ಸ್ಪೂನು ಸ್ಯಾನಿಟೈಸು ಎಲ್ಲ. ಈ ಬಹುಶಃ ಆವಾಗ ಸ್ಯಾನಿಟೈಸ್ ಮಾಡೋ ಒಂದು ಕಲೆನ ನೀಟಾಗಿ ಅಲ್ಲಿವರೆಗೂ ನಾವು ಯಾವುದನ್ನು ಸ್ಯಾನಿಟೈಸ್ ಮಾಡ್ತಿರ್ಲಿಲ್ಲ. ಹೌದು, ಬಿಕಾಸ್ ನಾವು ಇಂಡಿಯನ್ಸ್ ಹೆಂಗೆ ಗೊತ್ತಾ, ನಾವು ಸ್ವಲ್ಪ ಜಾಸ್ತಿ ಇಮ್ಯುನಿಟಿ ಎಲ್ಲ ಬೆಳೆಸ್ಕೊಂಡು ನಾವು ಹೆಂಗೆ ಬೇಕೋ ಹಾಗೆ ಆರಾಮಾಗಿ ಬದುಕೋತಾ ಇರೋರು. ಕೂತ್ರೆ ಸ್ಯಾನಿಟೈಸ್, ನಿಂತರೆ ಸ್ಯಾನಿಟೈಸ್, ತಿನ್ನೋಕೆ ಸ್ಯಾನಿಟೈಸು, ಟಿಶ್ಯೂಲ್ ಕೈ, ಈ ಥರದ್ದು ನಮ್ಮ ಓವರ್ ಲೈಫ್ ಸ್ಟೈಲ್ ಇರಲಿಲ್ಲ ಯಾರ್ದು ಕೂಡ. ಬಟ್ ಈ ಕೋವಿಡ್ ಏನು ಮಾಡ್ತಾನೆ, ಎಲ್ಲವನ್ನೂ ಓವರ್ ಮಾಡಿಬಿಡ್ತು, ಭಯನೂ ಓವರ್ ಮಾಡಿಬಿಡ್ತು. ನಾವು ಮೀಡಿಯಾದಲ್ಲಿ ಕೆಲಸ ಮಾಡೋರು ಅಷ್ಟು ನಮಗೆ ತುಂಬ ಲೈಕ್ ನಮ್ಮದು ಕ್ಲೋಸ್ಡ್ ಅಟ್ಮಾಸ್ಫಿಯರ್ ಇರುತ್ತೆ. ನಿಮ್ಗೆ ಗೊತ್ತಲ್ಲ, ನ್ಯೂಸ್ ಒಬ್ಬರಿಂದ ಮಾಡೋಕ್ಕಾಗಲ್ಲ, ಅದು ಟೀಮ್. ಅದು ಆ ಟೀಮಲ್ಲಿ ಅಷ್ಟು ಜನ ಇರಬೇಕು. ನೀವು ನಿಮ್ಮೊಬ್ಬರು ಕೇರ್ ತೊಗೋಬೋದು. ಈ ಕೋವಿಡ್ ಏನು ಮಾಡ್ತು ಹೇಳಿ, ನೀವು ಕೇರಲ್ಲಿದ್ದರೆ ಸಾಕಾಗಲ್ಲ, ಬೇರೆಯವರು ಕೇರಲ್ಲಿರೋ ಥರ ನೀವು ಮಾಡಿದ್ರೆ ಒಂದು ಟ್ಯಾಂಕರ್ ಇಟ್ಬಿಟ್ಟಿದ್ರಾ ಅಂತ. ಇಲ್ಲ ಪಾಪ, ಎಲ್ಲರೂ ಒಂದು ಲೆವೆಲಲ್ಲಿ ಭಯ ಮತ್ತು ಅನಿವಾರ್ಯತೆ ಎರಡರಲ್ಲಿ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ನೀವು ಭಯ ಇದೆ, ನಾನು ಮನೇಲಿ ಕೂತ್ಕೋತೀನಿ ಅಂದರೆ ಕೆಲಸ ಕಳ್ಕೊತೀಯ. ಭಯ ಇದ್ದರೂ ನಾನು ಕೆಲಸ ಮಾಡಲೇಬೇಕು ಅನ್ನೋ ಅನಿವಾರ್ಯತೆ ಅವ್ರನ್ನ ಕೆಲಸ ಮಾಡೋ ಥರ ಮಾಡ್ತು. ಇಲ್ಲಾಂದರೆ ಬದುಕೆ ಸ್ತಬ್ಧ ಆಗ್ಬಿಡುತ್ತೆ. ಹೌದು, ತುಂಬ ಜನ ಮನೆಯಿಂದ ವರ್ಕ್ ಮಾಡೋ ಅವಕಾಶ ಇತ್ತು, ತುಂಬ ಜನ ಕೆಲಸ ಬೇಡ ಅಂತ ಮ್ಯೂಟ್ ಮಾಡೋ ಅವಕಾಶವೂ ಇತ್ತು. ಬಟ್ ನಮ್ಮಂಥವ್ರಿಗೆ ತುಂಬ ಜನಕ್ಕೆ ಕೆಲಸ ಮಾಡಬೇಕು. ಆಮೇಲೆ ಇನ್ನೊಂದು ಏನಿರುತ್ತೆ ಗೊತ್ತಾ, ಈ ಮೀಡಿಯಾದವರನ್ನು ನೀವು ಮಾಧ್ಯಮದವ್ರನ್ನ ಯಾರನ್ನೇ ಕೇಳಿ, ಸ್ವಲ್ಪ ಧೈರ್ಯ ಜಾಸ್ತಿ. ಧೈರ್ಯ ಇಲ್ಲ ಅಂದರೂ ಧೈರ್ಯ ತೋರಿಸ್ಕೊಳ್ಳೋದು ಜಾಸ್ತಿನೇ. ಈಗ ಏನೇ ಒಂದು ದೊಡ್ಡ ಗಲಾಟೆ ಆಯಿತು ಅಂತ ಇಟ್ಕೊಳ್ಳಿ, ಸಾಮಾನ್ಯವಾಗಿ ಜನ ಬೇಡ ಗುರು ಗಲಾಟೆ ಆಗ್ತದೆ, ಸ್ವಲ್ಪ ಈ ಕಡೆಯಿಂದ ಹೋಗೋಣ. ಮೀಡಿಯಾದವ್ರು ಹಾಗಲ್ಲ, ನುಗ್ಗಿಸ್ಕೊಂಡು ಕ್ಯಾಮ್ರಾ ಹೊಡೆದ್ರೂ
ಅಲ್ಲಿ ಹೋಗಿ ಎಂಥ ದೊಡ್ಡ ಗಲಾಟೆ ಜಾಗದಲ್ಲೂ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬರುವಂಥ ಒಂದು ಸಾಮರ್ಥ್ಯ ಹೊಂದಿರ್ತಾರೆ. ಮತ್ತು ಆ ಒಂದು ಮೈಂಡ್ಸೆಟ್ ಹಂಗಿರುತ್ತೆ, ನುಗ್ಗುವ ಧಾವಂತ ಇರುತ್ತಲ್ಲ, ಆ ಒಂದು ಧೈರ್ಯಶಾಲಿ ಮನಸ್ಥಿತಿಯಲ್ಲೇ ಅವರು ಫೀಲ್ಡಿಗೆ ಎಂಟ್ರಿ ಆಗೋದು. ಒಬ್ಬ ಕಾಮನ್ ಮ್ಯಾನ್ಗೂ ಒಬ್ಬ ರಿಪೋರ್ಟರ್ಗೂ 100 times ಎನರ್ಜಿ ಜಾಸ್ತಿ. ಹೌದು, ಆ ಸ್ಪಿರಿಟೇ ಹಾಗೆ. ಮೈಕ್ ಒಂದು ಕೈ, ಕ್ಯಾಮ್ರಾ ಬೆನ್ನಿಂದ ಇದ್ರೆ ನಿಮಗೆ ನೀವು ಆಗಿರಲ್ಲ. ಹೌದು. ಆಮೇಲೆ ಅಲ್ಲಿ ಹೋಗಬೇಡಿ, ಅಲ್ಲಿ ತುಂಬ ಇದು ಏನದು ಬೀಚ್ ಹತ್ರನೇ ಇಟ್ಕೊಳ್ಳಿ, ಸುನಾಮಿ ಬರೋ ಅಲರ್ಟ್ ಕೊಟ್ಟಿದ್ದಾರೆ ಅಂದರೆ ನೀವೇ ಫಸ್ಟ್ ಹೋಗಲ್ಲಿ ನಿಂತಿರ್ತೀರಾ. ಅಂದರೆ ನಿಮಗೆ ಲೈಫಿನ ಭಯವನ್ನು ಮೀರಿ ನಿಮ್ಮನ್ನು ಕೆಲಸ ಮಾಡಿಸುತ್ತೆ. ಹೌದು, ಆ ಫೀಲ್ಡೇ ಹಾಗೆ, ಅದಿರೋದೇ ಹಾಗೆ. ಕೋವಿಡ್ಗೇ ಜಗ್ಲಿಲ್ಲ ಮಾಧ್ಯಮದವರು. ಕೋವಿಡ್ ಟೈಮಲ್ಲಿ 24/7 ಕೆಲಸ ಮಾಡಿರೋದು ಮಾಧ್ಯಮಗಳೇ ಅಂದರೆ ಹಂಗಲ್ಲ, ವೈದ್ಯಕೀಯ ಸಿಬ್ಬಂದಿ, ಡಾಕ್ಟರ್ಸು ಆಗಲಿ, ಸ್ವಯಂ ಸೇವಕರು ತುಂಬ ಜನ ಎಲ್ಲರೂ ಮಾಡಿದ್ದಾರೆ. ನಮ್ಮ ಅವೇರ್ನೆಸ್ ಇಲ್ಲಿಲ್ಲ ಅಂತ ಅಂದಿದ್ರೆ ಇದಕ್ಕಿಂತ 10 ಪಟ್ಟು ಸಾವುಗಳು ಹೆಚ್ಚಾಗ್ತಾ ಇದ್ವು. ಈ ಒಂದು ವಾದನೂ ಇದೆ. ಇನ್ನೊಂದು ವಾದನೂ ಇದೆ, ಮಾಧ್ಯಮಗಳಿಂದ ಭಯ ಹುಟ್ಟಿ ಒಂದಷ್ಟು ಜನ ಅಂದರೆ ಜೀವ ಕಳ್ಕೊಂಡಿದ್ದಾರೆ ಅಂತ. ನಾನು ಇದರಲ್ಲಿ ಅದು ಸರಿನಾ ಇದು ಸರಿನಾ ಅಂತ ವಾದ ಮಾಡೋಕೆ ಹೋಗಲ್ಲ. ಇಲ್ಲಿ ಕಾರಣ ಏನು ಅಂತಂದರೆ, ನಾನು ಒಂದೇ ತಕಡಿಯಲ್ಲಿರುವಂತಹ 2 ನಾಣ್ಯ, ಅಂದರೆ ಒಂದೇ ನಾಣ್ಯದ 2 ಮುಖಗಳ ಥರ ನೋಡ್ಬೋದು ಇದನ್ನು. ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ಇದ್ದು ಅದ್ರ ಬಗ್ಗೆ ಅವೇರ್ನೆಸ್ ನಾನು ಒಂಥರ ಇಂಡೈರೆಕ್ಟಾಗಿ ಕ್ರಿಯೇಟ್ ಮಾಡಿದ್ದಕ್ಕೆ ನಾನು ಈ ವಾದವನ್ನು ತಪ್ಪು ಅಂತ ಹೇಳಲ್ಲ. ಅದೇ ರೀತಿ ನಾನು ಆ ಸುದ್ದಿಯಾಗೋ ಸ್ಥಿತಿಗೆ ಬಂದಿದ್ದಕ್ಕೆ ಇದನ್ನೂ ತಪ್ಪು ಅಂತ ಹೇಳಲ್ಲ. ಸೊ ಅದೆರಡರ ನಡುವೆ ನಾನು ಭಾವುಕ ಜಗತ್ತಿಗೂ ನಿರ್ಭಾವುಕ ಪ್ರೊಫೆಷನ್ಗೂ ನಡುವೆ ತಾಕಲಾಟೆ ಯಾವಾಗ ಜಾಸ್ತಿ ಶುರುವಾಯಿತು, ಅಲ್ಲಿಂದ ನಾನು ಮೀಡಿಯಾದ ಬಗ್ಗೆ ಒಂದು ಸ್ವಲ್ಪ ವಿಮುಖಳಾಗೋಕ್ಕೆ ಶುರು ಮಾಡಿದೆ ಅಂತ ನಾನು ಅವತ್ತು ಒಂದು ಕಡೆ ಹೇಳಿದ್ದೆ. ಕೋವಿಡ್ ಟೈಮಲ್ಲಿ ನನಗೆ ಕೋವಿಡ್ ಪಾಸಿಟಿವ್ ಅಂತ ಬಂತು. ಹೇಳಿದ್ನಲ್ಲ, ಮಾಧ್ಯಮದವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಅಂತ. ಅಂದರೆ ಲೈಕ್ ತುಂಬ ಕೇಸ್ಗಳು ನಾವು ನೋಡೋದು, ನಮ್ಮ ಆಫೀಸ್ ಒಳಗಡೆ ತುಂಬ ಜನಕ್ಕೆ ಬಂದಿತ್ತು, ಕ್ಯೂರ್ ಆಗಿತ್ತು, ಬಟ್ ಭಯ ಎಲ್ಲರಿಗೂ ಇತ್ತು. ಸೊ ಯಾರಿಗೂ ತುಂಬ ಸಿವಿಯರ್ ಅನ್ನೋ ರೀತಿ ಯಾರಿಗೂ ಆಗಿರಲಿಲ್ಲ ನಮ್ಮ ಆಫೀಸಲ್ಲಿ. ಸೊ ನನಗೂ ಏನೇನು ಜ್ವರ ಬಂದಿತ್ತಲ್ಲ, ಜ್ವರ ತಾನೇ ಬಂದು 4 ದಿನ ಬರುತ್ತೆ, ಆಮೇಲೆ ಟೇಸ್ಟ್ ಇದೆಲ್ಲ ಹೋಗುತ್ತೆ, ಇಟ್ಸ್ ಓಕೆ. ಫಸ್ಟ್ ವೇವಲ್ಲಿ ಕೇರ್ ತೊಗೊಂಡಿದ್ವಿ ಕಂಪ್ಲೀಟು, ಏನೂ ಆಗಿರಲಿಲ್ಲ. ಸೆಕೆಂಡ್ ವೇವಲ್ಲಿ ಹಾಗಾಯಿತು. ಬಟ್ ನಾನು ನಮ್ಮ ಅಜ್ಜಿಗೆ ಹೆಲ್ತ್ ಸಪೋರ್ಟ್ ಬೇಕಾಗತ್ತೆ, ಆಕ್ಸಿಜನ್ ಸಪೋರ್ಟ್ ಬೇಕಾಗತ್ತೆ ಅಂತ ನಮ್ಮ ಫ್ಯಾಮಿಲಿ ಎಲ್ಲರೂ ಪಾಸಿಟಿವ್ ಆಗಿಬಿಟ್ಟಿದ್ರು. ಮಣಿಪಾಲಿಗೆ ಶಿಫ್ಟ್ ಆಗಿದ್ದು, ನಾನು ಅಜ್ಜಿಗೋಸ್ಕರ ಶಿಫ್ಟ್ ಆಗಿದ್ದು, ನನಗೋಸ್ಕರ ಅಲ್ಲ. ಎಗೇನ್ ನನ್ನ ತಲೆಯಲ್ಲಿ ಏನಿತ್ತು, ನಾರ್ಮಲ್ ಫೀವರ್, ಡೋಲೋ ಕಮ್ಮಿ ಆಗುತ್ತೆ, ಮುಗೀತಲ್ಲಿಗೆ 4 ದಿನ ಮ್ಯಾಕ್ಸಿಮಮ್ ಅಂತ. ನನ್ನ ತಲೆಯಲ್ಲಿ ನನಗೆ ಜ್ವರ ಇದೆ ಅಂತ ಫೀಲೇ ಇಲ್ಲ. ಅಜ್ಜಿಗೆ ಜ್ವರ ಇದೆಲ್ಲ, ಸೊ ವಯಸ್ಸಾಗಿದೆ, ಕೇರ್ ತೊಗೋಬೇಕಂತ. ಬಟ್ ಅಲ್ಲಿ ಹೋದ್ಮೇಲೆ ಜ್ವರ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು, 6 ದಿನ ಆಯಿತು, 7 ದಿನ ಆಯಿತು, 8 ದಿನ ಆಯಿತು, 9 ದಿನ ಆದ್ರೂ ಜ್ವರ ಕಡಿಮೆ ಆಗ್ತಿಲ್ಲ. ಅಲ್ಲಿಂದ ಫಸ್ಟ್ ಸ್ಕ್ಯಾನಿಂಗ್ ಮಾಡಿದಾಗ ಲಂಗ್ಸ್ ನಾರ್ಮಲ್ ಇತ್ತು. ಸೆಕೆಂಡ್ ಸ್ಕ್ಯಾನಿಂಗಲ್ಲಿ ಅಬ್ನಾರ್ಮಲಿಟೀಸ್ ಕಾಣಿಸೋಕೆ ಶುರುವಾಯಿತು. ವೈರಲ್ ಲೋಡ್ ಇದೆ ಅಂತ ಸ್ವಲ್ಪ ಅದು ಸ್ಕ್ರ್ಯಾಚ್ ಮಾಡುತ್ತಲ್ಲ ಕೋವಿಡ್ ವೈರಸ್ಸು. ವಿಚಿತ್ರ ಲಕ್ಷಣಗಳಪ್ಪ ವೈರಸ್ಸಿಂದು. ಕಣ್ಣಿಗೆ ಕಾಣದಿರೋ ವೈರಸ್ಸೇ ಇಷ್ಟು ಆಟ ಆಡಿಸುತ್ತೆ ಅಂತಂದರೆ ನೇಚರಲ್ಲಿ ಎಷ್ಟು ಶಕ್ತಿ ಇರ್ಬೋದು ಅಂತ ನಾನು ಫೀಲ್ ಮಾಡ್ಕೋತಾ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ನ್ಯೂಮೋನಿಯಾ ಆಯಿತು ನನಗೆ. ಅದು ಅಂದರೆ ಲಂಗ್ಸ್ ಡ್ಯಾಮೇಜ್ ಆಗ್ತಾ. ಸೊ ಅಲ್ಲಿಂದ ನನಗೆ ಬಾಡಿ ರಿಕವರಿ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬಂತು. ನಮ್ಮ ಅಜ್ಜಿ ಹುಷಾರಾಗಿಬಿಟ್ರು, ನಾನು ಹುಷಾರಾಗ್ತಾಯಿಲ್ಲ. ಯಾರಿಗೋಸ್ಕರ ನಾವು ಬಂದಿದ್ದು ಅವರು ಹುಷಾರಾಗಿಬಿಟ್ರು, ನಾನು ಹುಷಾರಾಗ್ತಾಯಿಲ್ಲ. ಕೆಮ್ಮು ಅಂದರೆ ವಿಪರೀತ ಕೆಮ್ಮು, ನೆಲದಲ್ಲಿ ಬಿದ್ದು ಹೊರಳಾಡಿ ಕೆಮ್ಮುವಷ್ಟು ಕೆಮ್ಮು. ಆಮೇಲೆ ಒಂದು ರೀತಿಯಲ್ಲಿ ಈ ಮಾನಸಿಕವಾಗಿಯೂ ಕೂಡ ತುಂಬ ಕುಗ್ಗಿಸುವಂಥ ಒಂದು ಕಾಯಿಲೆ ಅದು ಕೋವಿಡ್ ಅಂತಂದರೆ. ಅಂದರೆ ಫಿಸಿಕಲಿ ನಿಮಗೆ ಶಕ್ತಿ ಇರಲ್ಲ, ಭರವಸೆನೂ ಇರಲ್ಲ, ಮಾನಸಿಕವಾಗಿ ಅದಕ್ಕಿಂತ ಹೆಚ್ಚು ನೀವು ಕುಗ್ಗಿ ಹೋಗ್ತೀರಾ. ಎಟ್ ದಿ ಸೇಮ್ ಟೈಮ್ ನಾವು ಓದಿರೋ ನ್ಯೂಸ್ಗಳೆಲ್ಲ ನಮ್ಮ ಸುಪ್ತ ಮನಸ್ಸಲ್ಲಿ ಇರುತ್ತೆ. ನೀವು ಏನು ಹೇಳ್ತೀರಾ ಅದು ನಿಮ್ಮ ಮನಸ್ಸಲ್ಲಿ ಇಲ್ಲದೆ ಇರುತ್ತೆ. ಹೌದು, ಅದು ನಮ್ಮ ಒಳಗಡೆ ಮನಸ್ಸಲ್ಲಿ ಇರೋದು. ಅದು ಆಗಾಗ ಎಲ್ಲೋ ಒಂದು ಕಡೆ ಬೇಡದಿರೋ ಟೈಮಲ್ಲೇ ರಿಜಿಸ್ಟರ್ ಆಗಿಬಿಡುತ್ತೆ. ಸೊ ಹಂಗೆ ಆಗ್ತಿತ್ತು. ಯಾಕೆ ನಂಗೆ ಇನ್ನೂ ಕಡಿಮೆ ಆಗ್ತಿಲ್ಲ, ಯಾಕೆ? ಅದಕ್ಕೆ ಸರಿಯಾಗಿ ಸೆಕೆಂಡ್ ವೇವಲ್ಲಿ ಏನಾಯಿತು ಅಂದರೆ ಮ್ಯೂಟೆಂಟ್ ವೈರಸ್ಸು ತುಂಬ ಹಾರಿಬಲ್ ಸಿಚುವೇಶನ್ ಇತ್ತು. ಆಮೇಲೆ ಆ ಕಡೆ ಈ ಕಡೆ ಎಲ್ಲರೂ ಡೆತ್ 30 ವರ್ಷ ತೀರ್ಕೊಂಡ್ರಂತೆ, 20 ವರ್ಷ ತೀರ್ಕೊಂಡ್ರಂತೆ, 35 ವರ್ಷ ತೀರ್ಕೊಂಡ್ರಂತೆ, ಎಲ್ಲರೂ ಇದೇ ನ್ಯೂಸೇ ಕೇಳ್ತಾ ಇದ್ದೀವಿ. ಅದು ಕೇಳಿ ಯಾವಾಗ ಯಾರಿಗೇನಾಗುತ್ತಪ್ಪ, ಹುಷಾರಿದ್ರು, ಸಡನ್ನಾಗಿ ಡೆತ್ ಆಯಿತು ಕೋವಿಡ್, ಈ ಸರಿ ಯಾರೂ ಉಳಿತಾ ಇಲ್ಲ ಅಂತ. ಹಿಂಗಾದಾಗ ನನ್ನ ಪರಿಸ್ಥಿತಿ ಏನು ಅಂತ ನನಗೂ ಪ್ರಶ್ನೆ ಬಂತು. ತೀರಾ ಅದೇ ಲಿಂಫೋಸೈಟ್ಸ್ ತುಂಬ ರಿಕವರಿ ರೇಟ್ ತುಂಬ ಕಡಿಮೆ ಆಗಿತ್ತು. ನಮ್ಮ ಅಜ್ಜಿ ಹುಷಾರಾಗಿದ್ದವರು ಸಡನ್ನಾಗಿ ಓವರ್ನೈಟು ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಿಬಿಟ್ಟು ICUಗೆ ಅಡ್ಮಿಟ್ ಆಗಿಬಿಟ್ರು. ನಂದು ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಯಿತು. ಸೊ ಅಲ್ಲಿಂದ ನನಗೆ 3 ಡೇಸ್ ನನಗೆ ವೆರಿ ಕ್ರಿಟಿಕಲ್ ಇತ್ತು. ಯಾಕಂದರೆ ಆ ಟೈಮಲ್ಲಿ ಆಕ್ಸಿಜನ್ ಡ್ರಾಪ್ ಆಯಿತು, ನ್ಯೂಮೋನಿಯಾ ಸಿವಿಯರ್ ಆಯಿತು, ಫೀವರ್ ಕಡಿಮೆ ಆಗ್ತಿಲ್ಲ, ಹೈ ಡೋಸೇಜ್ ಸ್ಟೆರಾಯ್ಡಲ್ಲಿದ್ದೆ, ಬಾಡಿ ರಿಕವರಿ ರೇಟ್ ಕಡಿಮೆ ಆಗ್ತಾ ಬಂತು. ಇನ್ನೇನು ನನಗೆ ಬದುಕೋದಕ್ಕೆ ಹೋಪ್ಸ್ ಅನ್ನೋ ಥರದ್ದು ಏನೂ ಇಲ್ಲ. ಇದೇ ಥರ ಸಿಚುವೇಶನ್ ಆಗಿ ಪಕ್ಕದ ವಾರ್ಡವರೆಲ್ಲ ಡೆತ್ ಆಗಿದ್ದಾಗಿತ್ತು.
ಸೊ ಅವಾಗ ದೇವರೇ ಕಾಪಾಡಬೇಕು ಅಂತ ಡಾಕ್ಟರ್ ಹೇಳಿದಾಗ ನನಗೆ ಲೈಫಿನ ಡೆಡ್ ಎಂಡಿಗೆ ಬಂದೆ ನಾನು ಅಂತ ಒಂದು ಪಾಯಿಂಟ್ ಇತ್ತಲ್ಲ, ಅಲ್ಲಿಂದ ನಾನು ಐ ಸ್ಟಾರ್ಟೆಡ್ ಲೈಫಿನ ಬಗ್ಗೆ ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯ್ತು ನನಗೆ. ಓಕೆ. ಆ ಡಿಟ್ಯಾಚ್ಮೆಂಟ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಇಟ್ಸ್ ವೆರಿ ನಿಜವಾಗ್ಲೂ ಆ ಭಾವನೆ ನಿಮ್ಮಲ್ಲಿ ಮೂಡ್ತಾ? ಹೌದು 100%. ಅದು ಲಾಸ್ಟ್ 3 ದಿನ ನನಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ನಾನು ಇಂಪ್ರೂವ್ ಆಗ್ತಿಲ್ಲ, ಬೇರೇನೂ ಹೋಪ್ಸ್ ಇಲ್ಲ. ಯಾಕಂದರೆ ಕೋವಿಡ್ ಇದೆಯಲ್ಲ, ಇದೊಂಥರ ದಂತಕಥೆ ಥರ ಉಳ್ಕೊಳ್ಳೋ ಥರದ್ದು. ಅಂದರೆ ಇದಕ್ಕೆ ವೀರಪ್ಪನ್ ಸ್ಟೋರಿ ಇದ್ದಂಗಿದು. ಹಾಂ, ಒಬ್ಬೊಬ್ಬರು ಒಂದೊಂದು ಸ್ಟೋರಿ ಕೋವಿಡ್. ನೀವು ಯಾರಿಗೆ ಬೇಕಾದರೂ ಕೇಳಿ, ಎಷ್ಟೇ ಜನ ಕೋವಿಡ್ ನಿಜ ಅಲ್ಲ, ಕೋವಿಡ್ ಸುಳ್ಳು, ಇವರು ಹೆದರ್ಕೊಂಡಿದೆ ಹಿಂಗೆ ಹೇಳೋರಿಗೆ ನಾವು ಏನೂ ವಾದ ಮಾಡೋಕ್ಕಾಗಲ್ಲ. ಬೇರೆ ಯಾವುದೋ ರೀತಿಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕಷ್ಟೇ ಬಿಟ್ಟರೆ. ಯಾಕಂದರೆ ಕೋವಿಡ್ ಇದು ಪ್ರತಿಯೊಬ್ಬರದ್ದು ಅವರದ್ದೇ ಆದ ಸ್ವಂತ ಜರ್ನಿ. ಅದು ಈ ಭೂಮಿ ಮೇಲೆ ಎಷ್ಟು ಜನ ಕೋವಿಡ್ ಅಟ್ಯಾಕ್ ಆಗಿದೆ ಯಾರ್ಯಾರಿಗೆ, ಪ್ರತಿಯೊಬ್ಬರದ್ದು ಒಂದೊಂದು ಸ್ಟೋರಿ ಇದೆ, ಪ್ರತಿಯೊಂದು ಫ್ಯಾಮಿಲಿದು ಒಂದೊಂದು ಸ್ಟೋರಿ ಇದೆ. ನೀವು ಕಳ್ಕೊಂಡಿರೋರ ಫ್ಯಾಮಿಲಿ ಹತ್ರ ಹೋಗಿ ಕೇಳಿ ಕೋವಿಡ್ ಎಷ್ಟು ಭೀಕರ ಅಂತ. ಹೌದು. ಏನೂ ಸಿಂಪ್ಟಮ್ಸೇ ಇಲ್ಲದೆ ಸಿಂಪ್ಟಮ್ಯಾಟಿಕ್ ಆಗಿ ಏನೂ ತೊಂದರೆ ಇಲ್ಲದೆ ಪಾರಾಗಿ ಬಂದಿರೋರ ಹತ್ರ ಕೇಳಿ ಕೋವಿಡ್ ಎಷ್ಟು ಸಿಂಪಲ್ ಅಂತ. 2 ವರ್ಷನಿದೆ ಕೋವಿಡ್ಗೆ. ನೀವು ನನಗೇನೂ ಆಗಿಲ್ಲ, ನಾನು ಆರಾಮಾಗಿದ್ದೆ, ಇವರೆಲ್ಲ ಹೇಳ್ತಿರೋ ಸುಳ್ಳು ಅಂತ ಹೇಳೋರು ತುಂಬ ಜನ ಇರ್ಬೋದು. ಬಟ್ ಆ ಒಂದು ಫ್ಯಾಮಿಲಿಲಿ ಒಂದು ಡೆತ್ ಆಗಿರುತ್ತೆ ಕೋವಿಡಿಂದಲ್ಲ, ಅವ್ರ ಹತ್ರ ಕೇಳಿ ಹೆಂಗೆ ಅವ್ರು ಸಫರ್ ಆಗಿರ್ತಾರೆ, ಆ ಪರ್ಸನ್ ಕಳ್ಕೊಂಡ್ಮೇಲೆ ಅವ್ರ ಲೈಫ್ ಹೆಂಗಿರುತ್ತೆ. ಈಗ ನಮ್ಮ ಅಜ್ಜಿ ತೀರ್ಕೊಂಡ್ರು, ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ನನ್ನ ಫ್ಯಾಮಿಲಿಗೆ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮ ಅಜ್ಜಿ. ನನ್ನ ಮಗಳ ನೋಡಿಕೊಂಡು ನಾನು ಕೆಲಸ ಮಾಡೋದಕ್ಕೆಲ್ಲ ಹೆಲ್ಪ್ ಆಗ್ತಿತ್ತು. ಬಟ್ ಯಾವಾಗ ನಮ್ಮ ಅಜ್ಜಿ ಇಲ್ಲ, ಆಮೇಲೆ ಎಲ್ಲಕ್ಕಿಂತ ತುಂಬ ಮಾನಸಿಕ ಆಘಾತ ಕೊಡೋದು ಯಾವುದು ಗೊತ್ತಾ, ನೀವು ನಾರ್ಮಲಾಗಿ ಡೆತ್ ಆಯಿತು ಅಂದರೆ ಡೆಡ್ ಬಾಡಿ ನೋಡೋದಕ್ಕೆ ಅವಕಾಶ ಇರುತ್ತೆ, ನಮಸ್ಕಾರ ಮಾಡೋದಕ್ಕೆ ಅವಕಾಶ ಇರುತ್ತೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು. ಅದೇ ನೀವು ಕೋವಿಡಿಂದ ಡೆತ್ ಆಯಿತು ಅಂತ ಅಂದಾಗ ಅದನ್ನು ಬಾಡಿ ಪ್ಯಾಕ್ ಮಾಡಿ ಯಾರೂ ಮುಟ್ಟದೇ ಇರೋ ಸ್ಥಿತಿಲಿ, ಯಾರೂ ಟಚ್ ಮಾಡದೇ ಇರೋ ಥರ ಅದನ್ನು ಒಂದು ನಿಭಾಯಿಸೋ ರೀತಿ ಇದೆಯಲ್ಲ, ಅದು ಸಾವಿನ ಇನ್ನೊಂದು ವರ್ಷನ್. ಅಂದರೆ ಕರಾಳತೆ, ಅದು ಸಾವು ಇಷ್ಟು ಕರಾಳವಾಗಿಯೂ ಇರಬಹುದು ಅನ್ನೋದಕ್ಕೆ ಒಂದು ನಿದರ್ಶನ ಆಗೋಯ್ತು. ಅದಕ್ಕೆಲ್ಲ ನಾವು ಜೀವಂತ ಸಾಕ್ಷಿ ಆಗಿಬಿಟ್ವಿ. ಜೀವಂತ ಸಾಕ್ಷಿಯಾಗಿದ್ದು ವೆರಿ ಇಂಪಾರ್ಟೆಂಟು. ಅಲ್ಲಿ ಜೀವಂತ ಮೇಲೆ ಏನೋ ನಡೆದಿದ್ರೆ ಒಂಥರ ನಮ್ಮ ಕಣ್ಣು ಮುಂದೆನೇ ಇಷ್ಟೆಲ್ಲ ನಡೆದು ಹಂಗಾಗ್ತಿತ್ತು. ಆಮೇಲೆ ನಾವು ಇದು ವಿಜುವಲ್ಸಲ್ಲಿ ನೋಡ್ತಿದ್ದಾಗ್ಲೂ ರಸ್ತೆ ಸೈಡಲ್ಲಿ ಹಿಂಗೆ ಉಸಿರುಗಟ್ಟಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಬೀಳೋದೆಲ್ಲ ನಾವು ನೋಡಿದ್ವಿ ನ್ಯೂಸ್ ಓದುವಾಗ. ಅದೇ ನಮ್ಮ ರಿಯಲ್ ಲೈಫಲ್ಲಿ ನನಗಾಯಿತು. ನಾನು ಆಕ್ಸಿಜನ್ ಲೆವೆಲ್ ಕಡಿಮೆ ಆದಾಗ ಆಮ್ಲಜನಕ ಸಿಗದೆ ನಾನು ಅದು ಒದ್ದಾಡಿದ ರೀತಿ ಇತ್ತಲ್ಲ, ಲೈಕ್ ಅದು ಉಸಿರಾಡೋಕ್ಕೆ ಕಷ್ಟ ಆಗೋದು, ಬಾಡಿ ಲೈಟ್ ವೆಯ್ಟ್ ಆಗೋದು, ಆಮೇಲೆ ಫೀಲ್ ಆಯ್ತಾ? ಹೌದು, ಕುಸಿದು ಬಿದ್ದಂಗೆ ಆಗೋದು ತುಂಬ. ಆಮೇಲೆ ಆಕ್ಸಿಜನ್ ಸಪೋರ್ಟಲ್ಲಿದ್ದೆ ನಾನು ಆ ಟೈಮಲ್ಲಿ. ಅದೇ ಆ 3 ಡೇಸ್ ಏನಾಯಿತು ಅಂದರೆ ನಾನು ಎಲ್ಲ ನಮ್ಮ ರಿಲೇಟಿವ್ಸಿಂದ ನನಗೆ ಮನೆಯಿಂದ ವೀಡಿಯೋ ಕಾಲೆಲ್ಲ ಮಾಡ್ತಾಯಿದ್ರು. ನನ್ನ ಮಗಳು ನೋಡಿದಾಗಲೂ ನಾನು ನಾಳೆಯಿಂದ ಇವ್ರ ಜೊತೆಗೆ ಇಲ್ಲದೆ ಇರ್ಬೋದು ಅಂತ ಹೇಳುವ ಫೀಲಿಂಗ್ ಇರುತ್ತಲ್ಲ, ಅದು ವೆರಿ ಇಮೋಷ್ನಲಿ ತುಂಬ ಡಿಸ್ಟರ್ಬ್ ಮಾಡ್ತು. ಆಮೇಲೆ ತುಂಬ ಕೋಪ ಬರ್ತಾಯಿತ್ತು. ಅಂದರೆ ಕೋಪ ತೋರ್ಸೋಕ್ಕೆ ಯಾರೂ ಇಲ್ಲ. ಅಜ್ಜಿ ಒಂದು ಕಡೆಗೆ ತೀರಾ ಕ್ರಿಟಿಕಲ್ ಸಿಚುವೇಶ್ನಲ್ಲಿದ್ದಾರೆ, ಆಮೇಲೆ ನಾನು ಒಬ್ಬಳೇ ಇದ್ದೀನಿ ಇದರಲ್ಲಿ. ಈ ಹಾಸ್ಪಿಟಲ್ ಸೆಟಪ್ ನೋಡಿ 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 ನೀವು ಒಬ್ಬ ಮನುಷ್ಯನ ಒಂದೇ ಕಲರ್ ಸೆಟಪ್ಪಲ್ಲಿ 17 ದಿನ ನೋ ಕಲರ್ ಲೈಫ್, ನೀವು ಬೇಕಾದಂಗೆ ತಿಂದ್ಕೊಂಡು ಉಣ್ಕೊಂಡು ಓಡಾಡ್ತಾ ಇದ್ದ ಪರ್ಸನ್. ನನ್ನ ಲೈಫ್ ಸ್ಟೈಲ್ ವೆರಿ ಸ್ಟ್ರಿಕ್ಟ್ ಮತ್ತು ತುಂಬ ಹೆಲ್ದಿ ಇತ್ತು. ನಾನು ಡಯಟ್ ಮಾಡ್ತಾಯಿದ್ದೆ, ಡಯಟ್ ಅಂದರೆ ಏನೂ ತಿನ್ನದೇ ಇರೋದಲ್ಲ, ಹೆಲ್ದಿ ಡಯಟ್. ಆಮೇಲೆ ಜಿಮ್ ಮಾಡ್ತಾಯಿದ್ದೆ, ಸ್ವಿಮ್ಮಿಂಗು ಮಾಡ್ತಾಯಿದ್ದೆ, ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದೆ. ಯಾರಿಗೆ ಅಟ್ಯಾಕ್ ಆದರೂ ಸುಕನ್ಯಂಗೆ ಏನೂ ಆಗಲ್ಲ ಬಿಡಿ ಅಂತ ನಮ್ಮ ಆಫೀಸಲ್ಲೇ ಎಲ್ಲರಿಗೂ ತುಂಬ ಕಾನ್ಫಿಡೆನ್ಸ್ ಇತ್ತು. ಕಲರ್ಫುಲ್ ಲೈಫ್ ಒಂದು ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಥರ ಆಗೋಯ್ತಾ? ಅನ್ನಿಸ್ತು ನನಗೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದಕ್ಕಿಂತನೂ ಗ್ರೀನ್ ಆ್ಯಂಡ್ ವೈಟ್ ಆಗೋಯ್ತು ಅಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದ್ನಲ್ಲ. ಆ ಕಾಸ್ಟ್ಯೂಮು, ಆ ಯೂನಿಫಾರ್ಮ್, ನಂಗೆ ಆ ಯೂನಿಫಾರ್ಮ್ ಇವಾಗ ನೋಡಿದ್ರೂ ನಂಗೆ ಅದು ಸಡನ್ನಾಗಿ ರಿಕಾಲ್ ಆಗಿಬಿಡುತ್ತೆ ಎಲ್ಲ. ಆ್ಯಂಡ್ ವೈಟ್ ಇತ್ತಲ್ಲ, ಆ ವೈಟ್ ನೋಡಿ ನಂಗೆ ನೆಕ್ಸ್ಟ್ ವೈಟ್ ಕಲರ್ ನೋಡಿದ್ರೆ ಒಂಥರ ಭಯ ಸ್ಟಾರ್ಟ್ ಆಯಿತು. ಅಂದರೆ ಎಲ್ಲ ಏನು ನೋಡಿದ್ರು ವೈಟ್ ವೈಟ್ ವೈಟ್, ಆ ಕಿಟ್ಟಿಂದ ಹಿಡಿದು ಎಲ್ಲನೂ ವೈಟೇ. ಸೊ ಅದು ಸ್ವಲ್ಪ ಮನಸ್ಸಿಗೆ ತುಂಬ ಇದಾಗೋಯ್ತು ನಂಗಲ್ಲಿ. ಆ 3 ಡೇಸ್ ನಾನು ಎಲ್ಲರನ್ನು ಮತ್ತು ಯಾರ್ಯಾರು ವೀಡಿಯೋ ಕಾಲ್ ಮಾಡ್ತಾಯಿದ್ರು ಎಲ್ಲರಿಗೂ ಸ್ಟಾಪ್ ಮಾಡಿಬಿಟ್ಟೆ. ಯಾರೂ ನನ್ನ ಹತ್ರ ಮಾತಾಡಬೇಡಿ, ಕಾಲ್ ಕಟ್ ಮಾಡ್ತಾಯಿದ್ದೆ. ಅನ್ನಿಸ್ಬಿಡ್ತು ಯಾಕೋ ಡೆಡ್ ಎಂಡಿಗೆ ಬಂದುಬಿಟ್ಟೆ, ಇನ್ನೇನೂ ಇಲ್ಲ ಅಂತ. ಅದಕ್ಕೆ ಸರಿಯಾಗಿ ಆವಾಗ CM ಯಡಿಯೂರಪ್ಪ ಅವರು ಅಡ್ಮಿಟ್ ಆಗಿದ್ದರು, ಪಕ್ಕದ ಇದರಲ್ಲೇ ಇದ್ದರು, ಅವರು ಡಿಸ್ಚಾರ್ಜ್ ಆಗಿಬಿಟ್ರು. ನನಗೆ ಏಜ್ ಫ್ಯಾಕ್ಟರ್ ಕೂಡ ನನಗೆ ಮೈಂಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅವರ ಏಜ್ ಮತ್ತು ನನ್ನ ಏಜ್ ಕಂಪೇರ್ ಮಾಡಿಕೊಂಡೆ ನಾನು. ಮಾನವ ಸಹಜವಾಗಿ ಈಗ ಅವರು CM ಅಥವಾ ಆ ಥರ ನಾನು ನೋಡಿದ್ದಲ್ಲ. ನನಗೆ ಯಾಕೆ ಕಡಿಮೆ ಆಗ್ತಿಲ್ಲ, ಇನ್ನು ನಾನೇ ಯಾಕೆ ಇನ್ನೂ ಹುಷಾರಾಗ್ತಿಲ್ಲ. ಇಮ್ಯುನಿಟಿ ಚೆನ್ನಾಗಿದೆ, ಸ್ವಿಮ್ಮರು, ಜಿಮ್ಮರು. ಬಟ್ ಸ್ವಿಮ್ಮಿಂಗ್ ಮಾಡ್ತಿದ್ದೆ. ದಟ್ಸ್ ವಾಟ್, ಸ್ವಿಮ್ಮಿಂಗ್ ಬರುತ್ತೆ. ಜಿಮ್ಮರ್, ರೆಗ್ಯುಲರ್ ಜಿಮ್ಮರ್. ಹೌದು, ರೆಗ್ಯುಲರ್ ಜಿಮ್, ಪ್ರೋಟೀನ್ ಡಯಟ್.
ಗುಡ್ ಡಯಟ್ ಎಲ್ಲವೂ ಬ್ಯಾಲೆನ್ಸ್ ಕೂಡ, yes. ನ್ಯೂಟ್ರಿಷನಿಸ್ಟ್ ಸಜೆಸ್ಟ್ ಮಾಡಿರೋ ಡಯಟನ್ನೇ ನಾನು ಮಾಡ್ತಿದ್ದೆ. ಅಂದರೆ ಲೈಕ್ ರ್ಯಾಶ್ ಡಯಟ್ ಅಥವಾ ಇದೆಲ್ಲ ಅಲ್ಲ ನಂದು, ಅಂದರೆ But when- ಸೈಂಟಿಫಿಕ್ ಅಲ್ದಿರೋ ಡಯಟ್ ಅಲ್ಲ, ವೆರಿ ಹೆಲ್ದಿ ಬ್ಯಾಲೆನ್ಸ್ ಡಯಟ್ ಇತ್ತು ನಂದು. ಲೈಫ್ ಸ್ಟೈಲ್ ಕೂಡ ಅಷ್ಟೇ, ನೋ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇರಲಿಲ್ಲ. ಹಾಗಿದ್ದೆ ನಾನು ಡಾಕ್ಟರ್ ಕೇಳಿದ್ದೆ ಒಂದು ಪ್ರಶ್ನೆ, ಅಲ್ಲ ಡಾಕ್ಟರ್ ಹಿಂಗಿಂಗೋ ಏನೇನೋ ತಗೊಂಡಿರೋರೆಲ್ಲ ಹುಷಾರಾಗ್ಬಿಟ್ರು ಕೋವಿಡಲ್ಲಿ, ನಾನು ಇಷ್ಟು ಸ್ಟ್ರಿಕ್ಟಾಗಿ ಇಷ್ಟು ನೀಟಾಗಿ ಲೈಫ್ ಸ್ಟೈಲ್ ಇಟ್ಟು ನಾನು ಯಾಕೆ ಹುಷಾರಾಗ್ತಾ ಇಲ್ಲ ಅಂತ. ಆವಾಗ ಡಾಕ್ಟರ್ ಹೇಳಿದ್ರು, ನಿಮಗೆ ಅಟ್ಯಾಕ್ ಆಗಿರೋದು ಡಬಲ್ ಮ್ಯೂಟೆಂಟ್ ವೈರಸ್ ಒಂದು, ಎರಡನೇದು ವೈರಲ್ ಲೋಡ್ ಫುಲ್ ಹೆವಿ ಇತ್ತು, ಬಿಕಾಸ್ ನೀವು ಕೆಲಸ ಮಾಡೋ ವಾತಾವರಣದಿಂದ ಬಂತೋ ಗೊತ್ತಿಲ್ಲ, ಯಾಕಂದರೆ ಆ ಲೆವೆಲ್ಲಿಗೆ ವೈರಸ್ ತುಂಬಿತ್ತು. ಇನ್ನೊಂದೇನೆಂದರೆ, ನೀವು ಅಷ್ಟು ಸ್ಟ್ರಿಕ್ಟಾಗಿ ನಿಮ್ಮ ಲೈಫ್ ಇಟ್ಟಿದ್ದಕ್ಕೆ ನೀವು ಈಗ ಇಷ್ಟಾದರೂ ಇದ್ದೀರಾ, ಇಲ್ಲಾಂದರೆ ಯಾವಾಗಲೂ ಹೋಗ್ಬಿಡ್ತಿದ್ರಿ ನೀವು ಅಂತ. ಲೈಕ್ ಅದರಲ್ಲೂ ಇನ್ನೊಂದು ಪಾಯಿಂಟ್ ಅವ್ರು ನಂಗೆ ತಂದರು. ಸೊ ಅದು ಲಾಸ್ಟಿಗೆ ಅವರು ನಾನು ಅಲ್ಲಿಂದ ಹೊರಗಡೆ ಬರೋವಾಗ ಹೇಳಿದ್ದಾಗಿತ್ತು. ಬಟ್ ಆ 3 days ನಾನಲ್ಲಿ ಅಲ್ಲೊಂದು ವಿಂಡೋ ಓಪನ್ ಇರ್ತಿತ್ತು. ಆ ವಿಂಡೋನ ಯಾವಾಗಲೂ ಕ್ಲೋಸ್ ಮಾಡಿಸ್ತಾ ಇದ್ರು ನರ್ಸ್ಗಳೆಲ್ಲ ಬಂದು, ಯಾಕಂದರೆ ತುಂಬ ಜನ ಡಿಪ್ರೆಷನಿಂದ ಹಾರಕ್ಕೆ ಟ್ರೈ ಮಾಡೋದು, ಈ ಥರ ನೆಗೆಟಿವ್ ಸೈಡ್ ಯೋಚನೆ ಮಾಡ್ತಾಯಿದ್ರು. ನಂಗೆ ಆ ಥರದ ಯೋಚನೆ ಅಂದರೆ ಸಾಯಬೇಕು ಅಂತ ಬಂದಿಲ್ಲ, ನಂಗೆ ಬದುಕಬೇಕು ಅಂತ ಬರ್ತಿತ್ತು. ಬಟ್ ಬದುಕೋಕ್ಕಾಗ್ತಾ ಇಲ್ಲ ಅಂತ ಹತಾಶೆ ಆಗ್ತಾಯಿತ್ತು. ಇನ್ನೆಲ್ಲ ನಾರ್ಮಲ್ ಆಗೋದು ಯಾವಾಗ, ಹೆಂಗೆ ಅಂತ 1000 ಪ್ರಶ್ನೆಗಳು. ಯಾಕಂದರೆ ಕೋವಿಡ್ ಬಗ್ಗೆ ಗೊತ್ತಿರೋರು ಯಾರು ಇಲ್ವಲ್ಲ, ಹೀಗೆ ಇದೇ ಕೋವಿಡ್ ಅಂತ ಹೇಳೋರು ಯಾರಿದ್ದಾರೆ ಅಲ್ವಾ? ಎಲ್ಲರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಅಲ್ಲೊಂದು ಪಾರಿವಾಳ ಬರೋದು ಯಾವಾಗಲೂ. ಆ ಪಾರಿವಾಳ ನನಗಿಂತ ಎಷ್ಟು ಲಕ್ಕಿ ಅಂತ ಫೀಲ್ ಆಗೋದು ನನಗೆ. ಯಾಕಂದರೆ ಅದು ಬರ್ತಿತ್ತು, ಅದ್ರ ಪಾಡಿಗೆ ರೆಕ್ಕೆ ಎಲ್ಲ ಅದು ಹಾರ್ಕೊಂಡು ಹೋಗುತ್ತಲ್ಲ, ಆವಾಗ ನನಗೆ ಅದು ಅನಿಸಿದ್ದು, ಅಂದರೆ ಸ್ವಾತಂತ್ರ್ಯ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಮನುಷ್ಯನಿಗೆ. ಅದು ಸ್ವಚ್ಛಂದವಾಗಿ ಹಾರ್ತಿತ್ತು ಹೊರಗಡೆ. ಆಮೇಲೆ ಆ ಸನ್ಲೈಟ್ ನಾನು ನೋಡಿದಾಗೆಲ್ಲ ನಂಗೆ ಅನ್ಸೋದಾಯ್ತಾ, ಅಂದರೆ ಸನ್ಲೈಟ್ ನಮ್ಗೆ ಎಲ್ಲಿದ್ರೂ ಬರುತ್ತೆ, ಬಟ್ ನಾವು ಅದನ್ನು ತುಂಬ ಫ್ರೀಡಮಲ್ಲಿ ಎಂಜಾಯ್ ಮಾಡೋದಿರುತ್ತಲ್ಲ. ಈಗ ನೀವು ಬೀಚ್ ಸೈಡಿಗೆ ಹೋದರೆ ಒಂದು ಸನ್ರೈಸ್ ನೋಡೋವಾಗ ಒಂದು ಆಗೋ ಆನಂದ, ಅಥವಾ ಒಂದು ಹಿಲ್ಸ್ ಮೇಲೆ ಹೋದಾಗ ಗುಡ್ಡದ ಮೇಲೆ ಹೋಗಿ ಸೂರ್ಯೋದಯ ನೋಡೋ ಒಂದು ಆನಂದ, ಅಥವಾ ನಿಮ್ಮ ಮನೇಲೇ ಬೆಳಗ್ಗೆ ಅದು ಬಂದಾಗ ಆಗೋ ಆನಂದ ಸೂರ್ಯೋದಯ, ಅದಕ್ಕೂ ಹಾಸ್ಪಿಟಲಲ್ಲಿ ಅಸಹಾಯಕರಾಗಿದ್ದಾಗ ಸನ್ರೈಸ್ ಆಗೋದು ನೋಡೋದಿರುತ್ತಲ್ಲ, ತುಂಬ ಡಿಫ್ರೆಂಟ್. ನಾನು ತುಂಬ ಟ್ರಾವೆಲ್ ಮಾಡಿರೋದಕ್ಕೆ ನಾನು ಇದನ್ನು ಹೇಳ್ತಿರೋದು. ಪ್ರಕೃತಿಯನ್ನು ನೀವು ಸ್ವಾತಂತ್ರ್ಯ ಇದ್ದುಕೊಂಡು ನೋಡೋದಕ್ಕೂ, ಪ್ರಕೃತಿಯನ್ನು ಬಂಧನದಲ್ಲಿ ಇದ್ದುಕೊಂಡು ನೀವು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಂಗೆ ಆ ಬಂಧನ ಮತ್ತು ಪ್ರಕೃತಿ ಎರಡರ ಕಾಂಬಿನೇಷನ್ ನನಗೆ ಫೀಲ್ ಆಯ್ತಲ್ಲಿ. ಅಂದರೆ ಇದು ಹೇಳಿದ್ರೆ ನಿಮಗೆ ಸ್ವಲ್ಪ ಏನು ಹೇಳ್ತಾರೆ, ಕಾವ್ಯಾತ್ಮಕವಾಗಿ ಹೇಳ್ತಿದ್ದೀನ ಅಂತ ಅನ್ನಿಸ್ತಿದ್ಯಾ ಅಥವಾ ಇಲ್ಲ ದಟ್ಸ್ ಕಮ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್. ಎಷ್ಟೋ ಜನ ಹೀಗೆ ನಿಮ್ಮ ಹಾಗೆ ಉದಾಹರಣೆ ಹೇಳ್ಬೇಕಾದ್ರೆ ನಾನು ಹೇಳಿದ್ದೀನಿ, ದೇವರು ನಾನು ಡೈಲಿ ಇದ್ದೀನಪ್ಪ ಜೊತೆಯಲ್ಲಿ, ಅಷ್ಟು ಬಾಡಿಗಳನ್ನ ಸಾಕ್ಸಿದ್ದೀನಿ, ನನಗೆ ಅಟ್ಯಾಕೇ ಆಗಲಿಲ್ಲ. ಐ ಡೋಂಟ್ ನೋ ವೈ. ಅಟ್ಯಾಕ್ ಆಗಿರುತ್ತೆ, ಸಿಂಪ್ಟಮ್ಯಾಟಿಕ್ ಆಗಿರ್ತೀರ ನೀವು, ಒಂದು ಚಾನ್ಸಸ್ ಇಲ್ಲ. ಅದು ನಿಮ್ಮನ್ನು ಮೀರಿ ಕೋವಿಡ್ ಆ ಕಡೆ ಈ ಕಡೆ ಎಲ್ಲೋ ಪಾಸ್ ಆಗಿರುತ್ತೆ, ಲೈಕ್ ಒಂದು ಸಣ್ಣ ಕೂದಲೆಳೆಯ ಅಂತರದಲ್ಲಿ ಅಂತ ಹೇಳ್ತಾರಲ್ಲ, ಆ ಥರ ಏನಾದರೂ ಆಗಿರುತ್ತೆ. ಬಟ್ ಸಿಂಪ್ಟಮ್ಯಾಟಿಕ್ ಆಗಿ ತುಂಬ ಜನಕ್ಕೆ ಬಂದು ಹೋಗಿದೆ. ಅದು ಎಗೈನ್ ಆ ವೈರಲ್ ಲೋಡ್ ಎಷ್ಟಿರುತ್ತೆ ಮತ್ತು ನಿಮ್ಮ ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡಿ ಕೊನೆ ಕೆಮ್ಮು, ನೆಗಡಿ, ಶೀತ ಎಲ್ಲ ತಲೆನೋವು ಎಲ್ಲ ಸ್ಟಾರ್ಟ್ ಆಯಿತು. ನೀವು ಚೆಕ್ ಮಾಡೋಕ್ಕೆ ಹೋಗಿರಲ್ಲ? ಚೆಕ್ ಮಾಡೋಕ್ಕೆ ಹೋಗಲಿ ಅಷ್ಟೇ. ಅಲ್ಲಿಗೆ ನಾನು ಕ್ವಿಟ್ ಮಾಡಿಬಿಟ್ಟೆ. ಅಷ್ಟೊತ್ತಿಗೆ 3rd ವೇವ್ಗೆ ಬಂತು, ಆರಾಮಾಗಿತ್ತು, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿತ್ತು. 3rd ವೇವ್ ಮತ್ತು 4th ವೇವ್ ಸ್ವಲ್ಪ ಬೆಟರ್ ಇತ್ತು. 2nd ವೇವ್ ತುಂಬ ಹಾರಿಬಲ್ ಇತ್ತು, ತುಂಬ ಜನಕ್ಕೆ ಎಫೆಕ್ಟ್ ಆಗಿದ್ದು 2nd ವೇವಲ್ಲಿ. ಯಾಕಂದರೆ ಒಂದು ಮ್ಯೂಟೆಂಟ್ ಡಬಲ್ ಮ್ಯೂಟೆಂಟ್ ವೈರಸ್ ಆಗಿತ್ತು, ಇನ್ನೊಂದು ವೈರಲ್ ಲೋಡ್ ಜಾಸ್ತಿಯಾಗಿ ತುಂಬ ಸ್ಟ್ರಾಂಗ್ ಎಫೆಕ್ಟ್ ಆಗ್ತಾಯಿತ್ತು. ಮತ್ತು ನಿಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ 2nd ವೇವಲ್ಲಿ ಏಜ್ ಫ್ಯಾಕ್ಟರೂ ನೋಡ್ದೇ ಬೇರೆ ಯಾವುದೇ ಕಾಯಿಲೆ ಇಲ್ಲದೆ ಇರೋರಿಗೂ ಕೂಡ ಡೆತ್ತೇ ಡೈರೆಕ್ಟ್. ಅದು ಇಲ್ಲಿಗೆ ಲಂಗ್ಸಿಗೆ ಇದು ಗಂಟ್ಲಿಗೆ ಅಟ್ಯಾಕ್ ಆದರೆ ಸ್ವಲ್ಪ ಕೆಮ್ಮು ಶೀತ ಬಂದು ಕಡಿಮೆ ಆಗುತ್ತೆ. ಅಂದರೆ ಡೈರೆಕ್ಟ್ ಲಂಗ್ಸಿಗೆ ಅಟ್ಯಾಕ್ ಆಗಿಬಿಟ್ರೆ ಬೇಗ ಕಡಿಮೆ ಆಗ್ತಿರ್ಲಿಲ್ವಂತೆ. ದಟ್ ಈಸ್ ದ ಒಂದು ಸ್ಟಡಿ ಅಲ್ಲಿ ಹಾಸ್ಪಿಟಲಲ್ಲಿ. ಎಷ್ಟು ದಿನಕ್ಕೆ ರಿಕವರಿ ಆದ್ರಿ? ನಾನು ಹಾಸ್ಪಿಟಲ್ದ ಬಂದಿದ್ದು 17 ದಿನ ಆದಮೇಲೆ 18ನೇ ದಿನಕ್ಕೆ. ಬಟ್ ಯಾಕೆ ಬಂದಂದ್ರೆ ನಮ್ಮ ಅಜ್ಜಿ ತುಂಬ ಸಿವಿಯರ್ ಆಯಿತು. ಅದು ನನಗೆ ತಡ್ಕೊಳ್ಳುವ ಶಕ್ತಿ ಇರಲಿಕ್ಕಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಆಕ್ಸಿಜನ್ ಸಪೋರ್ಟಲ್ಲಿ ಇದ್ದಿದ್ದಕ್ಕೆ. ಹಾಗಾಗಿ ಓವರ್ನೈಟ್ ನಂಗೆ ಡಿಸ್ಚಾರ್ಜ್ ಮಾಡಿದ್ರು. ಹಾಸ್ಪಿಟಲ್ ಸೆಟಪ್ ನಂಗೆ ಮನೇಲಿ ಮಾಡಿಕೊಟ್ಟು ಮಾನಿಟರ್ ಮಾಡಿದ್ರು. ಡಾಕ್ಟರ್ಸ್ ತುಂಬ ಚೆನ್ನಾಗಿ ನೋಡಿದ್ದಾರೆ. ನಾನು ಮಣಿಪಾಲ್ ಹಾಸ್ಪಿಟಲಲ್ಲಿ ನನಗೆ ಫುಡ್ಡಿಂದ ಹಿಡಿದು ಅಷ್ಟು ಕೇರ್ ತೊಗೊಂಡಿದ್ದಾರೆ. ತುಂಬ ನಾನು ಇಮೋಷ್ನಲ್ ಆಗಿಬಿಟ್ಟೆ ಅಲ್ಲಿ ಅವರಿಗೆಲ್ಲ. ಆಮೇಲೆ ಫೋನ್ ಮಾಡಿ ಎಲ್ಲ ಹೇಳಿದೆ, ತುಂಬ ಚೆನ್ನಾಗಿ ನೋಡ್ಕೊಂಡು ಟಫ್ ಟೈಮಲ್ಲಿ ಅಂತ. ಅಲ್ಲಿಂದ ನಾನು ಹೊರಗಡೆ ಬಂದ ಮೇಲೆ ನನಗೆ ಕೋವಿಡ್ ಇದೆಯಲ್ಲ, ಅದೊಂದು ಇದು ಏನು ಹೇಳಿದ್ನಲ್ಲ, ಒಂದು ಎಪಿಸೋಡ್ ಅಲ್ಲ, ಅದು 10 ಎಪಿಸೋಡ್. ಅದು ಅಲ್ಲಿಂದ ಕೋವಿಡ್ಗಿಂತ ಮುಂಚೆ ಕೋವಿಡ್ ಬರುತ್ತೋ ಅನ್ನೋ ಭಯದಲ್ಲಿ ಆಫೀಸಲ್ಲಿ ಕೆಲಸ ಮಾಡಿರೋ ಒಂದು ಎಪಿಸೋಡು. ಕೋವಿಡ್ ಬಂತು ಅಂದಮೇಲೆ ಒಂದು ಕಾನ್ಫಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಸೇರಿರೋ ಒಂದು ಎಪಿಸೋಡು. ಆಮೇಲೆ ಕಡಿಮೆ ಆಗ್ತಿಲ್ಲ ಅಂತ ಕಾನ್ಫಿಡೆನ್ಸ್ ಹೋಗ್ತಾ ಹೋದ ಎಪಿಸೋಡ್.
ಆಮೇಲೆ ನೆಕ್ಸ್ಟ್ ಕೋವಿಡ್ ಹಾಗೆ ಇದ್ದುಕೊಂಡೆ ಕಡಿಮೆ ಆಗ್ತಾ ಇದ್ದಂಗೆ ಡಿಸ್ಚಾರ್ಜ್ ಆದ ಎಪಿಸೋಡು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಲೆವೆಲ್. ನನಗೆ ಹೈ ಡೋಸ್ ಆಫ್ ಸ್ಟಿರಾಯ್ಡ್ ಕೊಟ್ಟು ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗುವಾಗ 52 kg ಇದ್ದೆ. 1 ಮಂತ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ 1 ಮಂತಲ್ಲಿ 20 kg ಗೇನ್ ಆದೆ. 72 ನಾನು. ಇಮ್ಯಾಜಿನ್. ನಾನು ಅರ್ಧ ಇಂಚು ನಾನು ದಪ್ಪ ಆದರೂ ಅಷ್ಟು ಕಾನ್ಷಿಯಸ್ ಆಗಿರ್ತಿದ್ದೆ. ಆ್ಯಂಡ್ ನನ್ನ ಫುಡ್ ಬಗ್ಗೆ ನಾನು ವೆರಿ ವೆರಿ ಪಾರ್ಟಿಕ್ಯುಲರ್ ಇದ್ದೆ. ಅಂಥದ್ರಲ್ಲಿ ಇಷ್ಟು ಪ್ಲೇಟಿಗೆ ಹಾಕ್ಕೊಂಡು ನಾನು ತಿಂದ್ರೂ ನನಗೆ ಫುಡ್ ಸಾಕಾಗ್ತಾ ಇಲ್ಲ. ಅಂದರೆ ಅದು ಆ ಮೆಡಿಕೇಷನ್ ತುಂಬ ಇರ್ತಿತ್ತು. ನೆಬ್ಲೈಸೇಷನು, ಆಮೇಲೆ ಫುಲ್ಲು ಹಾಸ್ಪಿಟಲ್ ಸೆಟಪ್ ಥರನೇ ಇತ್ತಲ್ಲ. ಟ್ಯಾಬ್ಲೆಟ್ಸ್ ಸ್ಟಿರಾಯ್ಡ್ ಕಂಟಿನ್ಯೂ ಆಯಿತು ನನಗೆ ಸ್ವಲ್ಪ ಟೈಮ್. ಆಮೇಲೆ ಬ್ಲಡ್ ಥಿನ್ನರ್ ಕೊಡೋರು, ಗೊತ್ತಲ್ಲ ಅದೆಲ್ಲ. ಬ್ಲಾಕ್ ಆಗಬಾರ್ದು, ಹಾಗೆ ಇದು ಕ್ಲಾಟ್ ಆಗಬಾರ್ದು, ಬ್ಲಡ್ ಕ್ಲಾಟ್ ಆಗಬಾರ್ದು ಅಂತ. ಸೊ ಅದೆಲ್ಲ ಫುಡ್ಡು ಹೆವಿ ಇಂಟೇಕ್ ಆಗ್ತಿತ್ತು. ಆ್ಯಂಡ್ ನನ್ನ ಇದು ಕೈಯಲ್ಲಿ ಒಂದು ಸ್ಪೂನ್ ಎತ್ತಕ್ಕೂ ಆಗ್ತಿತ್ತು, ಹಿಂಗೆ ಶೇಕ್ ಆಗೋದು ಕೈಯೆಲ್ಲ. ಆಮೇಲೆ ಓವರ್ ವೆಯ್ಟ್ ಆಗಿಬಿಟ್ಟು ನನಗೆ ಮಿರರ್ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಒಂದ್ಸತಿ ನಾನು ಮಿರರ್ ನೋಡಿರ್ಬೋದು. ಹಾಂ, ಇಮ್ಯಾಜಿನ್, ಒಂದು ದಿನಕ್ಕೆ ನಾನು ಮೋರ್ ದೆನ್ 100 times ಮಿರರ್ ನೋಡುವಂಥ ಪ್ರೊಫೆಷನ್ ನಂದು. ನ್ಯೂಸ್ಗೆ ಹೋಗ್ತೀವಾ, ಹಿಂಗೆ ಮಾಡಿ ಟಚ್ ಅಪ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ನೋಡೋದು, ಮತ್ತು ಹಿಂಗೆ ನೋಡೋದು. ಇದೇ ಮಿರರೇ ನಮ್ಮ ಲೈಫ್ ಇತ್ತು. ಮಿರರ್ ಕ್ಯಾಮ್ರಾ ಅಲ್ವಾ. ಅಂಥವಳು 3 ತಿಂಗಳಲ್ಲಿ ಒಂದ್ಸರಿನೇ ಮೊಬೈಲ್ ಕನ್ನಡಿ ನೋಡಿರ್ಬೋದು. ಆ ಥರ ಪರಿಸ್ಥಿತಿ ಬಂತು ನನಗೆ. ಯಾಕೆಂದರೆ ನಾನು ಓವರ್ ವೆಯ್ಟ್ ಆಗಿ ಈ ಚಿನ್ನು ಮತ್ತು ಇದಿದೆಯಲ್ಲ ಹಿಂಗೆ ಕುಡ್ಕೊಂಡ್ಬಿಟ್ಟಿತ್ತು ನನಗೆ. ಲೈಕ್ ಇಲ್ಲಿ ತನಕ ಇಲ್ಲಿಗೆ ಸೆಗ್ರಿಗೇಷನ್ ಇಲ್ಲ, ಸ್ಟಿರಾಯ್ಡ್ ಇದ್ರದ್ದು. ಆಮೇಲೆ ಹಿಂಗೆ ಹೊಟ್ಟೆ ಹಿಂಗೆ ಬಂದಿತ್ತು ನನಗೆ. ಹಿಂಗೆ ಕೂತಿದ್ದೆ. ಲಾಫಿಂಗ್ ಬುದ್ಧ ಎಲ್ಲ ನೀವು ನೋಡಿರ್ತೀರ. ಸೊ ಆ ಥರದ ಒಂದು ಟ್ರಾನ್ಸ್ಫಾರ್ಮೇಷನ್. ಎಲ್ಲೋ ಒಂದು ಕಡೆ ಇದ್ದೀನಿ ಅಂತ ಹಂಗೆ ಫೀಲ್ ಆಗ್ತಿತ್ತು. ನಾನು ಅಂತ ಫೀಲ್ ಆಗ್ತಿರ್ಲಿಲ್ಲ. ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಆಗಿದ್ರು ಆ ಟೈಮಲ್ಲಿ. ನನಗೆ ನಡೆಯೋಕೆ ಮರ್ತೋದಂಗೆ ಆಗ್ತಿತ್ತು, ಬಿಕಾಸ್ ನಾನು ಹಾಸ್ಪಿಟಲಲ್ಲಿ ಮಲ್ಕೊಂಡೇ ಇದ್ದಿದ್ದಕ್ಕೆ. ಆಮೇಲೆ ಒಂದೊಂದು 10 ಸ್ಟೆಪ್ ವಾಕಿಂಗ್ ಮಾಡಿ, ಆಮೇಲೆ ತಿನ್ನೋಕ್ಕೆ ಕೈ ಸರಿ ಇದಾಗ್ತಿರ್ಲಿಲ್ಲ. ಆಮೇಲೆ ಹೈಪೋ ಕ್ಯಾಲ್ಸಿಮಿಯಾ ಆಯಿತು. ಸೊ ಕೈ ನಂದು ಹಿಂಗೆ ಟ್ವಿಸ್ಟ್ ಆಗೋಯ್ತು ಕೈಯೆಲ್ಲ. ಬಾಯಿ ಸ್ವಲ್ಪ ಲೆಫ್ಟ್ ಹಿಂಗಾಗೋಕೆ ಸ್ಟಾರ್ಟ್ ಆಯಿತು. ಕ್ಯಾಲ್ಸಿಯಂ ತುಂಬ ಕಡಿಮೆ ಆಗಿಬಿಟ್ಟಿತ್ತು, ಮೈನಸ್ಗೆ ಹೋಗ್ಬಿಟ್ಟಿತ್ತು. ಆಮೇಲೆ ಸಡನ್ನಾಗಿ ಅದಕ್ಕೆ ಟ್ರೀಟ್ಮೆಂಟ್ ಆಯಿತು. ಸೊ ಹಾಗೆ ಒಂದೊಂದು ಅದರ ಆಮೇಲೆ ಇದು ಬ್ಲ್ಯಾಕ್ ಫಂಗಸ್ ಅಂತ ಅವಾಗ ಭಯಂಕರ ಥ್ರೆಟ್ ಇತ್ತು. ಈ ಸ್ಟಿರಾಯ್ಡ್ ಜಾಸ್ತಿ ತಗೊಂಡವರಿಗೆಲ್ಲ ಬ್ಲ್ಯಾಕ್ ಫಂಗಸ್ ಅಟ್ಯಾಕ್ ಆಗುತ್ತೆ ಅಂತ. ಸೊ ಅದು ಇನ್ನೊಂದು ಲೆವೆಲ್ಲು. ಅಂದರೆ ಬಂದ ಮೇಲೆ ಬದುಕಬೇಕಲ್ಲ. ಅಲ್ಲ, ಯು ಹ್ಯಾವ್ ಗಾನ್ ಥ್ರೂ ಸೆವ್ರಲ್ ಟ್ರೀಟ್ಮೆಂಟ್ಸ್ ಆಗೋದು. ನಂಗೆ ಅವಾಗ ಒಂಥರ ಈ ರಿಸ್ಕಿ ವಿಡಿಯೋ ಗೇಮ್ ಒಂದೊಂದು ಲೆವೆಲ್ ಓಪನ್ ಆಗ್ತಾ ಹೋಗುತ್ತೆ, ಗೊತ್ತಲ್ಲ. ಈ ಲೆವೆಲ್ ಚಾಲೆಂಜಸ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಚಾಲೆಂಜಸ್ ಹಂಗೆ ಆಗ್ತಾ ಬಂತು. ಬ್ಲ್ಯಾಕ್ ಫಂಗಸ್ದು ಹಾಗೆ ಆಯಿತು. ಅದಕ್ಕೂ ಮಾನಿಟರ್ ಮಾಡ್ತಾ ಇರಬೇಕಾಯಿತು, ಈ ಏನಾದ್ರು ಚೇಂಜಸ್ ಆಗುತ್ತಾ ಏನಂತ. ಕ್ಯಾಲ್ಸಿಯಂ ಕಡಿಮೆ ಆಗೋ ಸ್ಟಾರ್ಟ್ ಆಯಿತು. ಕೋವಿಡ್ ಆಂಗ್ಸೈಟಿ ಸ್ಟಾರ್ಟ್ ಆಯಿತು. ವೆಯ್ಟ್ ಗೇನ್ ಆಯಿತು. ಆಮೇಲೆ ಡಾಕ್ಟರ್ ನನಗೆ ಇಂಡೈರೆಕ್ಟಾಗಿ ಹೇಳಿದರು, ನೀವು ಮನೆಗೆ ಹೋದ್ಮೇಲೆ ಸ್ವಲ್ಪ ವೆಯ್ಟ್ ಚೇಂಜ್ ಆಗ್ಬೋದು, ಹೇರ್ ಲಾಸ್ ಆಗ್ಬೋದು, ಏನಾದರೂ ನೀವು ಹೆದರ್ಕೋಬೇಡಿ, ಧೈರ್ಯವಾಗಿರಿ ಅಂತ ಅಷ್ಟು ಹೇಳಿ ಕಳಿಸಿದ್ರು. ಹೀಗೆ ಆಗುತ್ತೆ ಅಂತ ಅವ್ರಿಗೂ ಹೇಳೋಕ್ಕೆ ಸರಿ ಹೋಗಿಲ್ವೇನೋ. ಬಟ್ ವೆರಿ ಸ್ಕೇರಿ ಚೇಂಜಸ್ ಆಯಿತು ನನ್ನ ಹತ್ರ. ಅದಾದಮೇಲೆ ಮತ್ತೆ ನಾನು ವಾಪಸ್ ಮೀಡಿಯಾಗೆ ಬರೋದೇ ಇಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಯಾವ ಒಂದು ಕಾರಣದಿಂದ ನೀವು ಮಾಧ್ಯಮನೇ ಬೇಡ ಅಂತ ನಿರ್ಧಾರ ಮಾಡಿದ್ರಿ? ಆ್ಯಕ್ಚುಲಿ ನನಗೆ ಕೋವಿಡ್ ಟೈಮ್ ಹೌದು ವೆರಿ ಬಿಗ್ ಟರ್ನಿಂಗ್ ಪಾಯಿಂಟ್. ಅದು ನಾನು ಏನು ಓದ್ತಾ ಇದ್ನೋ ಅದು ನನಗೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ಕೆಲವೊಂದು ಸತಿ ನನಗೆ ಈ ಸುದ್ದಿಗೆ ಇಷ್ಟು ಹೈಪ್ ಬೇಕಾ ಅಂತ ನನಗೆ ಅನಿಸೋದು, ಅಥವಾ ನಾನು ಇಷ್ಟು ಕಿರುಚಿ ಹೇಳಬೇಕಾ ಅಂತ ಅನಿಸೋದು, ಅಥವಾ ನನಗೆ ಅದರ ಇನ್ನೊಂದು ಸೈಡ್ ಗೊತ್ತಿರುತ್ತೆ, ನಂಗೆ ಅದು ಹೇಳೋಕ್ಕೆ ಇಷ್ಟ ಇರಲ್ಲ ಆದರೂ ಹೇಳಬೇಕು ಅಂತ ಅನಿಸೋದು. ಒಂದು ಲೆವೆಲ್ ಮೇಲೆ ನನಗೆ ಅದರಲ್ಲಿ ಈ ತಾಳಮೇಳ ಒಂದೇ ಹೋಗ್ತಾ ಇತ್ತು. ಮೊದಲು ನಾನೆಲ್ಲೋ ಹಿಂದೆ ಬೀಳ್ತಾ ಇದ್ದೆ, ಸುದ್ದಿ ಮುಂದೆ ಹೋಗ್ತಾ ಇತ್ತು. ನನಗೆ ಆ ಸುದ್ದಿಯ ಏನು ಹೇಳ್ತಾರೆ ವೈವಿಧ್ಯತೆಗೆ ನಾನು ಸೆಟ್ ಮಾಡ್ಕೊಳ್ಳೋಕೆ ನಂಗೆ ಆಗ್ತಾ ಇಲ್ಲ ಅಂತ ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದದು. ಎರಡನೇದು, ಜೀವನ ಹಾಗೆ ಮುಗ್ದೋಗ್ತಿತ್ತಲ್ಲ ಮೀಡಿಯಾದಲ್ಲೇ. ನಂಗೆ ಇದ್ರ ಆಚೆಗೂ ನನಗೆ ಜೀವನ ನೋಡಬೇಕು ಅಂತ ಫೀಲ್ ಆಯಿತು. ಆ ಪಾರಿವಾಳ ಹೊರಗಡೆ ಹಾರಾಡ್ತಿತ್ತಲ್ಲ. ಸೊ ನಾವು ಸ್ಟುಡಿಯೋ ಒಳಗಡೆ ಅದೇ ಸುದ್ದಿ ಅಂದರೆ ಏನಿರುತ್ತೆ ಹೇಳಿ, ಎಲ್ಲನೂ ಪಾಸಿಟಿವೇ ನೀವು ಕೊಡಲ್ಲ, ನೆಗೆಟಿವು ತುಂಬ ಇರುತ್ತೆ. ನೆಗೆಟಿವ್ ಕೊಟ್ಟಾಗಲೇ ನಿಮ್ಗೆ ಜಾಸ್ತಿ ಸುದ್ದಿ ಅಂತ ಈಗ ರಿಜಿಸ್ಟರ್ ಆಗೋದು ಕೂಡ. ಬೆಳಗ್ಗೆ ಆಕ್ಸಿಡೆಂಟ್ ಸುದ್ದಿ ಓದಲೇಬೇಕು. ಎಷ್ಟು ಅಂತ ನೀವು ನಿಮ್ಮ ಮನಸ್ಸಿಗೆ ನೆಗೆಟಿವ್ ತುಂಬಿಸ್ತಾ ಹೋಗ್ತೀರಾ. ಅಂದರೆ ನಿಮ್ಮ ಸುದ್ದಿಯ ಪ್ರೊಫೆಷನ್ ಅನಿವಾರ್ಯತೆಗೂ ಬದುಕಿನ ಅವಶ್ಯಕತೆಗೂ ತುಂಬ ವ್ಯತ್ಯಾಸ ಇದೆ. ಬದುಕಿಗೆ ಅಷ್ಟು ನೆಗೆಟಿವ್ ಸುದ್ದಿ ಬೇಡ. ಎಲ್ಲೋ ಆಕ್ಸಿಡೆಂಟ್ ಆಗೋದಕ್ಕೆ ನಮಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಷ್ಟೇ ಸಾಕಾಗುತ್ತೆ. ನಾವು ಆ ವಿಜುವಲ್ಸ್ ನೋಡಿಕೊಂಡು, ಆ ರಕ್ತ ನೋಡಿಕೊಂಡು, ಪೀಸ್ ಆಗಿರೋ ಬಾಡಿ ನೋಡಿಕೊಂಡು, ಅದನ್ನು ಫೀಲ್ ಮಾಡಿಕೊಂಡು, ಅವರ ಫ್ಯಾಮಿಲಿಯವರ ಕಣ್ಣೀರು ನೋಡಿಕೊಂಡು, ಅವರ ಒಂದು ಪ್ರಶ್ನೆ ಕೇಳಿಕೊಂಡು, ಅವ್ರ ಜೊತೆಗೆ ಅಷ್ಟು ಡೆಪ್ತ್ ನಮಗೆ ನಿಜ ಜೀವನಕ್ಕೆ ಬೇಕಾಗಲ್ಲ. ಯಾಕಂದರೆ ಪರಿಸ್ಥಿತಿ ಯಾರ್ಯಾರಿಗೆ ಏನೇನು ಬರುತ್ತೋ ಅದನ್ನು ಫೇಸ್ ಮಾಡೋ ಧೈರ್ಯವನ್ನು ಭಗವಂತ ಕಲಿಸ್ತಾ ಹೋಗ್ತಾನೆ. ಮೈಂಡ್ ಗೇಮ್ ಟೋಟಲ್. ಹೌದು, ನೀವು ಬೇರೆಯವರ ಕಷ್ಟಕ್ಕೆ ಇಡೀ ದಿನ ಮರುಕ ಪಡೋದೇ ನಿಮ್ಮ ಜೀವನ ಆಗೋಗುತ್ತೆ. ಸೊ ಅಲ್ಲಿ ನನಗೆ ಟರ್ನಿಂಗ್ ಪಾಯಿಂಟ್ ಆಯಿತು. ನಾನು ಇಲ್ಲ,
ನನಗೆ ಕೋವಿಡ್ ಅನುಭವಿಸಿದ್ದು ಸಾಕು, ನನಗೆ ನನ್ನ ಸ್ವಲ್ಪ ಲೈಫಲ್ಲಿ ಸ್ವಲ್ಪ ಲೈಟರ್ ಸೈಡಲ್ಲಿ ಇರಬೇಕು ಅಂತ ಫೀಲ್ ಆಯಿತು. ಒಂದು ಎರಡನೇದು ನನ್ನ ಮಗಳು, ಅವಳಿಗೆ ಪಾಪ ನಾನು ಟೈಮ್ ಇನ್ನೂ ಜಾಸ್ತಿ ಕೊಡಬೇಕು. ಆಮೇಲೆ ಅವಳು ಈಗ ಬೆಳೆಯೋ ಸ್ಟೇಜಲ್ಲಿ ಅವಳ ಜೊತೆಗೆ ನಾನು ಇರಬೇಕು, ಫ್ಯಾಮಿಲಿ ಜೊತೆಗೆ ಇರಬೇಕಂತ. ಸೊ ಇದೆರಡು ಕಾರಣಕ್ಕೆ ನಾನು ಮೀಡಿಯಾದಿಂದ ಫೋಕಸ್ಸು ಝೂಮ್ ಔಟ್ ಆಗಿ ಮತ್ತೊಂದು ಕಡೆ ಶಿಫ್ಟ್ ಆಯಿತು. 2008 ಸಂಪತ್ ಕುಮಾರ್ ಅಂತ ಅವ್ರು ನನ್ನ ಕಾಲೇಜ್ ಮೇಟೇ ಆಗಿದ್ದರು. 4 years ನನಗಿಂತ ಸೀನಿಯರ್, 4 ವರ್ಷ. ಅಲ್ಲಿಂದ ನಮ್ಮದು 8 ವರ್ಷ ಮತ್ತು ಅರೇಂಜ್ ಮ್ಯಾರೇಜ್ ಆಯಿತು. ತನ್ವಿ ಅಂತ ನನ್ನ ಮಗಳ ಹೆಸರು. ಹಾಗೆ ಅವರಿಗೆ ಈ ಸಾಹಿತ್ಯ, ಸಂಗೀತ, ಈ ಥರ ಸ್ಪೋರ್ಟ್ಸ್, ಈ ಥರ ಇಂಟ್ರೆಸ್ಟ್ ಇದೆ. ನನ್ನ ಅಭಿರುಚಿಗಳು ಅವರ ಅಭಿರುಚಿಗಳು ಮ್ಯಾಚ್ ಆಗೋದು ಟ್ರಾವೆಲ್ ಫೋಟೋಗ್ರಫಿ. ಅದು ಆ್ಯಕ್ಚುಲಿ ಬಿಸ್ನೆಸ್ ಮಾಡಬೇಕು ಅನ್ನೋದೊಂದು ನಂದೇ ಏನೋ ಓನ್ ಬ್ರ್ಯಾಂಡ್ ಮಾಡಬೇಕು ಅನ್ನೋದು ನಂಗೆ ಒಂದು ಸುಮಾರು 10 ವರ್ಷದಿಂದಲೂ ಇದ್ದಿರೋ ಕಂಟಿನ್ಯೂಸ್ ಆಗಿ ನನ್ನ ತಲೆಯಲ್ಲಿ ಓಡ್ತಾ ಇದ್ದ ಟಾಪಿಕೇ ಆಗಿತ್ತದು. ನಾನು ಸುಮಾರು ಟ್ರೈ ಮಾಡಿದೆ ಕೂಡ. ನನಗೆ ರೆಸ್ಟೋರೆಂಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಕೆಫೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಎಲ್ಲೋ ಒಂದು ಕಡೆ ನಾನು ನಿಮ್ಗೆ ಹೇಳಿದ್ರೆ ನೀವೇನು ಅಂದ್ಕೋತಿರೋ, ಈ ಮಶ್ರೂಮ್ ಬೆಳೀತಾರಲ್ಲ, ಅಣಬೆ ಫಾರ್ಮಿಂಗ್, ಅದು ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದ್ದೆ ನಾನು. ಆ್ಯಕ್ಚುಲಿ ಅದಕ್ಕೆ ನಾನು ಕ್ಲಾಸಸ್ ಸೇರೋಕ್ಕೂ ಎಲ್ಲ ರೆಡಿ ಆಗಿತ್ತು. JKVK ನಾನು ಮಾತಾಡಿ ಎಲ್ಲ ಇದಾಗಿತ್ತು, ಪ್ಲ್ಯಾನ್ ಆಗಿತ್ತು. 4 days ಕೋರ್ಸ್ ಇತ್ತೊಂದು, ಅದು ಮಾಡಬೇಕಂತಲ್ಲ. ಬಟ್ ನಾನು ಎಷ್ಟೇ ಟ್ರೈ ಮಾಡಿದ್ರೂ ಒಂದು ಹಂತ ತನಕ ಹೋಗೋದು, ಆಮೇಲೆ ಮತ್ತೆ ಡ್ರಾಪ್ ಆಗ್ತಿತ್ತು. ಯಾಕೋ ನನಗೂ ಕನ್ಸಿಸ್ಟೆಂಟಾಗಿ ಅದಕ್ಕೆ ಇಂಟ್ರೆಸ್ಟ್ ಬರ್ತಿರ್ಲಿಲ್ವೋ ಅಥವಾ ಅದು ನನ್ನ ಕೈ ಹಿಡಿತಿರ್ಲಿಲ್ವೋ ಗೊತ್ತಿಲ್ಲ. ಲಾಸ್ಟಿಗೆ ಅದಾಗೇ ಬಂದು ನನ್ನ ಕೈ ಹಿಡಿದಿದ್ದು ಅಂದರೆ ಟೀ. ಅದಕ್ಕೂ ಒಂದು ಕೋವಿಡ್ ಹಿಸ್ಟ್ರಿನೇ ಇದೆ. ಈಗೇನು ಮಸಾಲಾ ಚಾಯ್ನಲ್ಲಿ ಕೊಡ್ತಿದ್ದು. ಮತ್ತು ನನ್ನ ಫ್ರೆಂಡ್ ಸೌಮ್ಯ ಹೆಗ್ಡೆ ಅಂತ ನಿಮ್ಗೆ ಗೊತ್ತಿರ್ಬೋದು, ಅವರು ಕೂಡ ಯೂಟ್ಯೂಬರ್. ಆಮೇಲೆ ಈಗ ಡಿಜಿಟಲಿ ತುಂಬ ಅವರು ಸೌಂಡ್ ಮಾಡ್ತಿದ್ದಾರೆ. ಸೊ ಅವಳು ನನಗೆ ಮಸಾಲಾ ಟೀ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರು. ಶಬಾಷ್, ಸೌಮ್ಯ ಹೆಗ್ಡೆಯಿಂದ ಕಲ್ತಿದ್ದ ನೀವು? ನಾನು ಟೀ ಲವರ್ ಆಗಿರಲಿಲ್ಲ, ಟೀ ಕುಡಿತಿರ್ಲಿಲ್ಲ ಜಾಸ್ತಿ. ನಮಗೆ ಟೀ ಅಂದರೆ ನಿದ್ದೆ ಕೆಡೋದಕ್ಕೆ ಕೊಡೋದು. ಎಕ್ಸಾಮ್ ಟೈಮಲ್ಲಿ ಟೀ ಸ್ವಲ್ಪ ಅಮ್ಮ ಕೊಡೋರು, ನಿದ್ದೆ ಬರಬಾರ್ದು ಅಂತ. ಸೊ ಟೀ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಹಂಗೆ ರಿಜಿಸ್ಟರ್ ಆಗಿತ್ತು. ಅಂದರೆ ತುಂಬ ಕೆಫೈನ್ ಇರುತ್ತೆ, ನಮ್ಗೆ ನಿದ್ದೆ ಬರಲ್ಲ ಆ ಥರ ಅಂತ. ನನಗೆ ಮಸಾಲ ಟೀ ಕುಡೀರಿ ಅಂತ ಯಾವಾಗಲೂ ಹೇಳೋಳು. ಚಕ್ಕೆ, ಲವಂಗ ಎಲ್ಲ ತೊಗೊಂಬಂದು ಗುದ್ದಿ ಟೀಗೆ ಹಾಕಿ ಟೀ ಮಾಡಿಕೊಡು. ಅದು ಒಂದು ದಿವಸ ಕೂಡ ತುಂಬ ಟೇಸ್ಟಿ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಅವಳು ಕೇಳಿದೆ, ಇದು ಹೆಂಗೆ ಇದೆಲ್ಲ ಹಾಕಿ ಟೀ ಮಾಡ್ಬೇಕು, ಸಖತ್ತಾಗಿರುತ್ತೆ ಅಂತ ಅವಳು ಹೇಳೋಳು. ಅಲ್ಲಿಂದ ನನಗೆ ಮಸಾಲ ಟೀ ಬಗ್ಗೆ ಒಂದು ಕ್ರೇಜ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡೇ ನಂಗೆ ಅದು ಬೇಕು ಅಂತ ಅನಿಸು. ಟೀ ಥರ ಅನ್ನಿಸ್ತಿರ್ಲಿಲ್ಲ, ಮಸಾಲ ಟೀ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಕೋವಿಡ್ ಟೈಮಲ್ಲಿ ನನಗೆ ಅದು ಇಮ್ಯುನಿಟಿ ಬಿಲ್ಡ್ ಆಗೋಕ್ಕೆ ಅಂತ ಮಸಾಲೆ ಇದೆಲ್ಲ ಹಾಕಿರೋ ಟೀ ಜಾಸ್ತಿ ಕೊಡ್ತಾಯಿದ್ರು, ಕುಡಿತಾಯಿದ್ರು. ಸೊ ಅಲ್ಲಿಂದ ನನಗೆ ಟೀ ತುಂಬ ಕಂಫರ್ಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಾನು ಟ್ರಾವೆಲ್ ಮಾಡ್ತಾ ಇದ್ನಲ್ಲ, ನಿಮಗೆ ಟ್ರಾವೆಲ್ ಮಾಡಿದಾಗ ಸುಮಾರು ವಿಚಾರಗಳು, ಒಂದು ಸಹಿಷ್ಣುತೆ ಕಲಿಸುತ್ತೆ, ಇನ್ನು ಹೊಸ ವಿಚಾರಗಳು ನಿಮಗೆ ತಲೆಗೆ ಹೋಗುತ್ತೆ. ಮತ್ತೊಂದಷ್ಟು ವಿಚಾರಗಳು ನಾವು ಗೊತ್ತಿಲ್ಲದಿರೋದನ್ನು ನಾವು ಕಲಿತಾ ನಾವು ಕೆಲವೊಂದನ್ನು ಅಳವಡಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ಸೋಲಾಂಗ್ ವ್ಯಾಲಿಲಿ ತುಂಬ ಸ್ನೋಫಾಲ್ ಇದ್ದಾಗ, ತುಂಬ ರಿಸ್ಕಿ ಇದಿರೋ ಟೈಮಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡಿದ್ದು ನಾನು. ಬಂದು ಇಳಿದಾಗ ಒಂದು ಬಿಸಿ ಟೀ ಕೊಟ್ಕೊಂಡು ಬರ್ತಾರಲ್ಲ, ಚಾಯ್ ಅಂತ, ಅದು ಕುಡಿದಾಗ ಏನು ರಿಲ್ಯಾಕ್ಸೇಷನ್ ಅಂದರೆ, ಆ ಬೆಟ್ಟದ ತುದಿಲಿ ಆ ಸ್ನೋಫಾಲ್ ನಡುವೆ ಒಂದು ಇಷ್ಟು ಸಣ್ಣ ಕಪ್ಪಲ್ಲಿ ಟೀ ಕೊಡೋರಾಯ್ತಾ. ಆ ನೀರು ಟೀ ಅದು. ಆ ಕಡೆ ನಾರ್ತ್ ಇಂಡಿಯಾ ಕಡೆಗೆ ಹೋದ್ರೆಲ್ಲ ತುಂಬ ಥಿಕ್ ಮಿಲ್ಕಲ್ಲಿ, ಇಲ್ಲಿ ಮಾಡೋ ಥರ ಟೀ ಇರಲ್ಲ, ಬೇರೆ ಥರ ಟೀ ಇರುತ್ತೆ. ಅದು ಲೈಟಾಗಿರುತ್ತೆ ಟೀ ಕೂಡ. ಎಷ್ಟು ಟೇಸ್ಟ್ ಅನಿಸೋದಂದರೆ, ಡಾರ್ಜಿಲಿಂಗಲ್ಲಿ ಇದು ಹೆರಿಟೇಜ್ ಟ್ರೈನಲ್ಲಿ ಹೋಗಿ ಆ ಗಡಗಡ ನಡುಗೋ ಚಳಿಲಿ ಚಾಯ್ ಅಂತ ಹೇಳ್ಕೊಂಬರ್ತಾರಲ್ಲ, ಆ ಟೀ ಕುಡಿದಾಗಲೂ ಅದೇ ಫೀಲಿಂಗು. ನಾಥುಲಾ ಪಾಸಲ್ಲಿ 14,000 feet ಹೈಯೆಸ್ಟ್ ಪೀಕಲ್ಲಿ, ಅಲ್ಲೂ ಅಷ್ಟೇ ಒಂಥರ ಆಕ್ಸಿಜನ್ ಕಡಿಮೆ ಆಗ್ತಿದೆಯೋ ಅನ್ನೋ ಥರ ಫೀಲಿಂಗ್ ಇರುತ್ತೆ, ಹೈ ಆಲ್ಟಿಟ್ಯೂಡಲ್ಲ ಅಲ್ಲಿ. ಸೊ ಅಲ್ಲೂ ಅಷ್ಟೇ, ಅಲ್ಲೂ ಟಾಪಲ್ಲಿ ಒಂದು ಟೀ ಕಪ್ ಹಿಡ್ಕೊಂಡು, ಬ್ರ್ಯಾಂಡು ಬೇಡ ಏನು ಬೇಡ, ಆವಾಗ ಟೀ ಇದ್ದರೆ ಸಾಕು, ಫುಲ್ ಎಲ್ಲ ಸಮಸ್ಯೆ ಸಾಲ್ವ್ ಆಯ್ತು ಅನ್ನೋ ಥರ ಫೀಲಿಂಗು. ಕರದುಂಗ್ಲಾ ಪಾಸ್ 18,000 feet ಹೈ, ಅಲ್ಲೂ ಅಷ್ಟೇ. ಆ ಟೀ ಈ ಥರದ ವೆರಿ 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 ಡಿಫ್ರೆಂಟ್ ಟೈಮಲ್ಲಿ ನನಗೆ ಟೀ ತುಂಬ ಕೈ ಬಂತದು. ನಾನು ಟೀ ಕೈ ಹಿಡಿದಿದ್ದಿಲ್ಲ, ಟೀ ನನ್ನ ಕೈ ಹಿಡೀತು. ಸೊ ಅಲ್ಲಿಂದ ನನಗೆ ಟೀಯಲ್ಲಿ ಏನೋ ಇದೆ. ಆಮೇಲೆ ಆಫೀಸಲ್ಲಿ ನನ್ನ ಕಲೀಗ್ಸ್ಗೆಲ್ಲ ನಾನು ಟೀ ಮಾಡಿಕೊಡೋಕ್ಕೆ ಶುರು ಮಾಡಿದೆ, ಬೇರೆ ಮಸಾಲ ಇದೆಲ್ಲ ಯಾವುದು ಹೆಂಗೆ ರಿಯಾಕ್ಷನ್ ಬರುತ್ತೆ ಅಂತ. ಸೊ ಅಲ್ಲಿಂದ ಅಡಿಕ್ಷನ್ ಸ್ಟಾರ್ಟ್ ಆಯಿತು ಎಲ್ಲರಿಗೂ. ಅದು ನನಗೆ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು. ಅಲ್ಲಿಂದ ಮತ್ತೆ ನಾನು ಟೀ ಕಡೆಗೆ ಸ್ಟಡಿ ಮತ್ತು ಟೀ ಅನ್ನೋ ಒಂದು ಬಿಸ್ನೆಸ್ ಕಡೆಗೆ ನಾನು ಟರ್ನ್ ಮಾಡಿದ್ದು. ಅದು ಒಂದು ನನಗೆ ಪಾಯಿಂಟ್ ಇತ್ತಲ್ಲಿ. ಯಾಕಂದರೆ ಕಲಬೆರಕೆ ಟೀಗಳ ಬಗ್ಗೆ ನಾವೇ ತುಂಬ ನ್ಯೂಸ್ ಎಲ್ಲ ಮಾಡಿದ್ವಿ, ರೈಡ್ ಆಗಿರೋದೆಲ್ಲ ನಾವು ತೋರಿಸಿದ್ವಿ. ಅಂದರೆ ನಾವು ದಿನಕ್ಕೆ ಕೆಲವರು 3 ಕಪ್ 4 ಕಪ್ ಟೀ ಕುಡಿತಾರೆ. ಈಗ ಹೋಟೆಲ್ಗಳು ತೊಗೊಂಡ್ರೆ ಓನರ್ಸು ಕುಡಿತಾರೆ, ಜನರಿಗೆ ಕೊಡೋದಷ್ಟೇ ಅಲ್ಲ, ಕುಡಿಯೋ ಟೀನೇ ನಿಮಗೆ ಇಷ್ಟಿಷ್ಟು ವಿಷ ದಿನ ಸ್ಲೋ ಪಾಯ್ಸನ್ ಥರ ಕೊಡ್ತಾ ಇದ್ರೆ ಯಾಕೆ ಸುಮಾರು ಹೆಲ್ತ್ ಇಶ್ಯೂಸ್ ಎಲ್ಲ ಬರುತ್ತೆ ಅಂತ ನೋಡಿದಾಗ ಆ ಕಲರ್ ಇದರಿಂದನೂ ಸುಮಾರು ತೊಂದರೆ ಆಗುತ್ತೆ ಅಂತ ಗೊತ್ತಾಯಿತು. ಸೊ ನಾವು ಯಾಕೆ ಶುದ್ಧ ಟೀಯನ್ನು ಕೊಡಬಾರ್ದು, ಜನರಿಗೆ
ಕೋವಿಡ್ ನಂತರ ನಾನು ಓವರ್ ಆಗಿ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಸೊ ಜನಕ್ಕೂ ಅದೇ ಥರದ ಅವೇರ್ನೆಸ್ ತುಂಬ ಜನರಲ್ಲಿ ನಾನು ನೋಡಿದೆ. ಅಂದರೆ ನಮ್ಮ ಹಳೆ ದೇಸಿ ಪದ್ಧತಿ, ಹಳೆ ಸ್ಟೈಲು, ಟ್ರೆಡಿಷ್ನಲ್ ಮೆಥಡ್ಗಳು, ಆಮೇಲೆ ಶುದ್ಧ ಆಹಾರಕ್ಕೆ ಜಾಸ್ತಿ ಪ್ರಾಧಾನ್ಯತೆ, ಈ ಥರದ್ದೆಲ್ಲ ಇತ್ತಲ್ಲ. ಸೊ ಟೀ ವಿಚಾರದಲ್ಲೂ ಹಾಗೆ ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತಾ ಶುದ್ಧ ಟೀ, ಪ್ಯೂರ್ ಟೀ, ಸುಕನ್ಯಾ ಸಮೃದ್ಧಿ ಟೀ ಆಗಿ T9 ಅನ್ನೋ ವೆಂಚರಲ್ಲಿ ಶುರುವಾಯಿತು. ಟೀಯನ್ನು ಟೀ ಥರನೂ ಕುಡೀರಿ, 90 ಥರನೂ ಕುಡೀರಿ, ಬಟ್ ಟೀನೇ ಕುಡೀರಿ, ನಮ್ಮ ಟೀನೇ ಕುಡೀರಿ ಅಷ್ಟೇ. ಒಟ್ಟಿನಲ್ಲಿ T9 ಕುಡೀರಿ ನಿಮ್ಮ ಕಾನ್ಸೆಪ್ಟ್. ಹೌದು ಕುಡೀರಿ, ನಿಮ್ಗೇನು ತೊಂದರೆ ಆಗಲ್ಲ. ಹಾಗಾಗಿ ಒಳ್ಳೆ ಟ್ರಾವೆಲ್ ಫ್ರೀಕ್ ಅನ್ಸುತ್ತೆ. ಮೀಡಿಯಾ ಜೊತೆಗೆ ಹಾರ್ತಾನೂ ಇದ್ದೆ ನಾನು ಯಾವಾಗಲೂ. ಓಕೆ, ರಜಾ ಸಿಕ್ಕಿದ್ರೆ ಹಾರೋದೇನಾ? ಅದು ನೀವು ರವಿಕುಮಾರ್ ಸರ್ ಹತ್ರ ನೀಟಾಗಿ ಕೇಳಿದ್ರೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಓಕೆ, ನನಗೆ ಗೊತ್ತಿದ್ದಂಗೆ ಮಾಧ್ಯಮಗಳಲ್ಲಿ ರಜಾ ಕೊಡೋದೇ ಡೌಟ್. ಹೌದು ಬಟ್ ನಾವೇನ್ ಮಾಡ್ತಿದ್ವಿ ಅಂದ್ರೆ 1 ತಿಂಗಳು ನಾನ್ ಸ್ಟಾಪ್ ವರ್ಕ್ ಮಾಡಿ 4 days ವೀಕ್ಲಿ ಆಫ್ ಪ್ಲಸ್ ಹಬ್ಬದ 2 ರಜಾ ವರ್ಕ್ ಮಾಡಿರ್ತೀವಿ. 6 ದಿನ ಆಯ್ತು. ಇನ್ನೊಂದು 2 ELO CLO ಸಿಕ್ಲಿವೋ ಯಾವುದೋ ಒಂದು. ಎಷ್ಟೊಂದು ಕ್ಯಾಲ್ಕುಲೇಟೆಡ್ ಇದ್ದೀರಲ್ಲ ನೀವು. ತುಂಬಾ ರಜಾಕ್ಕೆ ನಾವು ಯಾವ್ದು ಸಂಬಳ ಲೆಕ್ಕ ಬೇಕಾದ್ರೂ ನಮ್ಗೆ ತಪ್ಪಬಹುದು, ಬಟ್ ರಜಾ ಲೆಕ್ಕ ತಪ್ತಿರ್ಲಿಲ್ಲ ನಾವು ಯಾರು ಕೂಡ. ಅಷ್ಟು ಇಂಪಾರ್ಟೆಂಟ್ ಅಂತ ಫೀಲ್ ಮಾಡ್ತಾ ಇದ್ವಿ. ಸೊ ಕಂಟಿನ್ಯೂಸ್ ವರ್ಕ್ ಮಾಡಿ 1 set ಆಫ್ ಲೀವ್ ತಗೊಂಡು ಹೋಗ್ಬಿಡೋದು. ಆಮೇಲೆ ಪಾಪ ಕೊಡೋರ ಕಷ್ಟಪಟ್ಟು ತಗೊಳ್ತಿದ್ವಿ. ಅದೇ ನನಗೂ ಡೌಟ್ ಬಂದಿದ್ದು ಇವಾಗ. ಹೌದು ತುಂಬಾ ಆ ಥರದ ಇರುತ್ತೆ. ನಾನು ಆ ಥರ ಎಷ್ಟೋ ಲೀವ್ಸ್ಗಳನ್ನ ಬಿಟ್ಬಿಟ್ಟಿದ್ದೀನಿ ವರ್ಷಾನ್ಗಟ್ಲೆ. ಆದ್ರೆ ನಿಮಗೆ ಕೊಡೋರು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ನನಗೆ. ಅದು ನೀವು ತಗೊಳ್ಳೋದು ನಿಮ್ಮ ಬುದ್ಧಿವಂತಿಕೆ ಇರಬೇಕು, ಒಂದು ಕೆಪಾಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಓಕೆ, ಯಾಕೆಂದರೆ ನಂಗೆ ಗೊತ್ತು ಮೀಡಿಯಾದಲ್ಲಿರೋರು ತುಂಬ ಜನ ರಜೆಗಳನ್ನು ಹಾಗೆ ಬಿಟ್ಟಿರ್ತಾರೆ. ಬಟ್ ನೆನಪಿಟ್ಕೊಳ್ಳಿ, ಟೈಮ್ ಮತ್ತು ರಜಾ ಇರ್ರಿವರ್ಸಿಬಲ್. ಅದು ನಿಮ್ಮ ಮತ್ತೆ ವಾಪಸ್ ಬೇಕು ಅಂದ್ರೂ ಸಿಗಲ್ಲ, ಹೋಗಿದ್ದು ಹೋಯ್ತು. ಹಾಗಾಗಿ ಎಲ್ಲ ನಿಮ್ಮ ಓನರ್ಗಳಿಗೆ ಕಷ್ಟ ಕೊಡಿ. ಇಲ್ಲ, ರಜಾ ತುಂಬ ಏನು ಹೇಳ್ತಾರೆ ಲೆಕ್ಕಾಚಾರವಾಗಿ ಕರೆಕ್ಟಾಗಿ ಆ ಸಮಯಕ್ಕೆ ತಕ್ಕಂಗೆ ತಗೊಳ್ಳೋದು ಕೂಡ ಒಂದು ಕಲೆನೇ. ನೀವು ಕೆಲಸ ಮಾಡ್ತಿರ್ಬೋದು ಕಂಪ್ನಿಗೆ, ಬಟ್ ನಿಮ್ಮನ್ನು ನೀವು ಜೀತಕ್ಕೆ ಇಟ್ಕೊಂಡಿಲ್ಲ. ನಿಮಗೆ ಸಂಬಳ ಕೊಡ್ತಿರೋದು ನೀವು ಮಾಡೋ ಕೆಲಸಕ್ಕೆ. ಆ ಕೆಲಸದಲ್ಲೇ ಒಂದು ಫಾರ್ಮ್ಯಾಟ್ ಫಿಕ್ಸ್ ಆಗಿದೆ, ನಿಮ್ಮ ಹೆಲ್ತ್ಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ಅಥವಾ ನಿಮ್ಮ ಸೆಲೆಬ್ರೇಷನ್ಗೋಸ್ಕರ ಇಷ್ಟು ರಜೆಗಳು ಅಂತ. ಅದಕ್ಕೆ ಈ LCL ಸಿಕ್ ಲೀವ್ ಅಂತೆಲ್ಲ ಇರೋದು. ನೀವು ಅದನ್ನೇ ಸರಿಯಾಗಿ ನೀವು ಅದರ ಕಡೆ ಗಮನ ಕಡಿಮೆ ಕೊಟ್ಟು ನೀವು ಕೆಲಸ ಮಾಡೋದ್ರ ಕಡೆಗೇ ಗಮನ ಕೊಡ್ತಾ ಹೋದರೆ ನೀವು ಲೈಫಿನ ಸಾರ ಕಳ್ಕೊಳ್ತಾ ಹೋಗ್ತೀರಾ. ನಿಮ್ಮ ಜೊತೆಗಿರೋರು ಅದರಿಂದ ವಂಚಿತರಾಗ್ತಾ ಹೋಗ್ತಾರೆ. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ಡ್ ಆಗಿ ನೀವು ವರ್ಕ್ ಮತ್ತು ರಜಾ ಎರಡನ್ನು ಬ್ಲೆಂಡ್ ಮಾಡಬೇಕು. ನನ್ನ ಪ್ರಕಾರ ಯಾರ್ಯಾರು ರಜಾನ ಬಿಡ್ತಿರೋ ಅದು ಸರಿ ಅಲ್ಲ. ನಿಮ್ಮ ರಜವನ್ನು ನಿಮ್ಮ ಕುಟುಂಬಕ್ಕೆ, ನಿಮಗೆ ಏನೂ ಇಲ್ಲ ಅಂತ ಇಟ್ಕೊಳ್ಳಿ, ಸುಮ್ಮನೆ ರಜಾ ಹಾಕಿ ಜ್ವರ ಬಂದಿದೆ ಅಂತ ಅಂದ್ಕೊಂಡು ರೆಸ್ಟ್ ಮಾಡಿ. ಯಾಕೆ ಗೊತ್ತಾ, ನಿಮ್ಮ ದೇಹಕ್ಕೆ ರೆಸ್ಟ್ ಬೇಕಾಗತ್ತೆ. ಅದು ಜ್ವರ ಬಂದರೆ ಮಾತ್ರ ನಾನು ರೆಸ್ಟ್ ಮಾಡ್ತೀನಿ, ಇಲ್ಲ ನಾನು ರೆಸ್ಟ್ ಮಾಡಲ್ಲ, ನಾನು ಅದನ್ನು ಒಪ್ಪಲ್ಲ. ಜ್ವರ ಬಂದಿದೆ ಅಂತ ಅಂದ್ಕೊಂಡಾದರೂ ರೆಸ್ಟ್ ಮಾಡಿ, ಬಟ್ ರಜಾನ ನಿಮಗೆ ಅಂತ ಯೂಸ್ ಮಾಡಿ. ಒಟ್ಟಿನಲ್ಲಿ ರಜಾ ಹಾಕ್ರಪ್ಪ ಅಂತ ಇವ್ರ ಕಾನ್ಸೆಪ್ಟು. ಹೌದು ಹಾಕಬೇಕು. ಏನೇ ಆಗಲಿ, ಮಿಕ್ಸಿನೇ ನೀವು 24 ಗಂಟೆ ಟರ್ನ್ ಮಾಡ್ತಾಯಿದ್ರೆ ಮಷಿನೇ ಕೆಟ್ಟೋಗುತ್ತೆ, ಮಿಕ್ಸಿನೇ ಹಾಳಾಗೋಗುತ್ತೆ. ಸೊ ಹಾಗಿದ್ದಾಗ ಮನುಷ್ಯ ಕೂಡ ಹಾಗೆ ಅಲ್ವಾ, ಬ್ರೈನು, ಬಾಡಿ ಎಲ್ಲದಕ್ಕೂ ಒಂದು ಸಣ್ಣ ಬ್ರೇಕ್, ರಿಲ್ಯಾಕ್ಸೇಷನ್ ಬೇಕೇ ಬೇಕು. ನಾವು ಬದುಕಿದ್ದಷ್ಟು ದಿನ ನಾವು ನಮ್ಮನ್ನು ಪ್ರೀತಿ ಮಾಡ್ಕೋಬೋದು, ನಮ್ಮ ದೇಹವನ್ನು ಪ್ರೀತಿ ಮಾಡ್ಬೋದು. ಹೇಗೆ? ಅದೇ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದು, ಒಳ್ಳೆ ಆಹಾರ ಕೊಡೋದು, ಒಳ್ಳೆ ನಿದ್ದೆ, ಒಳ್ಳೆ ವ್ಯಾಯಾಮ ಆಗಿರ್ಬಹುದು, ಅಥವಾ ಒಳ್ಳೆ ಟ್ರಾವೆಲ್ ಆಗ್ಬೋದು, ಒಳ್ಳೆ ಫ್ರೆಂಡ್ಸ್ ಜೊತೆಗಿರೋದಾಗಿರ್ಬೋದು, ನಗೋದಾಗಿರಬಹುದು, ಒಂದು ಒಳ್ಳೆ ಹವ್ಯಾಸ ಆಗಿರಬಹುದು. ಇದೆಲ್ಲ ಸಿಗೋ ಲಕ್ಸುರಿ ಎಲ್ಲಿ ತನಕ ಹೇಳಿ, ನೀವು ಈ ಭೂಮಿ ಮೇಲೆ ಇರೋ ತನಕ ಅಲ್ವಾ? ಎಲ್ಲರೂ ಮನಸ್ಸಿಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೋ ದೇಹಕ್ಕೂ ಅಷ್ಟೇ ವ್ಯಾಲ್ಯೂ ಕೊಡಬೇಕು. ಅದು ಬರೀ ಕಾಯಿಲೆ ಇದ್ದಾಗ ಮಾತ್ರ ದೇಹ ಇದೆ ಅಂತ ತೋರಿಸುತ್ತೆ, ಇಲ್ಲ ನೀವು ಅದ್ರ ಕಡೆ ಗಮನ ಕೊಡಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ದೇಹ ಒಂದು ಲೆವೆಲ್ ಮೇಲೆ ಅದು ನೀವು ಅದಕ್ಕೆ ಬಗ್ಗೆ ಕೇರ್ ತಗೊಂಡಿಲ್ಲ ಅಂತಂದರೆ ಅದೇ ನಾನಿದ್ದೀನಿ ಅಂತ ತೋರ್ಸೋಕ್ಕೆ ಶುರು ಮಾಡುತ್ತೆ. ಹೆಂಗೆ ಹೇಳಿ, ಸಿಮ್ಟಮ್ಸ್ ಕೊಡ್ತಾ ಇರುತ್ತೆ. ನಿಮ್ಮ ಕಾಲು ನೋವು ಬರುತ್ತೆ, ತಲೆನೋವು ಬರುತ್ತೆ, ಮೈಕೈ ನೋವು ಬರುತ್ತೆ, ಜ್ವರ ಬರುತ್ತೆ, ಎಕ್ಸಾಸ್ಟ್ ಆಗಿ ನಿಮ್ಗೊಂಥರ ಬಾಡಿ ಪೇನ್ ಅಂತ ಫೀಲ್ ಆಗುತ್ತೆ, ಹೊಟ್ಟೆ ನೋವು ಯಾಕೆ ಹೇಳಿ, ನೀವು ಅದ್ರ ಕಡೆ ಗಮನ ಕೊಡ್ತಿಲ್ಲ. ಅದು ಕೊಡೋ ಥರ ಮಾಡುತ್ತೆ. ಹಾಗಾಗಿ ಅದು ಕೊಡೋ ಥರ ಮಾಡಬೇಡಿ, ನೀವೇ ಫಸ್ಟ್ ಅದಕ್ಕೆ ಪ್ರಯಾರಿಟಿ ಕೊಡಿ ಅಂತ ನಾನು ಕೇಳ್ತೀನಿ. ಇಷ್ಟೊಂದು ಪಟಪಟ ಅಂತ ಮಾತಾಡ್ತಾ ಇದ್ದೀರಲ್ಲ, 20 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ರಲ್ಲ, ನನಗೊಂದು ಪ್ರಶ್ನೆ ಇದೆ. ಯಾವತ್ತು ಬಾಯಿ ನೋವು ಬಂದಿಲ್ವಾ? ಬಂದಿದೆ ಡೆಫಿನೆಟ್ಲಿ ಬಂದಿದೆ. ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ನಾನು ಆ ಕಡೆ ಕ್ಯಾಮ್ರಾ ಇಲ್ಲದೆ ಇದ್ದಾಗ ಏನು ಮಾಡ್ತಿದ್ದೆ ಗೊತ್ತಾ, ಕ್ಯಾಮ್ರಾ ಎದುರುಗಡೆ ಇದ್ದಾಗ ನೋಡಿ ಏನಾಯ್ತು ನೋಡಿ, ಹಿಂಗಾಯ್ತು ಅಂತ ಹಿಂಗೆ ಹೇಳೋದು. ಕ್ಯಾಮ್ರಾ ಆ ಕಡೆ ಟರ್ನ್ ಇದು ವಿಜುವಲ್ಸ್ ಬಂದ ತಕ್ಷಣ ನೋಡಿ ಏನಾಗ್ತಿದೆ ನೋಡಿ, ಇಲ್ಲಿ ಹೆಂಗಾಗಿದೆ, ಬಿಲ್ಡಿಂಗ್ ಬೀಳ್ತಾ ಇದೆ ಹೀಗೆಲ್ಲ ಆಗೋದು. ಇದೆಲ್ಲ ನಮ್ಮ ಕ್ಯಾಂಡಿಡ್ ರಿಯಾಕ್ಷನ್ಸ್. ಆ್ಯಕ್ಚುಲಿ BTS ಅನ್ನೋದು ಈಗಲ್ಲ, ಇನ್ನೊಂದು 5-6 ವರ್ಷ ಮುಂಚೆ ಬಂದಿದ್ದಿದ್ರೆ ನೀವೆಲ್ಲ
ಟಾಪ್ ಫೇಮಸ್ ಆಗ್ತಿದ್ರಿ. ಟ್ರೋಲ್ ಪೇಜ್ಗಳಿಗೆ ಮೋಸ್ಟ್ ಪ್ರಾಬ್ಲಿ ಒಂದು 5-6 ದಿನಕ್ಕೆ ಆಹಾರ ಆಗ್ತಿದ್ರಿ. ನಮ್ಮ ಎವ್ರಿಡೇ ಈ NG ಶಾರ್ಟ್ಸ್ ಅಂತ ನೀವೇನು ರೆಕಾರ್ಡ್ ಮಾಡ್ತೀವಿ, BTS ಅಂತ ಮಾಡ್ತೀರಾ, ನಮ್ಮದು ಸ್ಟುಡಿಯೋದಲ್ಲಿ ಹೇಳಿದ್ನಲ್ಲ, ಸ್ಟುಡಿಯೋದಲ್ಲಿ ಕ್ಯಾಮ್ರಾದಗಳು ಇರೋರೆಲ್ಲ ಆಲ್ಮೋಸ್ಟ್ ಹೈಪರ್ಗಳೇ. ಯಾರೂ ತುಂಬ ಸಾಫ್ಟಾಗಿ ಸ್ಲೋ ಆಗಿ ನಿಧಾನವಾಗಿ ಬಂದು TV ನೈನ್ ನ್ಯೂಸ್ಗೆ ಸ್ವಾಗತ, ನಾನು ಸುಕನ್ ಈ ಥರ ಹೇಳೋರು ಯಾರೂ ಇಲ್ಲ. ನಾವೆಲ್ಲ ಬರೋದು ಹಿಂಗೆ ಹಾರ್ಕೊಂಡು ಒಂದು ನಿಮಿಷ TV ನೈನ್ ನ್ಯೂಸ್ಗೆ ಸ್ವಾಗತ, ನಾನು ಸುಕನ್ಯ, ಹಿಂಗೆ ಈ ಥರದ ಮೋಡಲ್ಲೇ ನಾವು ಇರ್ತೀವಿ, ಏರೋಪ್ಲೇನ್ ಮೋಡಲ್ಲೇ ಇರ್ತೀವಿ ಯಾವಾಗಲೂ. ಸೊ ಏನಾಗುತ್ತೆ ಅಂದರೆ ನಮ್ಮದು ಕಾನ್ವರ್ಸೇಷನ್ ಆಗಿರ್ಬೋದು, ನಾವು ರೆಡಿ ಆಗೋದಾಗಿರ್ಬೋದು, ಅಥವಾ ಸ್ಪಾಂಟೇನಿಯಸ್ ಮಾತುಗಳಾಗಿರ್ಬೋದು, ನಮ್ಮ ಸರೌಂಡಿಂಗ್ಸ್ ಆಗಿರ್ಬೋದು, ಎಲ್ಲ ಒಂಥರ ಫನ್ನೇ ಇರುತ್ತೆ ಜಾಸ್ತಿ. ಬ್ಯುಸಿಯಲ್ಲೂ ನಾವು ಫನ್ ಹುಡುಕ್ತೀವಿ. ಸೊ ನನಗೇನಂತ ಅಂದರೆ ಸುಕನ್ಯಾ ಅವರ ಬಾಲ್ಯ ಜೀವನ ಹೇಗಿತ್ತು ಅಂತ ಹೇಳಿ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಏಕೆಂದರೆ ಇಷ್ಟು ಬ್ಯೂಟಿಫುಲ್ ಆಗಿ ನನ್ನ ಮುಂದೆ ಒಂದು ಗಾರ್ಜಿಯಸ್ ವುಮೆನ್ ಕೂತಿದ್ದಾರೆ. ಸೊ ಹೇಗಿರುತ್ತೆ ಅವರ ಬಾಲ್ಯದ ಜೀವನ? ಬಾಲ್ಯ ನಂದು ಊರ ಕಡೆ ಹೆಂಗಿರುತ್ತೆ, ಜನರಲಿ ಒಂದು ಟ್ರೆಡಿಷ್ನಲ್ ಬ್ರಾಹ್ಮಣರ ಮನೆ ಹುಡುಗಿ, ಹಳ್ಳಿ ನಮ್ಮ ಊರು. ಇವಾಗ ಸ್ವಲ್ಪ ತುಂಬ ಸಿಟಿ ಹತ್ರ ಆಗಿದೆ, ಎಲ್ಲ ವ್ಯವಸ್ಥೆಗಳೆಲ್ಲ ಇದೆ. ಆವಾಗೆಲ್ಲ ನಾವು ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇದ್ವಿ, 2 ಕಿಲೋಮೀಟರ್ ನಡಿಬೇಕಿತ್ತು. ಆ್ಯಂಡ್ ಎಲ್ಲ ಊರಿನ ಬಾಲ್ಯ ಹೆಂಗಿರುತ್ತೋ ಆ ಥರದ ಬಾಲ್ಯ ನಂದಿದ್ದು. ಕಷ್ಟದ ಜೀವನನ ಅಥವಾ ವೆಲ್ ಸೆಟಲ್ಡ್ ಫ್ಯಾಮಿಲಿನ? ಅಂದರೆ ಫ್ಯಾಮಿಲಿ ಬಂದು ನಮಗೆ ಕೃಷಿ, ಅಡಿಕೆ ತೋಟ ಇದೆಲ್ಲ ಇತ್ತು. ವೆಲ್ ಸೆಟಲ್ಡ್, ಊರಿನ ಮಟ್ಟಿಗೆ ವೆಲ್ ಸೆಟಲ್ಡ್ ಫ್ಯಾಮಿಲಿನೇ ಇತ್ತು. ಬಟ್ ನಮ್ಗೆ ಕಷ್ಟ ಏನಂತ ಗೊತ್ತಿಲ್ಲದೆ ಬೆಳೆದಿರೋರು ಆಗಿರಲಿಲ್ಲ. ಯಾಕಂದರೆ ಊರಲ್ಲೆಲ್ಲ ಹೆಂಗೆ ಅಂದರೆ ತೋಟ ಇದ್ರೂ ದುಡ್ಡಿದ್ರೂ ಅದು ಮಕ್ಕಳ ಕೈಗೆ ಬೇಕಾದಾಗ ಸಿಗೋ ಥರದ ವ್ಯವಸ್ಥೆ ಇರಲ್ಲ. ಅಲ್ಲಿ ಏನಂದರೆ ನಮ್ಮ ದೊಡ್ಡವರು ತುಂಬ ಒಂದೊಂದು ರೂಪಾಯಿ ಕೂಡಿಸಿ ಏನೋ ಒಂದೊಂದು ಸೇವಿಂಗ್ಸ್ ಮಾಡ್ತಾ ಬಂದಿರ್ತಾರೆ. ಮಕ್ಕಳು ಅದನ್ನೇ ಕಲಿಸಿರ್ತಾರೆ. ಅಥವಾ ಮಕ್ಕಳಿಗೆ ಬೇಕಾದಷ್ಟು ದುಡ್ಡು ತಗೋ, ನಿಂಗೆ ಬೇಕಾದಂಗೆ ಡ್ರೆಸ್ ತಗೋ ಅಂತ ಆ ಥರ ಬಿಡೋ ಅಂಥ ಮನಸ್ಥಿತಿ ಅಲ್ಲಿ ಈಗಲೂ ಇಲ್ಲ. ಊರಲ್ಲಿ ತುಂಬ ಕಡೆಗೆ ಹಾಗಿಲ್ಲ. ಸಿಟಿಯಲ್ಲಿದೆ. ಸಿಟಿಯಲ್ಲಿ ನಾವೆಲ್ಲ ಯಾವ ಥರ ಜನ್ರೇಷನ್ ಇದ್ದೀವಿ ಅಂದರೆ, ನಮ್ಮ ಮಗು ಏನು ಕೇಳೋಕ್ಕಿಂತ ಮುಂಚೆ ನಾವು ಅವ್ರಿಗೆ ಕೊಟ್ಟಾಗಿರುತ್ತೆ. ಅಥವಾ ನನಗಿದು ಸಿಕ್ಕಿಲ್ಲ, ಇವರು ಸಿಗಬೇಕು ಅಂತ ನಾವೇ ಅತಿಯಾದ ಉತ್ಸಾಹದಿಂದ ಅದನ್ನ ಕೊಡ್ಸೋಕೆ ಟ್ರೈ ಮಾಡ್ತೀವಿ. ಅದನ್ನು ಕೊಡಿಸ್ಬೇಕು ಅಂತ ನಮ್ಮ ಇನ್ಕಮ್ ಜಾಸ್ತಿ ಮಾಡ್ಕೊಳ್ತೀವಿ. ಈ ಥರದ ಟ್ರೆಂಡ್ ಸಿಟಿಯಲ್ಲಿರೋದು. ಆದರೆ ಊರಲ್ಲಿ ಹಾಗಿಲ್ಲ. ಏನೋ ಒಂದೀಗ ನಾನು ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಒಂದು ಟ್ರಿಪ್ ಹೋಗಬೇಕಂತ ನಾನು ಕೇಳಿದೆ ಅಂತ ಇಟ್ಕೊಳ್ಳಿ. ಟ್ರಿಪ್ಪು ಹೋಗಬೇಡ ಅಂತ ಹೇಳೋದಕ್ಕೆ ಅವ್ರಿಗೆ ಯಾವ ದಾಕ್ಷಿಣ್ಯವೂ ಆಗ್ತಿರಲಿಲ್ಲ. ಅಂದರೆ ಒಂದು ಹೆಣ್ಮಕ್ಳ ಸೇಫ್ಟಿ ಅಂತ ಹಂಗೆ ನಮ್ಮ ಮನೇಲಿ ತುಂಬ ನೋಡ್ತಾಯಿದ್ರು. ಸೊ ಅದು ನನಗೆ ತುಂಬ ರಿಸರ್ವ್ಡ್ ಆಗಿ ನನ್ನ ತುಂಬ ಬೆಳೆಸಿದ್ದಾರೆ. ನಮ್ಮದು ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ಮನೆಯಿಂದ ಎಲ್ಲೋಗ್ಬೇಕಿದ್ರು ನನ್ನ ಜೊತೆಗೆ ಚಿಕ್ಕಮ್ಮಂದ್ರು ಚಿಕ್ಕಪ್ಪಂದ್ರು. ಹೌದು, ಸೆಂಟ್ರಲ್ ನಾನಿರ್ತಿದ್ದೆ. ಮತ್ತೆಲ್ಲ ನಮ್ಮ ಸ್ಟುಡಿಯೋ ಒಳಗೆ ಬಂದಿದ್ದ ಸೆಕ್ಯೂರಿಟಿ ಏನು ನಿಮಗೇನು ಬಹಳ ದೊಡ್ಡದೇನಲ್ಲ? ನಾನು ತಮಾಷೆ ಮಾಡಿದೆ, ನಿಮ್ಗೆ ಏರ್ಪೋರ್ಟ್ಗಿಂತ ಜಾಸ್ತಿ ನಿಮ್ಮ ಸೆಕ್ಯೂರಿಟಿ ಅಂತ ಹೇಳಿದೆ ಅಷ್ಟೇ. ಇಲ್ಲ, ಅದು ನಂಗೆ ನೀವು ಹೇಳ್ದಂಗೆ ನನಗೆ ಮೊದಲಿಂದನೂ ಆ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಎಲ್ಲ ನನಗೆ ಅಭ್ಯಾಸ ಆಗೋಗಿದೆ. ಬೈ ಬರ್ತಿಂದನೇ ನನಗೆ ಅವಾಗಿಂದನೇ ಚಿಕ್ಕವಳಿದ್ದಾಗಿಂದನೇ ಮನೇಲೆಲ್ಲ ಹಾಗೆ ತುಂಬ ಕೇರ್ ತಗೊಳ್ಳೋರು, ಓವರ್ ಕೇರ್ ತಗೊಳ್ಳೋರು ನನಗೆ. ಸೊ ಹಾಗಾಗಿ ನನಗೆ ಒಂದು ಜಾತ್ರೆಗೆ ಹೋಗಬೇಕಿದ್ರು ನಮ್ಮ 12 ಜನ ಒಟ್ಟಿಗೆ ನಾನು ಮಿಡ್ಲಲ್ಲಿ ಹೋಗಿ ಜಾತ್ರೆಗೆ ಹೋಗಿ ಏನಾರು ಚುರುಮುರಿ ತಿನ್ಕೊಂಡು ಬರ್ತಿದ್ದೆ. ಒಳ್ಳೆ ಬಾಡಿ ಗಾರ್ಡ್ಸ್ ಮೇಂಟೈನ್ ಮಾಡಿದಿರಾ? ಇಲ್ಲ, ಅಂದರೆ ಫ್ಯಾಮಿಲಿಲಿ ಎಷ್ಟು, ನಾನು ಒಬ್ಬಳೇ ಹೆಣ್ಮಗಳಿದ್ದೆ, ತುಂಬ ಕೇರ್ ತಗೋತಾ ಇದ್ದೆ. ನನ್ನ ಅಪ್ಪ 8ನೇ ಕ್ಲಾಸ್ ಇದ್ದಾಗ ಹೆಣ್ಮಗಳು 12 ಜನ ನಮ್ಮ ಫ್ಯಾಮಿಲಿ ಅಂದರೆ ಅಜ್ಜ ಅಜ್ಜಿ, ಚಿಕ್ಕಪ್ಪಂದರು ಚಿಕ್ಕಮ್ಮಂದರು, ಚಿಕ್ಕಪ್ಪನ ಮಕ್ಕಳು, ಆಮೇಲೆ ನಮ್ಮ ನೇಬರ್ಸು, ನನ್ನ ಅಣ್ಣ, ಅವರ ಅಪ್ಪ ಅವರ ಅಮ್ಮ, ಆಮೇಲೆ ನನ್ನ ತಮ್ಮಂದರು, ನನ್ನ ಅಮ್ಮ. ನಮ್ಮ ಅಪ್ಪ ತೀರ್ಕೊಂಡ್ರು 8ನೇ ಕ್ಲಾಸಲ್ಲಿ. ಗೊತ್ತಾಯ್ತು ಬಿಡಿ. ಅಂತೂ ಇಂತೂ ನಿಮಗೆ ಪ್ರಪೋಸಲ್ಲೇ ಬಂದಿರಕ್ಕೆ ಸಾಧ್ಯ ಇಲ್ಲ ನಿಮ್ಮ ಲೈಫಲ್ಲಿ? ಪ್ರಪೋಸಲ್ಸ್ ತುಂಬ ಬಂದಿದೆ. ನನಗಿಂತ ಜಾಸ್ತಿ ನನ್ನ ಚಿಕ್ಕಪ್ಪ ಕಳಿಸಿದ್ರು. ಪ್ರಪೋಸಲ್ ನಿಮ್ಮ ಹತ್ರ ಬಂದಿಲ್ಲ, ನಿಮ್ಮ ಹತ್ರ ಬರಕ್ ಮುಂಚೆನೇ ಫಿಲ್ಟರ್ ಆಗ್ಬಿಡುತ್ತೆ. ಅಥವಾ ಅವ್ರ ಕೈಗೆ ಎಲ್ಲ ಬರೋದು, ಲೆಟರ್ಸ್ ಎಲ್ಲಾನು ಬರೋದೇ ನನ್ನ ಚಿಕ್ಕಪ್ಪನ ಕೈ. ಅದನ್ನೇ ಹೇಳಿದ್ದು, ನಿಮಗೆ ಪ್ರಪೋಸಲ್ಸೇ ಬರಕ್ ಸಾಧ್ಯ ಇಲ್ಲ ಹಂಗಂದ್ರೆ? ಅಲ್ಲ, ಅಂದ್ರೆ ಅದ್ರ ನಡುವಲ್ಲಿ ನನಗೆ ಸ್ವಲ್ಪ ಈ ಸ್ಕೂಲಿಗೆ ಹೋಗೋವಾಗ ಬರೋವಾಗೆಲ್ಲ ಕೇಳೋದು ಈ ಥರದ್ದೆಲ್ಲ ಇರ್ತಿತ್ತು. ಬಟ್ ಅಲ್ಲೂ ನನಗೆ ನನ್ನ ಮುಂದ್ಗಡೆ ಹಿಂದ್ಗಡೆಯಿಂದ ಚಿಕ್ಕಪ್ಪ ಸ್ಕೂಟ್ರಲ್ಲಿ ನನ್ನ ಫಾಲೋ ಮಾಡ್ತಾ ಇದ್ರು, ಮುಂದ್ಗಡೆ ನಮ್ಮ ಅಣ್ಣ ಸೈಕಲಲ್ಲಿ ಮುಂದೆ ಹೋಗ್ತಿದ್ದ. ನನಗೇನು ತೊಂದರೆ ಆಗದಿರೋ ಹಂಗೆ ತುಂಬ ಕೇರ್ ತಗೊಂಡಿದ್ದಾನೆ. ಒಟ್ಟಿನಲ್ಲಿ ಮೈಸೂರಲ್ಲಿರುವಂತಹ ಮಹಾರಾಣಿ ಹಂಗೆ ನಿಮ್ಮನ್ನ ಬಾಲ್ಯ ಜೀವನದಲ್ಲಿ ಓದಿಸಿದ್ದಾರೆ, ಬೆಳೆಸಿದ್ದಾರೆ. ತುಂಬ ಅಂದರೆ ಪ್ರೊಟೆಕ್ಟಿವ್ ಆಗಿ ಬೆಳೆಸಿದ್ದಾರೆ, ತುಂಬ ಕೇರ್ ತೊಗೊಂಡು. ಒಂದು ನಮ್ಮ ತಂದೆ ತೀರ್ಕೊಂಡಿದ್ರಲ್ಲ 8ನೇ ಕ್ಲಾಸ್ ಇದ್ದಾಗಲೇ. ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ತಂದೆ ಇಲ್ದಿರೋ ಹೆಣ್ಮಗಳು ತೊಂದರೆ ಆಗಬಾರ್ದು ಅಂತ ನಮ್ಮ ಫ್ಯಾಮಿಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಅಂದರೆ ಎಲ್ಲರೂ ಓವರ್ ಪ್ರೊಟೆಕ್ಟಿವ್ ಆಗಿನೇ ತುಂಬ ಕೇರ್ ತೊಗೊಂಡು ಇದು ಮಾಡಿದ್ದಾರೆ. ಆಮೇಲೆ ಕಾಲೇಜಿಗೆ ಬಂದಮೇಲೆ ನಂಗೆ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಅಂದರೆ ಲೈಕ್ ನನಗೆ ಒಂದು ಫುಡ್ ಬೇಕಂದ್ರೆ ಹೋಗಿ ಹೋಟೆಲ್ ಹೋಗಿ ತಿನ್ನೋದಕ್ಕೆ ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ಆಪ್ಷನ್ ಸಿಕ್ತು. ಸಿಕ್ತು. ಅಲ್ಲಿ ತನಕ ನನಗೆ ನನ್ನದೇ ಆದ ಯಾವ ಅವಕಾಶಗಳು ಇರಲಿಲ್ಲ. ಬಟ್ ಕಾಲೇಜಿಗೆ ಬಂದಾಗಲೇ ನನಗೆ ಸ್ವಲ್ಪ ನನ್ನ ಫ್ರೆಂಡ್ ಶ್ವೇತಾ ಅಂತ ಬೆಸ್ಟ್ ಫ್ರೆಂಡ್ ನಂಗೆ, ಅವಳದು ಅಪ್ಪ ಅಮ್ಮ ಎಲ್ಲ ತಂಗೆ ತುಂಬ ಕ್ಲೋಸು. ಸೊ ಅಲ್ಲಿಂದ ನಾನು ಸ್ವಲ್ಪ ಅಂದರೆ ಸಿಟಿ ನೋಡೋಕ್ಕೆ ಶುರು ಮಾಡಿದೆ. ನಂಗೆ ಬೇಕಾಗಿರೋ ಫುಡ್ ಒಂದು ಅಲ್ಲಿ ಸತ್ಕಾರ್ ಅಂತ ಒಂದು ಹೋಟೆಲ್ ಇರೋದು BC ರೋಡಲ್ಲಿ.
ಅಲ್ಲಿ ಒಂದು ವೆಜ್ ಬಿರಿಯಾನಿ ಮತ್ತು ಗೋಬಿ ಮಂಚೂರಿ ಮತ್ತೊಂದು ಲೈಮ್ ಸೋಡಾ, ಇದು ನಮ್ಮ ಫೇವ್ರೆಟ್ಟು. ಅದು ಅಂದರೆ ನಮ್ಗೆ ಹಬ್ಬ. ಸೊ ಅದು ತಿನ್ನಕ್ಕೆ ಹೋಗೋದೇ ದೊಡ್ಡ ಫ್ರೀಡಮ್ ಮತ್ತು ಎಕ್ಸೈಟ್ಮೆಂಟ್ ನಮಗೆ. ಆ ಥರ ಇರ್ತಿತ್ತು. ಓಕೆ, ದ ಬೆಸ್ಟ್ ಮೂಮೆಂಟ್ಸ್ ಆಫ್ ಯುವರ್ ಲೈಫ್. ಬೆಸ್ಟ್ ಮೂಮೆಂಟ್ಸ್ ಇದನ್ನು ನನ್ನ ಜೀವನ ಇರೋವರೆಗೂ ನಾನು ಮರೆಯೋಕ್ಕಾಗಲ್ಲ. ಏನಿರಬಹುದು? ಬೆಸ್ಟ್ ಮೂಮೆಂಟ್ ಅಂದರೆ ನನಗೆ ಪ್ರೊಫೆಷ್ನಲಿ ನೋಡಿದ್ರೆ ನಾನು TV9 ಫಸ್ಟ್ ನ್ಯೂಸ್ ಓದಿರೋದು. ಅಂದರೆ ಇಡೀ ಕರ್ನಾಟಕದಲ್ಲಿ 24 ಗಂಟೆ ಸುದ್ದಿವಾಹಿನಿ ಶುರುವಾದಾಗ ಅದರ ಫಸ್ಟ್ ಲೈವ್ ನ್ಯೂಸ್ ಓದಿರೋ ಆ್ಯಂಕರ್ ನಾನು ಅನ್ನೋದು ನನಗೊಂದು ಹೆಗ್ಗಳಿಕೆ ಥರ ಫೀಲ್ ಆಗುತ್ತೆ. ನಾನು ತುಂಬ ಅದನ್ನು ವಿನಯತೆಯಿಂದ ನಾನು ಅದನ್ನು ನೋಡ್ತೀನಿ. ನನಗದು ಗ್ರ್ಯಾಟಿಟ್ಯೂಡ್ ಇದೆ ತುಂಬ. ಆಮೇಲೆ ಯಾರಿಗೂ ಸಿಗದಿರೋ ಅವಕಾಶ ನನ್ನನ್ನು ಹುಡ್ಕೊಂಡು ಬಂದರೆ ಇಡೀ ಕರ್ನಾಟಕದಲ್ಲಿ ಯಾವುದೋ ಮೂಲೆಯಲ್ಲಿ ಹಳ್ಳಿಲಿದ್ದವಳಿಗೆ ಇದೊಂದು ಅವಕಾಶ ಸಿಕ್ಕಿ ಅದು ಒಂದು ಹಿಸ್ಟ್ರಿಲಿ ರೆಕಾರ್ಡ್ ಆದಂಗೆ ಇರೋದು ತುಂಬ ಖುಷಿ ಅನಿಸುತ್ತೆ. ಈಗ TV9 ನಾನು ಬಿಟ್ಟರು ಇನ್ನೊಂದು 10 ವರ್ಷ ಬಿಟ್ಟರು 20 ವರ್ಷ ಆದಮೇಲೆ ನೋಡಿದ್ರು ಇನ್ನು 100 years ನೀವು ಬಿಟ್ಟು ನೋಡಿದ್ರು ಅಲ್ಲೊಂದು ನನ್ನ ಹೆಸರೊಂದು ಇರುತ್ತೆ. ಸೊ ಅದು ನನಗೆ ತುಂಬ ಫಸ್ಟ್ ಆಂಕರ್ ಟು ರೀಡ್ 24/7 ನ್ಯೂಸ್ ಅಂತ. ಹಾಂ ಹೌದು, ಕನ್ನಡ ಆಯಿತಾ. ಅದು ಒಂದು ನಂಗೆ ಖುಷಿ ಆಗುತ್ತೆ. ಆಮೇಲೆ ಫಸ್ಟ್ ಬ್ಲೇಸರ್ ಹಾಕಿರೋದು, ಅವಾಗೆಲ್ಲ ಸೀರೆ ಕಲ್ಚರ್ ಇತ್ತು. ಸೊ ಫಸ್ಟ್ ಬ್ಲೇಸರ್ ಹಾಕಿ ನಾನು ಲೈವ್ ನ್ಯೂಸ್ ಮಾಡಿರೋದು, ಅದು ಒಂಥರ ನಂಗೆ ಖುಷಿ ಆಗುತ್ತೆ. ಆಮೇಲೆ ನನ್ನ ಜೀವನದಲ್ಲಿ ಬಂದರೆ ಜೀವನ ಅಂತ ಬಂದರೆ ನನ್ನ ಮಗಳು ನನ್ನ ಲೈಫಿಗೆ ದೊಡ್ಡ ಗಿಫ್ಟ್. ನನಗೆ ಅವಳಿಂದ ನಾನು ಸುಮಾರು ಕಲ್ತಿದ್ದೀನಿ. ಶಿ ಈಸ್ ಅ ಸ್ಪೆಷಲ್ ಚೈಲ್ಡ್ ವಿತ್ ಡೌನ್ ಸಿಂಡ್ರೋಮ್. ಹೌದು, ಅವಳು ಆ ಮಕ್ಕಳು ಇರೋ ರೀತಿ, ಅವ್ರ ಲೈಫಲ್ಲಿ ಸ್ವೀಕರಿಸೋ ರೀತಿ ತುಂಬ ವಿಚಾರಗಳನ್ನು, ಆಮೇಲೆ ಯಾವುದೇ ನೆಗೆಟಿವ್ ವಿಚಾರಗಳು ಅಥವಾ ಏನು ಹೇಳ್ತಾರೆ ಮ್ಯಾನಿಪ್ಯುಲೇಷನ್ ಇಲ್ಲದೆ ಅವರು ಜನರನ್ನು ನೋಡ್ಕೊಳ್ಳೋ ರೀತಿ ಎಲ್ಲ ಇದೆಯಲ್ಲ, ನನ್ನ ಮಗಳು ಶಿ ಈಸ್ ವೆರಿ ಸ್ವೀಟ್. ನನಗೆ ತುಂಬ ಖುಷಿ ಆಗುತ್ತೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವಳ ಜೊತೆಗೆ ಇರೋದು. ಅದು ನನಗೆ ಲೈಫ್ನ ದೊಡ್ಡ ಗಿಫ್ಟ್. ಅವಳು ತುಂಬ ಜನ ಬೇರೆ ಬೇರೆ ಥರ ಅದನ್ನು ಪ್ರೆಡಿಕ್ಟ್ ಮಾಡಬಹುದು. ಅಫ್ಕೋರ್ಸ್ ಚಾಲೆಂಜಸ್ ತುಂಬ ಇದೆ ಆ್ಯಂಡ್ ನಾನು ತುಂಬ ಸ್ಟ್ರಗಲ್ ಆಗಿದ್ದೆ ಪರ್ಸ್ನಲ್ಲಾಗಿ. ಈ ಮೀಡಿಯಾ ಜರ್ನಿ ಜೊತೆಗೆ ನನ್ನ ಪರ್ಸ್ನಲ್ ಲೈಫನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಿತ್ತು. ಬಟ್ ಅದೆಲ್ಲ ಆಲ್ಟುಗೆದರ್ ಏನಾಗುತ್ತೆ ಅಂದರೆ ಈ ಲೈಫ್ ನಿಂದು ಹೀಗೆ ಇರುತ್ತೆ, ನೀ ಹೀಗೆ ಲೈಫ್ ಲೀಡ್ ಮಾಡಬೇಕು ಅಂದಾಗ ನೀ ಅದರ ಒಳಗಡೆ ಒಂದು ಫ್ರೇಮನ್ನು ಹಾಕ್ಕೊಂಡು ಮಾಡಬೇಕಾಗತ್ತೆ. ಸೊ ನನ್ನ ಮಗಳ ಜೊತೆಗೆ ನಾನು ಟೈಮ್ ಸ್ಪೆಂಡ್ ಮಾಡಿದಾಗೆಲ್ಲ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರ್ತೀನಿ. ಆಮೇಲೆ ಕೋವಿಡ್ ಗೆದ್ದು ಬಂದಿರೋದು ನನಗೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ. ಅದು ನನ್ನ ಟರ್ನಿಂಗ್ ಪಾಯಿಂಟ್ ಮೂಮೆಂಟ್ ಮತ್ತು ಸೆಲೆಬ್ರೇಷನ್ ಮೂಮೆಂಟ್ ಅಂತ ಹೇಳಲ್ಲ, ಬಟ್ ಆಫ್ಕೋರ್ಸ್ ಒಂದು ಜೀವ ಹೋಗುತ್ತೆ ಅನ್ನೋದು ವಾಪಸ್ ಸಿಕ್ಕಿರೋದಿರುತ್ತಲ್ಲ, ಅದರಷ್ಟು ಖುಷಿ ಬೆಲೆ ಕಟ್ಟೋಕ್ಕಾಗಲ್ಲ ಅದನ್ನು. ಆಮೇಲೆ ಇನ್ನೂ ಹೀಗೆ ಹೇಳ್ತಾ ಹೋಗ್ತಾ ಇದ್ದರೆ ಸುಮಾರಿರುತ್ತೆ. ಈಗ ಜನ ನನ್ನನ್ನು ಹಿಡಿದು ನೀವು ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ನ್ಯೂಸ್ ಮಾಡ್ತೀರಾ ಅಂತ ಹೊಗಳೋದಾಗಿರಬಹುದು. ಆಮೇಲೆ ಮೀಡಿಯಾದಿಂದ ಸಿಕ್ಕಿರುವಂತಹ ಫೇಮ್ ಆಗಿರ್ಬೋದು ಇದು. ಆಮೇಲೆ ನಮ್ಮ ಮನೆ ಫಸ್ಟು ಗೃಹ ಪ್ರವೇಶ ಆದಾಗ ನನ್ನ ಕನಸಿನ ಮನೆ ಥರ ಅದನ್ನು ರೆಡಿ ಮಾಡಿ ಅದನ್ನು ಗೃಹ ಪ್ರವೇಶ ಮಾಡಿರೋದಾಗಿರ್ಬೋದು. ತುಂಬ ಈ ಥರ ಹ್ಯಾಪಿ ಮೂಮೆಂಟ್ಸ್ ಇದೆ. ನನ್ನ ಉಸಿರಿರೋವರೆಗೂ ನಾನು ಕೊನೆವರೆಗೂ ಮರೆಯೋಕ್ಕಾಗಲ್ಲ ಈ ಘಟನೆನ. ದಟ್ ವಾಸ್ ಮೈ ಬ್ಲ್ಯಾಕ್ ಡೇ ಅಂತ ಅಂದ್ಕೊಂಡಿದ್ದ ದಿನಗಳಿದೆಯಾ? ಕೋವಿಡ್ ಡಿಸ್ಟರ್ಬ್ ಆಗಿದ್ದು ನನಗೆ ಅಂದರೆ ಡೆಲಿವರಿ ಆಗಿ ಸ್ವಲ್ಪ ಟೈಮಲ್ಲೆಲ್ಲ ಆವಾಗಲೇ ನನಗೆ ಮಗು ಸ್ಪೆಷಲ್ ಚೈಲ್ಡ್ ಅಂತ ಯಾವಾಗ ಗೊತ್ತಾಯಿತು. ಸೊ ಆವಾಗ ನಾನು ತುಂಬ ಡಿಪ್ರೆಸ್ಡ್ ಆಗಿದ್ದೆ. ಪ್ರತಿಯೊಂದು ತಾಯಿಗೂ ಆ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ಅದು ಫೀಲ್ ಆಗುತ್ತಲ್ಲ. ಹಾಂ, ಅದು ಇತ್ತು. ಆಮೇಲೆ ಈಗ ನೀವು ಅದನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ? ಹಾಂ, ಅದು ಆಮೇಲೆ ರಿಸೀವ್ ಮಾಡಿಕೊಂಡೆ. ಅದು ಒಂದು ಲೆವೆಲ್ ಡೌನ್ಗೆ ಹೋಗಿ ಮತ್ತೆ ಎದ್ದು ಬಂದಿರೋ ಸಿಚುವೇಶನ್ ಅದು. ಸೊ ಅದು ಒಂದು ಡಿಫ್ರೆಂಟ್ ಜರ್ನಿ ಅದು. ಸೊ ಅದು ಒಂದು ಕರಾಳವಾಗಿ ಆಮೇಲೆ ಅದೊಂದು ಸುಂದರ ಅಧ್ಯಾಯವಾಗಿ ನಾವು ಅದನ್ನು ಬದಲಾಯಿಸಿಕೊಂಡಂತಹ ಒಂದು ಕತೆ ಅದು. ಹೇಗೆ ಅನಿಸುತ್ತೆ ಒಂದು ಮಗುನ ಹೊಟ್ಟೆಯಲ್ಲಿ ಇಟ್ಕೊಂಡು 9 ತಿಂಗಳು ಹೆತ್ತು ಹೊತ್ತು ಅದು ಒಳಗಡೆ ಮೂಮೆಂಟ್ ಆಗೋದನ್ನು ಫೀಲ್ ಮಾಡಿ ಆ ತಾಯಿ ಗರ್ಭದಿಂದ ಮಗು ಹೊರಗೆ ಬಂದ ಮೇಲೆ ಇಟ್ಸ್ ಅ ಸ್ಪೆಷಲ್ ಚೈಲ್ಡ್ ಅಂತ ಹೇಳಿದಾಗ ದ ಮೂಮೆಂಟ್ ಹವ್ ಯು ಫೆಲ್ಟ್? ಆ್ಯಕ್ಚುಲಿ ಅವಾಗ ನಾನು ಡೆಲಿವರಿ ಆಗಿ 1-2 hours ಏನೋ ಆಗಿತ್ತಷ್ಟೇ. ಲೈಕ್ 2 hours ಅಲ್ಲ ನನಗೆ, ಅಂದರೆ ಹೊರಗಡೆ ಬಂದಾಗ ಅನ್ಕಾನ್ಷಿಯಸ್ ಥರ ಆ ಸ್ಟೇಜಲ್ಲಿ ನಾವಿರ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಅದು ಡೆಲಿವರಿ ಆಗಿರೋ ಮೈಂಡು ತುಂಬ ವೀಕ್ ಇರುತ್ತೆ. ನಾರ್ಮಲ್ ಡೆಲಿವರಿ ಬಟ್ ತುಂಬ ವೀಕ್ ಪೊಸಿಷನಲ್ಲಿ ಇರುತ್ತೆ, ಅಂದರೆ ವೀಕ್ ಪರಿಸ್ಥಿತಿ ಇರುತ್ತೆ, ನಮ್ಮದು ಸಿಚುವೇಶನ್ ಇರುತ್ತೆ. ಆ ಟೈಮಲ್ಲಿ ಜನರಲ್ ಏನಂದರೆ ತಾಯಿಗೆ ಹೇಳಲ್ಲ, ಸ್ಪೆಷಲ್ ಚೈಲ್ಡ್ ಇದ್ರೂ ತಾಯಿಗೆ ಹೇಳಲ್ಲ, ಡಾಕ್ಟರ್ಸ್ ಆಗಲಿ ನರ್ಸ್ ಆಗಲಿ. ನಂದರಲ್ಲಿ ಏನಾಯಿತು ಅಂತಂದರೆ ಆ ನರ್ಸ್ ಬಂದು ಬೈ ಮಿಸ್ಟೇಕು ಆ ಕಾರ್ಡಲ್ಲಿ ಸ್ಪೆಷಲ್ ಚೈಲ್ಡ್ ವಿತ್ ಡೌನ್ ಸಿಂಡ್ರೋಮ್ ಅಂತ ಬರೆದಿರೋದನ್ನು ನನಗೆ ತಂದು ತೋರಿಸ್ಬಿಟ್ಟು, ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು, ಆ ಕಡೆಗೆ ಡಾಕ್ಟ್ರೇನೋ ಕರೆದಿದ್ರು ಅಂತ. ಅಂದರೆ ತುಂಬ ಅವರು ಗಾಬರಿ ಓಡಾಡ್ತಿದ್ರು, ಲ್ಯಾಪ್ಟಾಪಲ್ಲಿ ಏನೋ ಸರ್ಚ್ ಮಾಡ್ತಾಯಿದ್ರು, ಕಣ್ಣೆಲ್ಲ ತುಂಬ ನಾನು ಹಿಂಗೆ ಅರ್ಧ ಕಣ್ಣಲ್ಲಿ ಹಿಂಗೆ ನೋಡ್ತೀನಿ, ಯಾಕೆ ಡೆಲಿವರಿ ಆದರೂ ಯಾಕೆ ಖುಷಿಯಲ್ಲಿಲ್ಲ ಅಂತ ನನಗೆ ಹಿಂಗೆ ತಲೆಯಲ್ಲಿ ಆಗ್ತಾಯಿತ್ತು. ಆ ಕಾರ್ಡನ್ನು ತೊಗೊಂಬಂದು ನನಗೆ ಬಂದು ತೋರಿಸಿದೆ. ನಾನು ಅರ್ಧ ಕಣ್ಣಲ್ಲಿ ಏನಿದೆ ಆವಾಗ ನರ್ಸ್ ನನಗೆ ಎಕ್ಸ್ಪ್ಲೈನ್ ಮಾಡಿದರು. ಆಮೇಲೆ ಡಾಕ್ಟರ್ಸ್ ಎಲ್ಲ ಬಂದು ಅವ್ರಿಗೆ ಬೈದರು ನರ್ಸಿಗೆ, ಯಾರಾದರೂ ಹೇಳ್ತಾರಾ ಡೆಲಿವರಿ ಆಗಿ ಇನ್ನೂ ಬಂದಿದ್ದಷ್ಟೇ, ಈಗ ಯಾರಾದರೂ ಹೇಳ್ತಾರಾ, ಏನಾದರೂ ಆದರೆ ಏನು ಇದು ಕತ್ತೆ ಅಂತ.
ಬಟ್ ನನಗೆ ಆವಾಗ ಇಂಟರ್ನೆಟ್ ನೋಡೋಕ್ಕೆಲ್ಲ ಏನು ಆವಾಗ ಮಲಗಿದವರಿಗಿಂತ ಅಲ್ಲಿ ಸಿಗತ್ತೆ. ಇಲ್ಲ, ನನಗೆ ಗೊತ್ತಿಲ್ಲ, ಒಂದು ಪ್ರಶ್ನೆ ಕೇಳ್ತೀನಿ. ಸಿಸೇರಿಯನ್ಗೆ ಸೆಕ್ಷನ್ಗೆ ಅನಸ್ತೇಷಿಯಾ ಕೊಡ್ತಾರೆ, ನಾರ್ಮಲ್ ಡೆಲಿವರಿಗೂ ಅನಸ್ತೇಷಿಯಾ ಕೊಡ್ತಾರೆ. ಅನಸ್ತೇಷಿಯಾ ಅಲ್ಲ. ಇಲ್ಲ, ಬಟ್ ನಿಮಗೆ ಯಾಕೆ ಅದ ನಾರ್ಮಲ್ ಡೆಲಿವರಿ ಇದ್ರೂ ಡೆಲಿವರಿ ಪೇಯ್ನ್ಗೆ ತುಂಬಾ ಚೇಂಜಸ್ ಆಗುತ್ತೆ. ಲೈಕ್ ನಿಮ್ಮ ಅಷ್ಟು ಮೂಳೆಗಳು ಮುರಿದಂಗೆ ಆಗುತ್ತೆ. ಅದು ಡೆಲಿವರಿ ಪೇಯ್ನ್ ಅದು ಯಾವ ತಾಯಿ ಬೇಕಾದರೂ ಕೇಳಿ. ಅದಾದಮೇಲೆ ಯಾರು ಲಕ ನಗಡ್ಕೊಂಡೇ ಇರಲ್ಲ ಇಮಿಡಿಯೇಟ್ಲಿ. ಅದೊಂದು 3-4 hours ಬೇಕು ಸೆಟ್ಲ್ ಆಗೋದಕ್ಕೆ, ನಾರ್ಮಲ್ ಸ್ಟೇಟಿಗೆ ಅದ್ರ ಬರೋದಕ್ಕೆ. ಆಮೇಲೆ ನಂದೇನಾಗಿತ್ತು ಅಂದರೆ ಸ್ವಲ್ಪ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಿತ್ತು ಟೈಮಲ್ಲಿ. ಪ್ರೆಗ್ನೆನ್ಸಿಲಿ ತುಂಬ ನಾನು ಕಷ್ಟ ಅನುಭವಿಸಿದ್ದೆ. ಅದಾದಮೇಲೆ ಡೆಲಿವರಿ ಆದಮೇಲೆ ಅದು ಹಿಂಗೆ ಅಂತ ಗೊತ್ತಾದಮೇಲೆ ನಮಗೂ ಅಂದರೆ ಸ್ಪೆಷಲ್ ಚೈಲ್ಡ್ ಅಂದರೆ ಏನು ಇದೆಲ್ಲ ಏನೂ ಗೊತ್ತಿಲ್ಲಲ್ಲ. ಸೊ ನಾನು ಸ್ವಲ್ಪ ಬ್ಲ್ಯಾಂಕ್ ಆಗಿದ್ದೆ. ಆಮೇಲೆ ಮತ್ತೆ ಡಾಕ್ಟರ್ಸು ಹೇಳಿದ್ರು. ಬಟ್ ಅವಾಗೆಲ್ಲ ತುಂಬ ಅಂದರೆ ಏನೇನೋ ಇತ್ತು, ಸುಮಾರು ಹೆಲ್ತ್ ಕಾಂಪ್ಲಿಕೇಶನ್ಸ್ ಅದಿರ್ಬೋದು ಇದಿರ್ಬೋದು ಅಂತ ಸುಮಾರು ಟೆಸ್ಟ್ಗಳು. ಲೈಕ್ ಬಾಣಂತಿಯಾಗಿ ರೆಸ್ಟ್ ಮಾಡಬೇಕಾಗಿರೋಳು ನಾನು ಕಂಪ್ಲೀಟ್ 3 months ಹಾಸ್ಪಿಟಲಲ್ಲೇ ಓಡಾಡಿಕೊಂಡೇ ಇದ್ದೆ. ಇವಾಗ ಈ ಮಣಿಪಾಲ್ ಕೋವಿಡ್ ಟೈಮಲ್ಲಿ ಅವಲ್ಲಿ ಮಂಗಳೂರಲ್ಲಿ ಮಣಿಪಾಲ್ KMC ಹಂಗೆ ಓಡಾಡಿಕೊಂಡು ಅದು ಇದು ಟೆಸ್ಟ್ಗಳು ಓದಿದೆಲ್ಲ ಸುಮಾರು ಇತ್ತು. ದಟ್ಸ್ ಅ ಡಿಫ್ರೆಂಟ್ ಜರ್ನಿ ಇರುತ್ತೆ. ನಂತರ ತುಂಬ ಜನ ಸ್ಟಾರ್ಟಿಂಗ್ ಅಂತೂ ನಿಮಗೆ ಅದು ತೊಗೊಳಕ್ಕಾಗಲೇ ಇಲ್ಲ, ತುಂಬ ಬೇಜಾರಾಯ್ತಾ, ತುಂಬ ಹರ್ಟ್ ಆಯ್ತಾ? ಹಾಂ, ಡೆಫಿನೆಟ್ಲಿ ಹರ್ಟ್. ಅಂದರೆ ನಮ್ಗದು ಗೊತ್ತಿಲ್ಲ, ಸಬ್ಜೆಕ್ಟ್ ಗೊತ್ತಿಲ್ಲ. ಸ್ಟಡಿ ಮಾಡ್ತಾರೆ, ಇಂಟರ್ನೆಟ್ಟಲ್ಲಿ ನೋಡೋದೆಲ್ಲ ಭಯಂಕರ ಕರಾಳ ಸ್ಟೋರಿಗಳೇ ಇರುತ್ತೆ. ಆಮೇಲೆ ಯಾವಾಗಲೂ ವೈಭವೀಕರಣನೇ ಇರುತ್ತೆ ಇಂಟರ್ನೆಟ್ಗಳಲ್ಲಿ ಸುಮಾರು. ಅದೆಲ್ಲ ನೋಡಿದಾಗ ಹೆಂಗೆ ಫ್ಯೂಚರ್ ಹೆಂಗೆ ಈಗ ಏನಾಗುತ್ತೆ ಅಂದರೆ ನಮ್ಮದು ನಾವು ಹೆಂಗೋ ಸಹಿಸ್ಕೊಂಡ್ಬಿಡ್ತೀವಿ. ಬಟ್ ನಮ್ಗೆ ತುಂಬ ಬೇಕಾಗಿರೋರು ಅಥವಾ ನಮ್ಮ ಬ್ಲಡ್ ರಿಲೇಟಿವ್ಸ್ಗೆ ನಮಗೆ ಏನೇ ಸಣ್ಣ ತೊಂದರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಅದರಲ್ಲೂ ಮಗು ಫ್ಯೂಚರ್ ಹಿಂಗಿರುತ್ತಾ, ಮಗು ಹಿಂಗೆ ಕಾಣಿಸುತ್ತಾ, ಹಿಂಗೆ ನಡೆಯುತ್ತಾ, ಮಾತಾಡೋಕ್ಕೆ ಬರಲ್ವಾ, ನಡೆಯೋಕ್ಕೆ ಬರಲ್ವಾ, ಇದೆಲ್ಲ ಯಾವುದೇ ಒಬ್ಬ ತಾಯಿಗೆ ಒಂದು ಸಣ್ಣ ಜ್ವರ ಬಂದರೂ ತಾಯಿಗೆ ಹೆಂಗಾಗುತ್ತೆ ಕೇಳಿ. ಅಂಥದ್ರಲ್ಲಿ ಮಗುವೇ ಡಿಫ್ರೆಂಟ್ ಅಂತಾದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಭಯಂಕರ ದೊಡ್ಡ ಸ್ಟ್ರೆಂತ್ ಬೇಕು. ಆ ಸ್ಟ್ರೆಂತ್ ಯಾವ ತಾಯಿಗೂ ಇರಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ನಾವು ಬೆಳೆಸ್ಕೊತಾ ಬರಬೇಕು. ನನಗೂ ಹಾಗೆ ಆಯಿತು. ಇಂಟರ್ನೆಟ್ ಥಿಂಗ್ಸ್ ಎಲ್ಲ ತುಂಬ ಸ್ಕೇರಿ ಇತ್ತು. ಡಾಕ್ಟರ್ ಸ್ವಲ್ಪ ಧೈರ್ಯ ತುಂಬಿದ್ರು. ಬಹುಶಃ ನೀವು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಅನ್ಸುತ್ತೆ ನಿಮ್ಮ ಜೀವನದಲ್ಲೂ ಹೀಗಾಗ್ಬೋದು ನನಗೆ ಹುಟ್ಟೋ ಮಗು ಅಂತ? ಇಲ್ಲ, ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನನ್ನ ಏಜು ಆವಾಗ ತುಂಬ 25 years ಅವಳು ಹುಟ್ಟಿದಾಗ ನನಗೆ ಏಜ್ ಮ್ಯಾಟರು ಆಗಿರಲಿಲ್ಲ, ನಾವು ಬ್ಲಡ್ ರಿಲೇಟಿವ್ಸು ಆಗಿರಲಿಲ್ಲ. ಬಟ್ ಅವಳು ಹುಟ್ಟಿದ ಮೇಲೆ ನಾನು ತುಂಬ ಚೇಂಜ್ ಆದೆ, ನನ್ನ ಲೈಫ್ ತುಂಬ ಚೇಂಜ್ ಆಯಿತು. ಆಮೇಲೆ ನಾನು ತುಂಬ ಏನು ಹೇಳ್ತೀನಿ ವ್ಯಾಲ್ಯೂಸ್ ಕಲ್ತ್ಕೊಂಡೆ. ಆಮೇಲೆ ಈ ಥರ ನಂತರ ಇರೋ ಪೇರೆಂಟ್ಸ್ ತುಂಬ ಜನ ನೋಡಿದೆ, ನಾನು ಮಕ್ಕಳನ್ನು ನೋಡಿದೆ. ಸೊ ಅಲ್ಲೇ ಲೈಫಿನ ಬಗೆಗಿನ ಮಕ್ಕಳ ಬಗ್ಗೆ ದೃಷ್ಟಿಕೋನ ಚೇಂಜ್ ಆಯಿತು. ತುಂಬ ಚಾಲೆಂಜಸ್ ಇದೆ ನಿಮಗೆ ಹೇಳ್ದಂಗೆ. ಈಗ ಅದೇ ಏಜ್ನ ಇನ್ನೊಬ್ಬ ಮಗು ಯಾವುದೋ ಕ್ಲಾಸಲ್ಲಿ ಓದ್ತಾ ಇರ್ತಾರೆ ಅಥವಾ ಅವರು ತುಂಬ ಫಾಸ್ಟ್ ಇರ್ತಾರೆ, ನಮ್ಮ ಮಕ್ಕಳು ಅದಕ್ಕೆ ಕಾಪರೇಟ್ ಮಾಡೋಕ್ಕಾಗಲ್ಲ ಅಂದಾಗ ಅಫ್ಕೋರ್ಸ್ ತಾಯಿಯಾಗಿ ಹೆಂಗೆ ನೋವಾಗುತ್ತೋ ಅದು ನನಗೂ ಆಗುತ್ತೆ. ಬಟ್ ಅದನ್ನೆಲ್ಲ ಓವರ್ಕಮ್ ಆಗಿ ದೇವರು ಇಷ್ಟು ಪ್ರೀತಿ ಕೊಡೋ ಮಗು ಕೊಟ್ಟಿದ್ದಾನಲ್ಲ ಅಂತ ನಾವು ಆ ಥರ ಆ್ಯಂಗಲಲ್ಲಿ ನೋಡ್ತಾ ಇರ್ತೀವಿ. ಲೈಫು ಎಲ್ಲರಿಗೂ ಎಲ್ಲ ಸ್ಟೇಜಲ್ಲೂ ಎಲ್ಲನೂ ಕಲಿಸ್ತಾ ಹೋಗುತ್ತೆ. ನೀವು ಕಲಿಯುವಂಥ ಒಂದು ವ್ಯವಧಾನ ಇಟ್ಕೋಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅದರಲ್ಲೂ ಏನೋ ದೇವರು ಒಳ್ಳೇದು ಮಾಡಿದ್ದಾನೆ ಅಂತ ಹುಡುಕಿದ್ರೆ ನೀವು ತುಂಬ ಸಮಾಧಾನ ಲೆವೆಲಲ್ಲಿ ಇರ್ತೀರ. ಇಲ್ಲ ಅಂತಂದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ, ನಂಗೆ ಯಾಕೆ ಹಿಂಗೆ ಈ ಕೊರಗೋದ್ರಲ್ಲೇ ಜೀವನ ಅರ್ಧ ಮುಗ್ದೋಗುತ್ತೆ. ಲೈಫಲ್ಲಿ ಕೊರಗೋದೇ ಜೀವನ ಆದರೆ ನಿಮ್ಮ ಸೆಲೆಬ್ರೇಷನ್ ಜಾಗ ಇರಲ್ಲ. ಸೊ ನೀವು ಕೊರಗಬಾರ್ದು, ಅರ್ಥ ಮಾಡ್ಕೋಬೇಕು. ಸೆಲೆಬ್ರೇಷನ್ ಮೋಡಿಗೆ ನಿಮ್ಮ ನೀವು ತಗೊಂಡು ಹೋಗಬೇಕು. ಫಸ್ಟ್ ಟೈಮ್ ನಿಮ್ಮನ್ನು ಯಾರಾದರೂ ಲೈವ್ ಆಗಿ ನೋಡಿ ರೋಡಲ್ಲೋ ಬಸ್ಸಲ್ಲೋ ಎಲ್ಲೋ ಒಂದು ಕಡೆ ನೀವು ಸುಕನ್ಯಾ ಅಲ್ವಾ ಅಂತ ಗುರ್ತಿಸಿದ್ಯಾ? ನಾನು ಅದೇ ತರಕಾರಿ ಶಾಪ್ಗೆ ಹೋಗಿದ್ದೆ. ಅಂದರೆ ನಮಗೆ ತರಕಾರಿ ನಾವೇ ತರೋದಲ್ಲ. ಆವಾಗ ತರಕಾರಿ ತಗೊಂಬರಕ್ಕೆ ಈಗಲೂ ಅಷ್ಟೇ ನಾನು ತರಕಾರಿ ತೊಗೊಂಬರಕ್ಕೆ ಹೋಗ್ತೀನಿ. ನಂದು ವೆರಿ ನಾರ್ಮಲ್ ಲೈಫ್ ನಾನು ಯಾವತ್ತೂ ಬಿಟ್ಟಿಲ್ಲ. ನಾನು ಹೇಳಿದ್ನಲ್ಲ, ಸೆಲೆಬ್ರಿಟಿ ಸ್ಟೇಟಸ್ಗೂ ಲಕ್ಸುರಿಗೂ ತುಂಬ ಡಿಫ್ರೆನ್ಸ್ ಇದೆ. ನಮ್ಮ ಕೈಲಿ ಎಷ್ಟಾಗುತ್ತೆ ನಾವು ಬದುಕಕ್ಕಾಗೋದು, ಅದ್ರ ಆಚೆಗೆ ನಾವು ಫೇಕ್ ಮಾಡೋಕ್ಕಾಗಲ್ಲ. ತರಕಾರಿ ತರೋದು ತಪ್ಪು ಅಲ್ಲ. ತರಕಾರಿ ತರೋದು ನನ್ನ ಪ್ರಕಾರ ಇಟ್ಸ್ ಎ ಪಾರ್ಟ್ ಆಫ್ ರೂಟೀನ್, ಒಳ್ಳೆ ಹವ್ಯಾಸ ಕೂಡ. ನೀವು ಕಣ್ಣಿಗೂ ಹಬ್ಬ ಕಲರ್ ತರಕಾರಿ ನೋಡೋದು, ಆಮೇಲೆ ಮಾರ್ಕೆಟ್ ಅರ್ಥ ಮಾಡ್ಕೊಳ್ಳೋದು, ತಗೊಂಬರೋದು, ನಮ್ಗೆ ಬೇಕಾಗಿರೋ ತರಕಾರಿ ಆಯ್ಕೆ ಅದರಲ್ಲೊಂದು ಸೆಲೆಬ್ರೇಷನ್ ಇದೆ. ನೀವು ಹುಡುಕ್ಬೇಕಷ್ಟೇ, ಆಯಿತಾ? ಯಾವುದನ್ನು ಟಾರ್ಚರ್ ಅಂತ ಅಂದ್ಕೋಬಾರ್ದು. ತರಕಾರಿ ತೊಗೊಂಬರೋಕ್ಕೆ ಈಗಾದರೆ ಏನಾಗುತ್ತೆ ಅಂದರೆ ನಾನೇ ಹೋಗಬೇಕಂತ ನನ್ನ ಹಸ್ಬೆಂಡ್ ಬೇಕಾದ್ರೂ ತೊಗೊಂಬರ್ಬೋದು, ಇಲ್ಲ ನಮ್ಮ ಮೇಡ್ ಬೇಕಾದ್ರೂ ತರ್ಬೋದು, ಅಥವಾ ಈಗ ಸ್ವಿಗ್ಗಿ ಆನ್ಲೈನು ಆ್ಯಪ್ಗಳಿದೆ ಆ ಥರ. ಆವಾಗ ಏನಂದರೆ ನಾವು ಅಲ್ಲೇ ರೋಡಲ್ಲೇ ಪಕ್ಕದಲ್ಲಿ ಎಲ್ಲಿ ತರಕಾರಿ ಸಿಗುತ್ತೆ, ಆವಾಗ ತರಕಾರಿ ತಗೊಳ್ಳೋಕ್ಕೆ ಬಂದಿರೋರು ಒಬ್ಬರು ಹಿಂಗೆ ನೋಡಿದ್ರು ನನ್ನ. ಆಯಿತು, ನನಗೆ ಇದು ತಲೆ ಹೆಂಗೆ ಇವ್ರು ಗುರ್ತಿಸ್ಬೋದು ಅಥವಾ ಹೆಂಗೆ ಗುರ್ತಿಸ್ಬೋದು ಈ ಥರದ ತಲೆ ಗೊತ್ತಿಲ್ಲ. ಅಂದರೆ ಆ ಒಂದು
ಥಿಯರಿಯೇ ಗೊತ್ತಿಲ್ಲ ಆಯಿತಾ. ನಾನು ಹಿಂಗೆ ತರಕಾರಿ ಹುಡುಕ್ತಾ ಇದ್ದೆ. ಆವಾಗ ಹೇಳಿದ್ರು, ಮೇಡಮ್ ನೀವು ಟಿ ವಿನಲ್ಲಿ ಬರ್ತೀರಲ್ವಾ, ನ್ಯೂಸ್ ಓದ್ತಿರಲ್ವಾ ಅಂತ. ನಾನು ಹಿಂಗೆ ಓದ್ತಿದ್ದವಳು ಫಸ್ಟ್ ಹಿಂಗೆ ನೋಡ್ಬಿಟ್ಟು ನಾನೇ ಏನೋ ಒಂಥರ ಪ್ರೌಢ. ಹಾಂ, ಆಮೇಲೆ ಹೆಂಗಾಯ್ತು ಅಂದರೆ ಹೌದು ನಾನೇ, ಈ ಲೆವೆಲಿಗೆ ಬಂತು. ಸ್ಟಾರ್ಟಿಂಗ್ ಎಕ್ಸೈಟ್ಮೆಂಟ್ ಇರೋಲ್ಲ ಅವಾಗ. ನಾನೇ ಹೌದಾ ನೋಡಿದ್ರಾ, ನಾನೇ ಅವಾಗ ನಾನು ನ್ಯೂಸ್ ಓದೋದನ್ನು ಜನ ನೋಡ್ತಾರೆ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಒಂದು 2-3 ಇನ್ಸಿಡೆಂಟ್ ಹಾಗೆ ಆಯಿತು. ಹಿಂಗೆ ನೋಡ್ತಾ ಇದ್ರಾ. ಆವಾಗ ಸ್ಟಾರ್ಟಿಂಗಲ್ಲಿ ಅವ್ರು ಹಿಂಗೆ ನೋಡಿದ ತಕ್ಷಣ ಇದು ನನಗೆ ಗುರ್ತಿಡ್ದು ಅದಕ್ಕೆ ನೋಡ್ತಾರೆ, ನಾನು ಮತ್ತೆ ನೋಡೋದು ಅವ್ರನ್ನೇ. ಇವಾಗೆಲ್ಲ ಸೆಲೆಬ್ರಿಟಿ ಥರ ಫೀಲ್ ಆಗೋದು ಅಲ್ಲ, ಇವಾಗ ಸಿಲ್ಲಿ ಅನ್ಸುತ್ತೆ ಅದು. ಓಕೆ. ಅಂದರೆ ಇವಾಗ ಏನಾಗುತ್ತೆ ಅಂದರೆ ಅವ್ರು ಹಿಂಗೆ ನೋಡೋದು ನಾವು ಸುಮ್ಮನೆ ಅಂದರೆ ಅಷ್ಟು ಇದು ವೈಭವೀಕರಣ ಮಾಡೋಕ್ಕೆ ಹೋಗಲ್ಲ, ಅಥವಾ ಖುಷಿ ಆಗ್ತಲ್ಲಿ ಬಿಡ್ತೀವಿ ಅಷ್ಟೇ. ಆವಾಗ ಅಂದರೆ ಗುರ್ತು ಹಿಡಿಯೋದೇ ಒಂದು ಎಕ್ಸೈಟ್ಮೆಂಟ್ ಅವಾಗ ಸ್ಟಾರ್ಟಿಂಗಲ್ಲಿ. ಆವಾಗ ಅವ್ರು ಒಂದು ಸ್ವಲ್ಪ ಹಿಂಗೆ ನೋಡಿದ್ರು ಅಂದರೆ ನನ್ನನ್ನು ನೋಡಿದಾರೆ, ಹೌದಾ ಅಲ್ವಾ ಅಂತ ಹಿಂಗೆ ನೋಡೋದು. ಮತ್ತೆ ಆವಾಗ ನಿಮ್ಮನ್ನೆಲ್ಲೋ ನೋಡ್ದಂಗೆ ನಾನೇ ನ್ಯೂಸ್ ಓದೋದು ನಾನೇ ಅಂತ ಸ್ಟಾರ್ಟಿಂಗಲ್ಲಿ ಹಿಂಗಿತ್ತು ಒಂದು. ಅದೊಂದು ಐ ಥಿಂಕ್ ಸ್ವಲ್ಪ ಒಂದು ತಿಂಗಳುಗಳ ಕಾಲ ನಾನು ಹಾಗೆ ನಾನೇ ಪ್ರೋ ಆ್ಯಕ್ಟಿವ್ ಆಗಿ ನಾನೇ ಹೌದು ನಾನೇ ಅಂತ ನಾನು ಐಡೆಂಟಿಟಿ ಅವ್ರು ಕೇಳಿದಾಗೆಲ್ಲ ನಾನು ಹೇಳ್ತಿದ್ದೆ. ಆಮೇಲೆ ಅದೇನಾಯಿತು ಅಂತಂದರೆ ಮತ್ತೆ ಹಿಂಗೆ ಸ್ಟಾರ್ಟ್ ಮಾಡಿದ್ರು, ಮೇಡಮ್ ನೀವು ಬಸ್ಸಲ್ಲಿ ಬರ್ತೀರಾ, ನೀವು ಇಲ್ಲಿ ಓಡಾಡ್ತೀರಾ, ಮೇಡಮ್ ನೀವು ಸ್ಟುಡಿಯೋದಲ್ಲಿ ಅಷ್ಟು ಜೋರಾಗಿ ಮಾತಾಡ್ತೀರಾ, ಇಲ್ಲಿ ಯಾಕೆ ಸಾಫ್ಟಾಗಿ ಮಾತಾಡ್ತೀರಾ, ಹಿಂಗೆಲ್ಲ ಅವ್ರ ಕ್ವೆಶನ್ಸ್ ಎಲ್ಲ ಫೇಸ್ ಮಾಡೋವಾಗ ನಂಗೆ ಅರ್ಥ ಆಯ್ತು ನಾನು ಯಾರಂತ ಗೊತ್ತಿಲ್ಲ ಅಂದರೆ ಬೆಟರ್. ಆಮೇಲೆ ಈ ಟ್ರಾವೆಲ್ ಹೋಗ್ತಾ ಇರೋ ಹೇಳ್ತಿದ್ನಲ್ಲ, ನನಗೆ ಫಸ್ಟ್ ಟೈಮ್ ನಾನು ಕಾಶ್ಮೀರಾಗ ಹೋದಾಗ ನಂಗೆ ಹಿಮಾಲಯ ಸ್ಟೆಪ್ ಬೈ ಸ್ಟೆಪ್ ಈ ಕಲ್ಕಾ ಟು ಚಂಡೀಗಢ ಟು ಶಿಮ್ಲಾ ಟು ಮನಾಲಿ ಆ ಒಂದು ರೂಟ್ ಇರುತ್ತೆ. ಆಮೇಲೆ ಕಾಶ್ಮೀರಕ್ಕೆ ಹೋಗಿರೋದು ಜರ್ನಿ ಇತ್ತಲ್ಲ, ಸೊ ಅದೆಲ್ಲ ನನಗೆ ಇದು ಹಿಮಾಲಯ ರೇಂಜ್ ನೋಡೋದೇ ಒಂಥರ ನಂಗೆ ಕ್ರೇಜ್ ಆಗಿಬಿಟ್ಟಿತ್ತು. ಕಾಶ್ಮೀರಲ್ಲಿ ಸೋನಾಮಾರ್ಗ್ ಹತ್ರ ಒಂದು ಪಾಯಿಂಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲರೂ ಹೋಗಿರೋರು ಹೋಗಿರ್ತಾರೆ. ಅಲ್ಲಿ ಒಂದು ಕುದುರೆ ಮೇಲೆ ಹೋದಾಗ ಒಂದು ತುಂಬ ಆಳ ಕಣಿವೆ, ಕೆಳಗಡೆ ನೋಡಿದ್ರೆ ಕಣಿವೆ, ಹಿಂಗೆ ಮೇಲ್ಗಡೆ ನೋಡಿದ್ರೆ ಬೆಟ್ಟ, ಸಣ್ಣ ಒಂದು ಕಿರಿದಾದ ಜಾಗದಲ್ಲಿ ಕುದುರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿರುತ್ತೆ. ಒಂದು ಕುದುರೆ ಮೇಲೆ ನೀವು ವಿಶ್ವಾಸದಲ್ಲಿ ನೀವು ಹೋಗಬೇಕು. ಲೈಫ್ ಕೂಡ ಹಾಗೇನೆ, ನಾವು ಟೈಮ್ ಮೇಲೆ ವಿಶ್ವಾಸದಲ್ಲಿ ನಾವು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಯಾವಾಗ ಟೈಮ್ ಸ್ಟಾಪ್ ಆಗುತ್ತೆ, ನಮ್ಮ ಟೈಮ್ ಸ್ಟಾಪ್ ಆಗುತ್ತೆ, ಅಲ್ಲಿಗೆಲ್ಲ ಮುಗಿಯುತ್ತೆ. ಇದು ಕುದುರೆ ಹೋಗೋದು ಹಾಗೇನೆ. ಅದು ಆ ಕುದುರೆ ಮೇಲೆ ಎಂಥ ವಿಶ್ವಾಸ ಇಟ್ಕೊಂಡು ಹೋಗ್ತೀವೋ ನಮಗೂ ಗೊತ್ತಿಲ್ಲ. ಓಡತ್ತೆ ಸಡನ್ನಾಗಿ ಒಂದು ಕಾಲಿಗೆ ಜಾರ್ಬಿಟ್ರು ಕೆಳಗಡೆ ಪ್ರಪಾತ ಪೀಸು ಸಿಗಲ್ಲ, ಹಂಗಿರುತ್ತೆ. ಅಲ್ಲಿ ಆ ದೊಡ್ಡ ಬೆಟ್ಟ, ಆಳ ಕಣಿವೆ ಇದೆಲ್ಲ ನೋಡಿ ನನಗೆ ನಾವೆಲ್ಲ ಏನೂ ಅಲ್ಲ ಲೈಫಲ್ಲಿ. ನಮ್ಮ ಈಗೋ ಆಗಲಿ, ನಮ್ಮ ಒಂದು ಅಹಂಕಾರ ಆಗಲಿ, ಅಥವಾ ನಾವೇ ಗ್ರೇಟ್ ಅಂತ ಅಂದ್ಕೊಳ್ಳೋದಾಗಲಿ, ಇದೆಲ್ಲ ಏನೂ ಅಲ್ಲ ಲೈಫಲ್ಲಿ. ಲೈಫ್ ಈಸ್ ಬಿಯಾಂಡ್ ಎವ್ರಿಥಿಂಗ್. ನೇಚರ್ ನಮಗೆ ತುಂಬ ಪಾಠ ಕಲಿಸುತ್ತೆ ಅಂತ ನಂಗೆ ಅವಾಗಲೇ ಅನ್ನಿಸ್ಬಿಟ್ಟಿತ್ತು. ಅಲ್ಲಿಂದ ನನಗೆ ನನ್ನ ಲೈಫು, ಜನರ ನೋಡೋ ರೀತಿ ಎಲ್ಲ ತುಂಬ ಚೇಂಜ್ ಆಗಿಬಿಟ್ಟಿತ್ತು. ತುಂಬ ಇಷ್ಟ ಆಗಿಬಿಟ್ಟಿತ್ತು ನನಗೆ ಆ ಪ್ಲೇಸು. ಈಗಲೂ ನಂಗೆ ನೆನಪಿದೆ ಆ ಸೋನಾಮಾರ್ಗ್ ಆ ಜಾಗ. ಕೆಲವೊಂದು ರಿಮೋಟ್ ಏರಿಯಾಗಳಲ್ಲಿ ನಾವೆಲ್ಲ ಇಷ್ಟು ವ್ಯವಸ್ಥೆ ಇದ್ದು ನಾವಿಷ್ಟು ಒದ್ದಾಡ್ತೀವಿ, ಎಷ್ಟು ಕಂಪ್ಲೇಂಟ್ ಮಾಡ್ತೀವಲ್ಲ, ಕೆಲವು ರಿಮೋಟ್ ಏರಿಯಾಗಳಲ್ಲಿ ಒಂದು ತರಕಾರಿ ಅಥವಾ ಆಹಾರ ಬೇಕು ಅಂದ್ರೂ ಎಲ್ಲೋ ಮೇಲಿದ ಬೆಟ್ಟದಿಂದ ಒಂದು ತೊಟ್ಟಿಲ್ ಥರ ಲೈಕ್ ಕೇಬಲ್ ಕಾರ್ ಥರ ಕಾನ್ಸೆಪ್ಟಲ್ಲಿ ಬಳ್ಳಿಲಿ ಕೆಳಗಡೆ ಬಿಡ್ತಾರೆ, ನದಿಯ ಈ ಸೈಡ್ಗೆ. ಇದರಲ್ಲಿ ಜನ ತುಂಬಿಸ್ಬಿಟ್ಟು ಕೊಡ್ತಾರೆ ಅಲ್ಲಿಗೆ ಮೇಲೆ. ಅದು ಹಗ್ಗ ಹಿಡ್ದಲ್ಲಿ ಅಲ್ಲಿಂದ ಮೇಲಿಂದ ಎಳಿತಾರೆ. ಸೊ ಅದೆಲ್ಲ ಹೆಂಗಿದೆ ಅಂತಂದರೆ, ಒಂದು ಸಣ್ಣ ಬೇಸಿಕ್ ಒಂದು ಈರುಳ್ಳಿ ತೊಗೋಬೇಕಂದ್ರೂ ಅವ್ರು ಇಷ್ಟು ಕಷ್ಟಪಡಬೇಕು. ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಇಲ್ಲ. ಆಮೇಲೆ ಕರೆಂಟೇ ಇಲ್ದಿರೋ ಎಷ್ಟು ಪ್ಲೇಸ್ಗಳಿದೆ. ಆಮೇಲೆ ಡೆಲಿವರಿ ಇಶ್ಯೂಸ್ ಹ್ಯಾಂಡ್ಲ್ ಮಾಡೋಕ್ಕಾಗದೆ ಡೆತ್ ಆಗಿರೋ ಕೆಲವು ಊರುಗಳಿದೆ, ಅಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲದೆ. ಸೊ ಇದೆಲ್ಲ ಏನಾಗುತ್ತೆ ಅಂತಂದರೆ ನಾವೆಷ್ಟು ಬ್ಲೆಸ್ಡ್ ಪ್ಲೇಸಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಆಮೇಲೆ ಭೂಕಂಪ ಆಗೋ ಭಯದಲ್ಲಿ ಜನ ಬದುಕುವಂಥ ಪ್ಲೇಸ್ಗಳಿವೆ. ಸ್ನೋ ಫಾಲ್ ಎಲ್ಲ ಇದ್ದರೆ 6 ತಿಂಗಳು ಕೆಲಸ ಇಲ್ಲದೆ ಮನೇಲಿ ಒಳಗಡೆ ಕೂತ್ಕೋಬೇಕು, ಆ ಥರದ ಪರಿಸ್ಥಿತಿ ಇದೆ. ಆಮೇಲೆ ಬೇಕಾದಂಗೆ ಸ್ಟೈಲಾಗಿ ಬಟ್ಟೆ ಹಾಕೋಕ್ಕಾಗಲ್ಲ, ಯಾವಾಗಲೂ 7-8 ಜಾಕೆಟ್ ಹಾಕ್ಕೊಂಡು ಚಳಿಗೆ ಹಿಂಗೆ ಕೂತ್ಕೊಳ್ಳೋ ಪರಿಸ್ಥಿತಿ ಇರೋದಿದೆ. ಇದೆಲ್ಲ ನೋಡಿದಾಗ ನಿಮಗೆ, ಅಥವಾ ಯಾವಾಗ ಸಮುದ್ರದ ಸೈಡಲ್ಲಿ ವೇವ್ಸ್ ಬಂದು ಸುನಾಮಿ ಬಂದು ಇದಾಗ್ಬಿಡ್ತೀವೋ ಅನ್ನೋ ಭಯದಲ್ಲೇ ಜೀವನ ಸಾಗಿಸೋದು ಇದೆ. ನಾವು ಬೆಂಗಳೂರು ಅಂತ ಪ್ಲೇಸು ಎಷ್ಟು ಬ್ಯಾಲೆನ್ಸ್ಡ್ ಬ್ಲೆಸ್ಡ್ ಪ್ಲೇಸ್ ಅಂತ ಅನಿಸುತ್ತೆ. ಸೊ ನಾವಿರೋದಕ್ಕೆ ಖುಷಿ ಪಡೋಣ ಅಂತ. ನಿಮ್ಮ ಟ್ರಾವೆಲ್ ಡೈರಿ ಅನ್ವಿಲ್ ಮಾಡಲೇ ಇಲ್ಲ, ಎಲ್ಲೆಲ್ಲ ಟ್ರಾವೆಲ್ ಮಾಡಿದ್ರೆ ಅಲ್ಲಿವರೆಗೂ? ನಾನು ಕರ್ನಾಟಕದ ಬಹುತೇಕ ಜಾಗಗಳಿಗೆ ಹೋಗಿದ್ದೀನಿ. ಕರ್ನಾಟಕ ಹೊರತುಪಡಿಸಿ ನಾನು ಗುಜರಾತ್ ಹೋಗಿದ್ದೀನಿ, ಕೇರಳ ಹೋಗಿದ್ದೀನಿ, ತಮಿಳ್ನಾಡು ಹೋಗಿದ್ದೀನಿ, ಗುಜರಾತ್ ಕಚ್ ಹೋಗಿಲ್ಲ. ಅಲ್ಲಿ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚು ಅದನ್ನು ನೋಡಿದ್ದೆ ನಾನು. ಅಹಮದಾಬಾದ್ ಯೂನಿಟಿ ಆಫ್ ಸ್ಟ್ಯಾಚು ಹೌದು, ಅದಕ್ಕೆ ಹೋಗಿದ್ದೆ. ಆಮೇಲೆ ಇಲ್ಲಿ ತಮಿಳ್ನಾಡು, ಕೇರಳ, ಗೋವಾ ಈ ಸೈಡೆಲ್ಲ ಫುಲ್ ರೆಗ್ಯುಲರ್ ಅತ್ತೆ ಮನೆ ಆಗ್ಬಿಟ್ಟಿದೆ ಅಲ್ಲ ನಿಮಗೆ ಟ್ರಾವೆಲ್. ಈಗ ಇದೆಲ್ಲ ತುಂಬ ಹತ್ತಿರ ಅಂತ ಅನ್ಸುತ್ತೆ. ನಾನು ಉತ್ತರಾಖಂಡ್ ಮತ್ತು ಮಧ್ಯಪ್ರದೇಶ ಅದೆರಡೂ ಹೋಗಿಲ್ಲ, ಮತ್ತು ಅಸ್ಸಾಂ ಹೋಗಿಲ್ಲ, ಮೇಘಾಲಯ ಹೋಗಿಲ್ಲ.
ಅದಷ್ಟು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಕಡೆ ಐ ಶುಡ್ ಥ್ಯಾಂಕ್ ಟು ಆಲ್ ಯುವರ್ ಮೀಡಿಯಾ. ಯಾಕೆ ಗೊತ್ತಾ, ಮೀಡಿಯಾ ಹೌಸಸ್, ಬಿಕಾಸ್ ಅಟ್ಲೀಸ್ಟ್ ನಿಮ್ಗೆ ಅಷ್ಟೊಂದು ರಜಾ ಕೊಡ್ತಿದ್ರು. ರಜಾ ಕೊಡೋದಲ್ಲ, ಅದು ನನ್ನ ರೈಟ್ಸ್, ಅದು ನಾನು ತಗೋತಿದ್ದೆ. ನಾನು ಹಾಗೆ ಕೆಲಸ ಮಾಡ್ತಿದ್ದೆ. ನೀವು ಸುಮ್ಮನೆ ಯಾರು ರಜಾ ಕೊಡಲ್ಲ, ನೀವು ಅಷ್ಟು ಕೆಲಸ ಮಾಡಬೇಕು. ಈಗ ನಾನು ಹೆಂಗೆ ಮಾಡ್ತಿದ್ದೆ ಗೊತ್ತಾ, ಈ ತಿಂಗಳು ಈಗ ಫಾರ್ ಎಕ್ಸಾಂಪಲ್ ಇದು ನವೆಂಬರ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆನಾ. ನವೆಂಬರ್ ತಿಂಗಳಲ್ಲಿ ನೀವು ಕೆಲಸ ಮಾಡಿ, ನವೆಂಬರ್ ತಿಂಗಳಲ್ಲಿ 1 ಸಂಡೇ 2 ಸಂಡೇ 3 ಸಂಡೇ 4 ಸಂಡೇ ನೀವು ನಾನ್ ಸ್ಟಾಪ್ ಕೆಲಸ ಮಾಡಿರ್ತೀರಿ. ದೀಪಾವಳಿ ಬಂದಿರುತ್ತೆ, 2 ದಿನ ರಜೆ ಇರುತ್ತೆ, 6 ದಿನ ಆಯಿತು. ಪ್ಲಸ್ಸು ನಿಮ್ಮ EL ಒಂದು 2 ದಿನ ಸೇರಿಸ್ಕೊಡೋದು, ಆಲ್ರೆಡಿ 8 ಆಯಿತು. ನೀವು ಹೋಗೋಕ್ಕಿಂತ ಮುಂಚೆ 1 ತಿಂಗಳು ನಾನ್ ಸ್ಟಾಪ್ ವರ್ಕ್ ಮಾಡಿರ್ತೀರ. ವರ್ಕ್ ಮಾಡಿ ಮಾರ್ನಿಂಗ್ ಶಿಫ್ಟ್ ಅರ್ಲಿ ಮಾರ್ನಿಂಗ್ ಎದ್ದು ಮುಗಿಸಿ ಮಧ್ಯಾಹ್ನ ಟ್ರಾವೆಲ್ ಮಾಡ್ತೀರಾ. ಸೊ 1 ದಿನ ಟ್ರಾವೆಲ್ ದಿನ ಶಿಫ್ಟ್ ಲೆಕ್ಕಕ್ಕೆ ಹೋಗ್ಬಿಡುತ್ತೆ. ನಿಮಗೆ ನೆಕ್ಸ್ಟ್ ಡೇಯಿಂದ ರಜಾ ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೋಗಿ ಬಂದಮೇಲೆ ಮತ್ತೆ ನೀವು ವೀಕ್ಲಿ ಆಫ್ ಇಲ್ಲದೆ ಕೆಲಸ ಮಾಡ್ತೀರಲ್ಲ. ಓಕೆ, ಅಂದರೆ ಹೆಕ್ಟಿಕ್ಕು, ಸ್ವಲ್ಪ ವೆಕೇಷನು, ಮತ್ತು ಹೆಕ್ಟಿಕ್ ಲೈಫ್ ಸ್ಟೈಲ್ ಹಂಗಾಗೋದು. ಸೊ ಹಾಗಾಗಿ ಗ್ರಾಂಟೆಡ್ ಫಾರ್ ಲೀವ್ ಎವ್ರಿ ಟೈಮ್. ಹಾಗೆ ಫೋರ್ಸ್ಡ್ ಗ್ರಾಂಟೆಡ್ ಲೀವ್ ಥರ ಆಗುತ್ತೆ ಅದು, ಆ ಥರ ಆಯಿತು. ಟ್ರಾವೆಲ್ ತುಂಬ ನನಗೆ ಇಷ್ಟ, ತುಂಬ ಖುಷಿ ಕೊಡ್ತಾಯಿತ್ತು. ನನ್ನ ಸುಮಾರು ಕಷ್ಟಗಳಿಂದ ಅದೊಂಥರ ಎಸ್ಕೇಪ್ ಥರ ಫೀಲ್ ಆಗ್ತಾಯಿತ್ತು. ಹವ್ ಯು ಡ್ರೈವ್ ಯುವರ್ ಸೆಲ್ಫ್ ಆರ್ ಪಾರ್ಟ್ನರೇ. ನಾನಂದರೆ ಮಾಡ್ತಿದ್ದೆ, ಬಟ್ ಆಮೇಲೆ ಒಂದು ಸಣ್ಣ ಬ್ರೇಕ್ ತಗೊಂಡೆ. ನನ್ನ ಮೇಲೆ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು, ಆಮೇಲೆ ಬ್ರೇಕ್. ವಾಟ್ ಹ್ಯಾಪನ್ಡ್? ಸಚ್ ಅನ್ ಅಮೇಝಿಂಗ್ ಇನ್ಸಿಡೆಂಟ್. ಇಟ್ಸ್ ನಾಟ್ ಅಮೇಝಿಂಗ್, ಸ್ಕೇರಿ ಹಾರಿಬಲ್ ಇನ್ಸಿಡೆಂಟ್. ಅದು ಒಂದು ಸಣ್ಣ ಪುಣ್ಯಕ್ಕೆ ಹೋಗಿ ನಾನು, ಅದೇನೋ ಭಯಾನಕ ಕಥೆನೇ ಇದೆ ಹಾಗಾದರೆ. ಇಲ್ಲ, ನನಗೆ ಭಯ ಇಲ್ಲ, ನನ್ನ ಗಂಡಂಗೆ ಭಯ ಆಗಿದ್ದಷ್ಟೆ, ನನಗಲ್ಲ. ಓ ಮೈ ಗಾಡ್, ಸಂಪತ್ ಅವ್ರಿಗೆ ಭಯ ಆಗೋಯ್ತಾ? ಹೌದು, ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು. ಒಂದು ಮರಕ್ಕೆ ಹೋಗಿ ಗುದ್ದಿದ್ದೆ ಅಷ್ಟೇ. ಓ, ಅಲ್ಲಿಗೆ ಗೊತ್ತಲ್ಲ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿರ್ಬೋದು ನನ್ನ ಮೇಲೆ ಅಂತ. ಸೊ ಅಲ್ಲಿಂದ ಸಣ್ಣ ಒಂದು ಬ್ರೇಕ್ ಆಯ್ತು ಅಷ್ಟೇ. ಬಟ್ ನಾನು ಡ್ರೈವಿಂಗ್ ನನಗೆ ಪ್ರಾಕ್ಟೀಸ್ ಇದೆ ಇವಾಗ. ಮತ್ತೆ ಅದೇ ಪರಿಸ್ಥಿತಿ, ನಾನೀಗ ಮತ್ತೆ ಡ್ರೈವ್ ಮಾಡ್ಕೊಂಡು ಹೋಗಲೇಬೇಕಾದ ಅನಿವಾರ್ಯತೆಯೂ ಇದೆ ಇವಾಗ. ಸೊ ಇವತ್ತು ಕೂಡ ಹಾಗಾದರೆ ಟೈಮ್ ಸಿಕ್ಕಿದ್ರೆ ಟ್ರಾವೆಲ್ ಮಾಡೋದೇ ನಿಮ್ಮ ಹಾಬಿ? ಫಸ್ಟ್ ಎಸ್ಕೇಪ್ ಲೈಫಲ್ಲಿ ನನಗೆ ಫಸ್ಟು. ತುಂಬ ಕೆಲಸ ತುಂಬ ಆದಾಗ, ತುಂಬ ಸ್ಟ್ರೆಸ್ ಆದಾಗ, ಅಥವಾ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ ಏನು ಮಾಡ್ತೀವಿ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳ್ತೀವಿ. ಡೌನ್ ಸಿಂಡ್ರೋಮ್. ಹೌ ಟು ಓವರ್ಕಮ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್? ಇಲ್ಲ, ಓವರ್ಕಮ್ ಇಲ್ಲ, ಅದ್ರ ಜೊತೆಗೆ ಜೀವನ ಮಾಡೋದೇ. ಪ್ರಾಬ್ಲಮನ್ನು ನೀವು ಫೇಸ್ ಮಾಡಬೇಕು ಅಂತ ಬಂದಾಗ ಪ್ರೆಷರ್ ಬಿಲ್ಡ್ ಆಗುತ್ತೆ. ಯಾವಾಗ ನೀವು ಪ್ರಾಬ್ಲಮನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಜೊತೆಗೆ ನೀವು ಹೆಜ್ಜೆ ಹಾಕ್ತಾ ಹೋದಾಗ ಪ್ರಾಬ್ಲಮ್ ಥರ ಅನಿಸಲ್ಲ, ಸಹಜೀವನ ಥರ ಫೀಲ್ ಆಗುತ್ತೆ. ನನ್ನ ಮಗಳು ಶಿ ಈಸ್ ಅ ಸ್ಪೆಷಲ್ ಚೈಲ್ಡ್ ಇರ್ಬೋದು, ಬಟ್ ಶಿ ಈಸ್ ಆ್ಯಕ್ಟಿವ್, ಟಚ್ ವುಡ್. ಆ್ಯಂಡ್ ನಾವು ಅವಳಿಗೆ ಒಂದು ಒಳ್ಳೆ ಲೈಫ್ ಕೊಡಬೇಕಂತ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಸಿಂಡ್ರೋಮ್ ಇಟ್ ಸೆಲ್ಫ್, ಇಸ್ ಇಟ್ ಅನ್ಹೆಲ್ದಿ ಫಾರ್ ಹ್ಯೂಮನ್ ಬೀಯಿಂಗ್? ಇಟ್ಸ್ ಅ ಜೆನೆಟಿಕ್ ಡಿಸಾರ್ಡರ್ ಅಷ್ಟೇ. ಸಮ್ ಕ್ರೋಮೋಸೋಮ್ ಅಬ್ನಾರ್ಮಲಿಟಿಯಿಂದ ಅದಾಗುತ್ತೆ. ತುಂಬ ಜನ ಮಕ್ಕಳು ಆ ಥರ ಇದ್ದಾರೆ. ಅದ್ರ ಬಗ್ಗೆ ತುಂಬ ಪೇರೆಂಟ್ಸು, ಅಂದರೆ ನಾರ್ಮಲ್ ಮಕ್ಕಳ ಪೇರೆಂಟ್ಸ್ ಅದ್ರ ಬಗ್ಗೆ ಒಂದು ಅವೇರ್ನೆಸ್ಸು ಬೆಳೆಸ್ಕೋಬೇಕು. ಅಂದರೆ ಸೆನ್ಸಿಟಿವ್ ಆಗಿ ತಮ್ಮ ಮಕ್ಕಳನ್ನು ಸ್ಪೆಷಲ್ ಚಿಲ್ಡ್ರನ್ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಅವರನ್ನು ನಮ್ಮ ಸ್ಪೀಡಿಗೆ ಅವ್ರು ಮ್ಯಾಚ್ ಆಗಲ್ಲ, ಆದರೆ ಅವರ ಸ್ಪೀಡಿಗೆ ನಾವು ಮ್ಯಾಚ್ ಆಗ್ಬೋದು ಅನ್ನೋ ಥರ ಒಂದು ಕಾಳಜಿ ಇಟ್ಕೊಂಡು ಅವ್ರನ್ನ ನೋಡ್ತಾ ಹೋದರೆ ಆ ಮಕ್ಕಳು ಕೂಡ ಸೊಸೈಟಿಲಿ ತುಂಬ ಕಾನ್ಫಿಡೆಂಟಾಗಿ ಮುಂದೆ ಬರ್ತಾರೆ. ಅದು ಕಾಯಿಲೆ ಅಲ್ಲ, ಅದು ಇಟ್ಸ್ ಅ ಸಿಂಡ್ರೋಮ್ ಅಂತ ಹೇಳ್ತಾರೆ. ಅದೇ ಐ ಅಂಡರ್ಸ್ಟುಡ್. ಇಟ್ಸ್ ನಾಟ್ ಅ ಡಿಸೀಸ್. ಸೊ ಇಟ್ ವಿಲ್ ಕ್ಯಾರಿ ಥ್ರೂ ಔಟ್ ದ ಲೈಫ್. ಹೌದು, ನಾರ್ಮಲ್ ಆಗಿಬಿಟ್ಟಿದೆ ಆ ಸಿಂಡ್ರೋಮ್ ಎಲ್ಲ. ತುಂಬ ಮಕ್ಕಳಿದ್ದಾರೆ ಆ ಥರ, ತುಂಬ ಪೇರೆಂಟ್ಸು ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ಆಮೇಲೆ ದೇವ್ರೇನೋ ಕೊಟ್ಟಿರ್ತಾನೆ ಅಂತಂದರೆ ನಾವು ಅದನ್ನು ಫುಲ್ ಮನಸ್ಸಿಂದ ಅಕ್ಸೆಪ್ಟ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗಬೇಕು. ನಾವು ಅದರಲ್ಲಿ ಮತ್ತೆ ಸರಿ ಇರೋರು ತುಂಬ ಅಹಂಕಾರ ಪಡಬಾರ್ದು, ಸರಿ ಇಲ್ದಿರೋರು ತುಂಬ ದುಃಖ ಪಡಬಾರ್ದು. ಅದರ ನಡುವಲ್ಲಿ ಲೈಫನ್ನು ನಾವು ತಗೊಂಡು ಹೋಗಬೇಕು. ಇದು ನನ್ನ ಒಂದು ರಿಕ್ವೆಸ್ಟ್. ದೆನ್ ಹೂಸ್ ಯುವರ್ ಕ್ಲೋಸೆಸ್ಟ್ ಫ್ರೆಂಡ್? ಕ್ಲೋಸೆಸ್ಟ್ ಫ್ರೆಂಡ್ ಅಂತ ತಗೊಂಡ್ರೆ ನನ್ನ ಶ್ವೇತಾ ಅಂತ. ನನ್ನ ಕಾಲೇಜಿಂದ ನನಗೆ ಟಿ ವಿನಲ್ಲಿ ಬರೋದಕ್ಕೂ ಅವಳೇ ಒಟ್ಟಿಗೆ ನನಗೆ ಸಾಥ್ ಕೊಟ್ಟಿದ್ದು. ಶಿ ಈಸ್ ಮೈ ವೆರಿ ಕ್ಲೋಸೆಸ್ಟ್ ಫ್ರೆಂಡ್. ಮತ್ತು ಸವಿತಾ ಅಂತ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾರೆ. ಮತ್ತು ಇನ್ನೂ ಇದ್ದಾರೆ ಒಂದಷ್ಟು ಜನ. ಆಮೇಲೆ ಪ್ರೊಫೆಷ್ನಲಿ ನಿಮ್ಗೆ ಗೊತ್ತು, ಸೌಮ್ಯ ಹೆಗ್ಡೆ ಅವರಿದ್ದಾರೆ, ನಿಶಾ ಶೆಟ್ಟಿ ಅವರಿದ್ದಾರೆ, ಶಕುಂತಲಾ ಇದ್ದಾರೆ, ಆ್ಯಂಡ್ ಅಮರ್ ಪ್ರಸಾದ್ ಇದ್ದಾರೆ, ಆಮೇಲೆ ನಮ್ಮ ಆ್ಯಂಕರ್ಸ್ ಅವಿನಾಶ್ ಇದ್ದಾರೆ. ನನಗೆ ಎಲ್ಲರೂ ಒಂದು ಶುಭ ಅಂತಿದ್ದಾರೆ. ಎಲ್ಲರೂ ಒಂದೊಂದು ವೇವ್ ಲೆಂತಲ್ಲಿ ನನಗೆ ಅವರು ಮ್ಯಾಚ್ ಆಗ್ತಾರೆ. ಹೌದು. ಸೊ ಯಾರ್ಯಾರನ್ನ ಯಾವ್ಯಾವ ಬಾಕ್ಸಲ್ಲಿ ಹಾಕ್ತೀರಾ? ಎಲ್ಲರನ್ನೂ ಒಂದೊಂದು ಒಳ್ಳೊಳ್ಳೆ ಬಾಕ್ಸಲ್ಲಿ ಹಾಕಬೇಕು. ಯಾಕೆಂದರೆ ಎಲ್ಲರಿಂದ ನಾನು ಕಲ್ತಿರೋದು ತುಂಬ ಇದೆ, ನಾನು ಕಲಿಸಿರೋದು ಒಂದಷ್ಟಿದೆ. ಒಬ್ಬೊಬ್ಬರ ಅಪ್ರೋಚ್ನ ಒಂದೊಂದು ರೀತಿ ಇದೆ ನನಗೆ. ಹಾಗಾಗಿ ನನಗೆ ಎಲ್ಲ ಜನ್ರೇಷನ್ ಸೆಟ್ ಆಗ್ತಾರೆ, ಎಲ್ಲ ಮೈಂಡ್ ಸೆಟ್ ಅವರು ಸೆಟ್ ಆಗ್ತಾರೆ.
ಸೊ ಅದೊಂದು ಡಿಫ್ರೆಂಟ್ ಫಾರ್ಮುಲಾ ನಂದು. ನೀವು ಅವ್ರ ಹತ್ರನೇ ಕೇಳಬೇಕಿದ್ನೆಲ್ಲ. ರೈಟ್. ನಿಮ್ಮ ಜರ್ನಿ ಶುರುವಾಗಿದ್ದ ದಿನದಿಂದ ಇವತ್ತಿನವರೆಗೂ ಯಾವತ್ತಾದರೂ ಬೈಸ್ಕೊಂಡಿದ್ದಿದ್ಯಾ? ಮತ್ತೆ ಅದಿಲ್ಲ ಅಂದ್ರೆ ಆಗತ್ತಾ? ಬೈಸ್ಕೊಂಡಿದ್ದೆ. ಇದಿಲ್ಲ ಅಂದರೆ ನಿಮ್ಮ ಜರ್ನಿನೇ ಕಂಪ್ಲೀಟ್ ಆಗಲ್ಲ ಅನ್ಸುತ್ತೆ. ಇಲ್ಲ, ಬೈತಾರೆ ನಮ್ಮ ಟಿ ವಿ ನೈನಲ್ಲಿ. ಸ್ಟಾರ್ಟಿಂಗ್ ನಾವು ಟ್ರೈನಿಂಗ್ ತಗೊಳ್ತಿದ್ದಾಗ ನಮ್ಮ ಎ ಸಿ ರೂಮಲ್ಲಿ ನಮಗೆ ಯಾವಾಗ ಎ ಸಿ ಎಲ್ಲ ಅಭ್ಯಾಸ ಇಲ್ಲ, ಊರಿಂದ ಬಂದಿರೋದಲ್ಲ. ಎ ಸಿ ರೂಮಲ್ಲಿ ಬಾಗಿಲಾಕಿ ಬಿಡೋರು ನಮ್ಮನ್ನು. ಏನಕ್ಕೆ? ಆ ಎ ಸಿ ಸೆಟ್ ಆಗಬೇಕು, ಒಂದು ಸ್ಟುಡಿಯೋದಲ್ಲಿ ಇನ್ನೊಬ್ರು ಓದುವಾಗ ನಾವು ನೋಡಬೇಕು, ಕಲಿಬೇಕಲ್ಲ. ಸೊ 8 hours 4 hours 6 hours ಎಲ್ಲ ನಾವು ಸ್ಟುಡಿಯೋದಲ್ಲೇ ಲಾಕ್. ಆವಾಗ ಚಳಿ ಆಗ್ತಿದೆ, ಹೊರಗಡೆ ಬರಬೇಕಾದ್ರೆ ಕುತ್ಕೊಳ್ರಿ ಅಲ್ಲಿ, ಅಭ್ಯಾಸ ಮಾಡ್ಕೊಳ್ರಿ ಎ ಸಿನ ಅಂತ ಹೇಳೋರು, ಈ ಥರದ್ದು. ಆಮೇಲೆ ಕ್ವೆಶನ್ಸ್ ಕೇಳೋವಾಗೆಲ್ಲ ಆರಂಭದಲ್ಲಿ ತುಂಬ ಏನೇನು ಕ್ವಶನ್ ಕೇಳ್ತೀರ, ಅದೆಂತ ಹಿಂಗೆ ತಲೆ ಇರೋರು ಕೇಳ್ತಾರೆ ಹಿಂಗೆ, ಈ ಥರದ್ದೆಲ್ಲ. ಅಂದರೆ ಇವಾಗ ನೀವು ತಲೆ ಇಲ್ಲದೆ ಇರೋ ಪ್ರಶ್ನೆಗಳೆಲ್ಲ ಒಂದಷ್ಟು ಮಾಡ್ತಿದ್ರಿ ಅಂತ? ಇಲ್ಲ, ಹಂಗಿಲ್ಲ. ಅಂದ್ರೆ ನಿಮ್ಗೆ ಏನ್ ಕೇಳಬೇಕು ಅನ್ನೋದು ಕೂಡ ಅದು ನಮ್ಗೆ ಗೊತ್ತಿಲ್ಲ. ಅಂದರೆ ಬಯೋ ರೀತಿಗೆ ನಾನು ಹೇಳಿದೆ, ಇಟ್ಸ್ ನಾಟ್ ನಾವು ಹಾಗೆ ಕೇಳಿರ್ತೀವಿ ಅಂತಲ್ಲ. ಬಟ್ ಬಯೋವಾಗ ಹೆಂಗೆ ಅಂದರೆ ನಮ್ಮ ಊರು ಸೈಡೆಲ್ಲ ಒಂದೊಂದು ಊರಿಂದ ಒಂದೊಂದು ಥರ ಲ್ಯಾಂಗ್ವೇಜ್ ಅಲ್ಲ. ಈಗ ಮಂಗಳೂರು ಸೈಡು HOD ಗಳಿದ್ರೆ ಮಂಗಳೂರು ಸ್ಟೈಲಲ್ಲಿ ಬೈಯೋರು, ನಾರ್ತ್ ಕರ್ನಾಟಕ ಸೈಡ್ ಅವರಿದ್ರೆ ಅವ್ರ ಸ್ಟೈಲಲ್ಲಿ ಬೈಯೋರು. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರ್ತಿತ್ತು ಬೈಗಳದ್ದು. ಬೈಗಳದಿಂದ ಯಾರನ್ನು ಕಲಿಯೋಕ್ಕಾಗಲ್ಲ. ಏನೂ ಒಂದು ಸ್ವಲ್ಪ ಕೋಪ ತಾಪಗಳನ್ನು ನಾವು ರಿಸೀವ್ ಮಾಡ್ಕೊಳ್ಳೇಬೇಕಾಗತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ನೀವು ಇವ್ರು ಹಿಂಗೆ ಇವರಿಷ್ಟು ಕಲಿತಾರೆ, ಹೇಳಿದ್ದನ್ನು ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಯಾರು ಬೈಯಕ್ಕೆ ಹೋಗಲ್ಲ. ಆಮೇಲೆ ಇದೊಂಚೂರು ಸರಿ ಮಾಡ್ಕೊಳ್ಳಿ, ಇದೊಂಚೂರು ಹಿಂಗೆ ಈ ಥರ ಮೈಂಡ್ ಸೆಟ್ಟಿಗೆ ಬರ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಕಾಲೇಜ್ ಥರ ನಾವು ಎಂಟ್ರಿ ಆದಾಗ ಸುಮಾರು ಬಯಸ್ಕೊಂಡಿದ್ದೆಲ್ಲ ಇದೆ. T9 ಅನ್ನೋ ಪ್ರಾಡಕ್ಟ್ ಯಾಕೆ ಅದನ್ನೇ ಮಾಡಬೇಕು ಅಂತ ಅನಿಸ್ತು? ಏನು ಬೇಕಾದರೂ ಇಡ್ಬೋದಿತ್ತು. ಹಾಂ, ಇದು ನಾನು ಕೊಡೋಕೆ ಹೊರಟಿದ್ದು ಟೀ. ಸೊ ಜನಕ್ಕೆ ಚಾಯ್ ಅಂತ ಹೇಳ್ಬಹುದು, ಅಥವಾ ಟೀ ಅಂತ ಹೇಳ್ಬಹುದು, ಚಹಾ ಅಂತ ಹೇಳ್ಬೋದು, ಆಪ್ಷನ್ಸ್ ಹಿಂಗಿತ್ತು. ಸೊ ಟೀ ಅನ್ನೋದು ಏನಾದ್ರು ಜನರಲಿ ಬಾ ಒಂದು ಟೀ ಕುಡಿಯೋಣ, ಟೀ ಆಯಿತಾ, ಟೀ ಟೈಮ್ ಇವಾಗ, ಟೀ ಅನ್ನೋದು ವೆರಿ ಕ್ಯಾಚಿ ವರ್ಡ್ ಇತ್ತು. ಆಮೇಲೆ ಟೀಯನ್ನು ಅತ್ಯಂತ ಸುಲಭವಾಗಿ ಹೇಳ್ಬೋದು, ಅದೇ ರೀತಿಯೇ ಟೀ. ಮತ್ತು 9 ಅಂತ ಬಂದ್ಬಿಟ್ಟು ಅದು ನನಗೆ ಎಲ್ಲ ಥರದಲ್ಲೂ ಆಗ್ಬರೋ ನಂಬರ್ ಆಗಿತ್ತು. ನನ್ನ ಬರ್ತ್ ಡೇಟಿಂದ ಹಿಡಿದು ಎಲ್ಲವೂ ಕೂಡ, ನಾನು ವರ್ಕ್ ಮಾಡಿರೋ ಪ್ಲೇಸಿಂದ ಹಿಡಿದು ಎಲ್ಲವೂ ಕೂಡ ಅದು ಆಗ್ತಿತ್ತು ನನಗೆ. ಸೊ ಅಷ್ಟೇ ಸಿಂಪಲ್ ಆಗಿರಲಿ ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಬಹುಶಃ ಕಾಫಿ ಇದ್ದಿದ್ರೆ ಕಾಫಿ 9 ಆಗಿರೋದು, ಬಾದಾಮ್ ಇದ್ರೆ ಬಾದಾಮ್ 9 ಆಗಿರೋದು. ಅಲ್ಲ, ಹೇಳಿದೆ ನಾನು ಟೀ ಆಗಿದೆ ಟೀ 9 ಆಗಿದೆ. ಅದು ನಿಮ್ಗೆ ಏನಾಗ್ತದೆ ಅಂತಂದರೆ TV9 T9 ನಂತರ ಸೌಂಡ್ ನಿಮಗೆ ಡಿಫ್ರೆಂಟ್ ಸಿಮಿಲರ್ ಅಂತ ಅನ್ನಿಸ್ಬೋದು. ಬಟ್ ಇದರ ಹಿಂದಿನ ರೀಸನ್ ಇದು, ಅಂದರೆ ಟೀಗೆ ಟೀ ಅಂತಲೇ ಇಡಬೇಕಂತ. ನೀವು ಟೀಗೆ ನಾ ಇನ್ನೇನೋ ಹೆಸರು ಹೇಳಿ ಅದನ್ನು ಅದು ಟೀ ಅಂತ ನಾನು ರಿಜಿಸ್ಟರ್ ಮಾಡ್ಸೋಕ್ಕೆ ತುಂಬ ಕಷ್ಟಪಡಬೇಕು. ಅದ್ರ ಮೇಲೆ ನೀವು ನೋಡಿದ ತಕ್ಷಣ ಗೊತ್ತಾಗತ್ತಲ್ಲ ಇದು ಟೀನೇ ಅಂತ. ಹಾಗಾಗಿ ಸೊ ನೆಕ್ಸ್ಟ್ ಫ್ಯೂಚರ್ ಪ್ಲ್ಯಾನ್ಸು ಮೀಡಿಯಾದಲ್ಲಿದ್ದಾಗ ನನಗೆ ನಂಬರ್ 1 ಆ್ಯಂಕರ್ ಆಗಬೇಕು, ಚೆನ್ನಾಗಿ ಇಂಟರ್ವ್ಯೂ ಮಾಡಬೇಕು, ಈವೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಬೇಕು, ಈ ಥರದ್ದೆಲ್ಲ ಡ್ರೀಮ್ಸ್ ಇತ್ತು. ಇಲ್ಲಿ ಬಿಸ್ನೆಸ್ ಬಂದಮೇಲೆ ಈ ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು, ಇನ್ನೊಂದರ ಎಕ್ಸ್ಪಾನ್ಷನ್ ಮಾಡಬೇಕು, ಇನ್ನೂ ದೊಡ್ಡದಾಗಿ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು, ಇನ್ನೊಂದಷ್ಟು ಜನಕ್ಕೆ ಶುದ್ಧ ಟೀ ಜನರಿಗೆ ಮನೆಗೆ ಸಿಗೋ ಥರ ಆಗಬೇಕು, ಮನೇಲಿ ಸುಕನ್ಯಾ ಸಮೃದ್ಧಿ ಟೀ ಕುಡಿಯೋ ಥರ ಆಗಬೇಕು. ಈ ಥರದ್ದೆಲ್ಲ ಒಂದಷ್ಟು ಈ ಥರದ ಕನಸುಗಳಿದೆ. ಆ್ಯಂಡ್ ಟ್ರಾವೆಲ್ ಅಫ್ಕೋರ್ಸ್ ನನ್ನ ಹವ್ಯಾಸ ಏನಿದೆ, ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕಂತಿದೆ, ಮಗಳಿಗೆ ಟೈಮ್ ಕೊಡಬೇಕಂತಿದೆ. ಈ ಥರದ ಪ್ಲ್ಯಾನ್ಸ್ ಇದೆ ಅಷ್ಟು. ವಾಟ್ ಇನ್ಸ್ಪೈರ್ಡ್ ಯು ಟು ಮೇಕ್ ಅ ಬ್ರ್ಯಾಂಡ್ ಕಾಲ್ಡ್ T9? ಆ್ಯಕ್ಚುಲಿ ನಾನು ಒಂದು ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದಾಗ ಆ ಬ್ರ್ಯಾಂಡಿಂದಾಗಿ ನಾನು ಗುರ್ತಿಸೋಕ್ಕೆ ಜನ ಏನು ಶುರು ಮಾಡಿದ್ರು. ಅವಾಗ ಒಂದು ಬ್ರ್ಯಾಂಡ್ನ ಶಕ್ತಿ ಎಷ್ಟಿದೆ ಅಂತ ನಂಗೆ ಫೀಲ್ ಆಗ್ತಾಯಿತ್ತು. ಬಟ್ ಒಂದು ಟೈಮ್ ತನಕ ನಿಮಗೆ ಅದು ಖುಷಿ ಕೊಡ್ತಾ ಹೋಗುತ್ತೆ, ನನ್ನನ್ನು ಬೇರೆ ಬ್ರ್ಯಾಂಡ್ ಅಡಿಯಲ್ಲಿ ಗುರ್ತಿಡೋದು. ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ, ನನ್ನದೇ ಒಂದು ಓನ್ ಬ್ರ್ಯಾಂಡ್ ಬೇಕು, ನಾನು ಇದೇ ಥರ ಒಂದು ಸಂಸ್ಥೆನ ಹುಟ್ಟಾಕಬೇಕು, ನಾನು ಎಷ್ಟು ಜನಕ್ಕೆ ಕೆಲಸ ಕೊಡಬೇಕು, ಅಥವಾ ನಂದು ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಬೇಕು, ಅದಕ್ಕೆ ನಾನು ಎಫರ್ಟ್ ಹಾಕಬೇಕು. ಇಲ್ಲಿ ನಾನು ಕೊಡೋ ಟೈಮನ್ನು ನನ್ನ ಬ್ರ್ಯಾಂಡಿಗೆ ನಾನು ಕೊಟ್ಟರೆ ನಾನು ಇನ್ನೂ ಏನೋ ಮಾಡ್ಬೋದು ಅಂತ ಹಿಂಗೆ ಅನ್ಸೋಕೆ ಶುರುವಾಗುತ್ತೆ. ಆ ಥರ ಆದಾಗ ನಿಮಗೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಆ ಬ್ರ್ಯಾಂಡನ್ನು ಮಗು ಥರ ಪೋಷಿಸೋ ಒಂದು ಆಸೆ ಬರುತ್ತೆ. ಹಾಗಾಗಿ T9 ಇದೆಯಲ್ಲ, ಇದು ಚಿಕ್ಕ ಮಗು, ಇದನ್ನು ದೊಡ್ಡ ಮಾಡಬೇಕು ಅಂತಂದರೆ ತುಂಬ ಶ್ರಮ ಬೇಕು. ಆಮೇಲೆ ಅದಕ್ಕೆ ಎಲ್ಲ ಜನರ ಸಹಕಾರ ಬೇಕು. ನೀವು ಟೀ ಕುಡಿದಷ್ಟು ನಮ್ಮ ಕಂಪ್ನಿ ಉದ್ಧಾರ ಆಗುತ್ತೆ, ಬ್ರ್ಯಾಂಡ್ ಡೆವಲಪ್ ಆಗುತ್ತೆ. ಆಮೇಲೆ ಒಳ್ಳೆಯ ಆರೋಗ್ಯಕರ ಉದ್ದೇಶ ಇಟ್ಕೊಂಡಿರೋದಕ್ಕೆ ಅದು ಕೈ ಬಿಡಲ್ಲ ಅಂತ, ಒಂದು ಒಳ್ಳೆಯ ಕರ್ಮ ಯಾವತ್ತೂ ಕೈ ಬಿಡಲ್ಲ ಅಲ್ಲ, ಆ ಒಂದು ನಂಬಿಕೆ. ಒಂದೊಳ್ಳೆ ಕಾಫಿ, ಸ್ಮೈಲ್ ಮಾಡ್ರಿ ಫಸ್ಟು. ಇಲ್ಲ, ಗುರಾಯಿಸ್ತಾ ಇದ್ದೀನಿ. ಯಾಕೆ ಹೇಳಿ, ಅದು ಕಾಫಿ ಅಲ್ಲ ಮಾರೇ, ಟೀ ಮಾರೇ. ಅವಾಗ್ಲಿಂದ ಬೇಕು ಅಂತ ಒಂದು 10 ಸಲನಾರು ಕಾಫಿ ಅಂತ ಬಿಡುವೆ ನಾನೀಗ, ನಿಜವಾಗ್ಲು ಅದು ಟೀ ಟೀ ಟೀ. ಇಟ್ಸ್ ಓಕೆ. ಸೊ ಇಟ್ಸ್ T9 ಅಬ್ಸಲ್ಯೂಟ್ ಟೀ
ಫಾರ್ ಫ್ಲೇವರ್ಡ್ ಟೀಸ್. ಹೌದಾ? 4 ಬ್ಲೆಂಡಿಂಗ್ ಮಾಡಿದ್ದೀರಾ ಇದರಲ್ಲಿ. ಯಾವೆಲ್ಲ ಟೀಸ್ ಇದೆ? ಇದು ದೇಸಿ ಫಾರ್ಮುಲಾ ಅಂತ ಕ್ಲಾಸಿಕ್ ಮಸಾಲಾ ಚಾಯ್. ಅಂದರೆ ಇದು ಚಕ್ಕೆ, ಲವಂಗ, ಶುಂಠಿ ಇದೆಲ್ಲ ಮಿಕ್ಸ್ ಇರೋದು. ನಮ್ಮ ದೇಸಿ ಫಾರ್ಮುಲಾ ಏನಿರುತ್ತೆ ಅದರಲ್ಲಿ ಬ್ಲೆಂಡ್ ಆಗಿರೋ ಟೀ ಇದು. ಆಮೇಲೆ ನಿಮ್ಗೆ ಏಲಕ್ಕಿ ಪರಿಮಳ ಎಲ್ಲ ಅದರಲ್ಲಿ ಪ್ರತಿಯೊಂದು ನೀವು ಫೀಲ್ ಮಾಡ್ಕೋಬೋದು. ಆ್ಯಂಡ್ ಇದು ಒನ್ ಆಫ್ ದಿ ಕ್ವೀನ್ ಪ್ರಾಡಕ್ಟ್ ನಮ್ಮದು. ಸೊ ತುಂಬ ಚೆನ್ನಾಗಿ ಮೂವ್ ಆಗ್ತಾ ಇದೆ ಈ ಪ್ರಾಡಕ್ಟ್. ಇನ್ನೊಂದು ಬಂದು ರೋಸಾ ರೈಸ್ ಅಂತಿದೆ. ಅದು ಈ ಗುಲಾಬಿ ದಳಗಳಿರುತ್ತಲ್ಲ ಅದು ಮಿಕ್ಸ್ ಆಗಿರುತ್ತೆ. ಅದು ಮತ್ತು ಚಕ್ಕೆ ಸಿನ್ನಮನ್ ಮಿಕ್ಸ್ ಆಗಿರುವ ಟೀ ಅದು. ಅದು ಕೂಡ ಒಂದು ಡಿಫ್ರೆಂಟ್ ಫ್ಲೇವರ್ ಇದೆ. ಅದು ನೀವು ತುಂಬ ಸೌಂದರ್ಯ ಪ್ರಜ್ಞೆ ಉಳ್ಳವರಾಗಿದ್ದರೆ, ಸೌಂದರ್ಯ ವೃದ್ಧಿಸಬೇಕು ಅನ್ನೋ ಥರದ ಮೈಂಡ್ ಸೆಟ್ ಇದ್ದರೆ ಗುಡ್ ಅಂತ ಹೇಳ್ತಾರೆ, ಆಯಿತಾ, ತಜ್ಞರೆಲ್ಲ. ಲೈಕ್ ಗುಲಾಬಿ ಅದೊಂದು ನಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಮಾಡುತ್ತೆ ಏನಂತ. ಆಮೇಲೆ ಇನ್ನೊಂದು ಲ್ಯಾವೋಮಿಂಟ್ ಅಂತಿದೆ, ಅದು ಲ್ಯಾವೆಂಡರ್ ಸ್ವಲ್ಪ ಕಾಮ್ ಡೌನ್ ಮಾಡುತ್ತೆ. ಗ್ರೀನ್ ಟೀ ಅದು. ಸೊ ಲ್ಯಾವೆಂಡರ್ ಮತ್ತು ಗ್ರೀನ್ ಟೀ ಮಿಕ್ಸ್ ಆಗಿರೋದು. ಸೊ ಅದು ಡಿಫ್ರೆಂಟ್ ಒಂದು ಅರೋಮಾ ಕೊಡುತ್ತೆ. ಎಲ್ಲವೂ ನ್ಯಾಚುರಲ್. ಮತ್ತು ಈಗೇನು ಯಾವುದೇ ಕೆಮಿಕಲ್ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ ಇದರಲ್ಲಿ. ಈಗ ಎಸೆನ್ಸ್ ಹಾಕಿ ಫ್ಲೇವರ್ ಮಾಡಬಹುದು, ಅದು ತುಂಬ ಸುಲಭ. ಬಟ್ ಅದನ್ನು ಮಾಡೋಕ್ಕೆ ಹೋಗಲ್ಲ, ನಾವು ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಜಾಫ್ರನ್ ಟಚ್ ಅಂತ, ಅದು ಕೇಸರ್ ಮಸಾಲಾ ಚಾಯ್. ಅದು ಶುದ್ಧ ಕೇಸರಿಯ ಪರಿಮಳ, ಸ್ವಾದ, ಜೊತೆಗೆ ನಮ್ಮ ಹೆರಿಟೇಜ್ ಎಲ್ಲವನ್ನು ರಿಚ್ ಫೀಲ್ ಮಾಡಿಸುತ್ತೆ ಜಾಫ್ರನ್ ಟಚ್ ಅಂತ ಹೇಳೋದು. ಅದು ನಮ್ಮದು ಚೆನ್ನಾಗಿ ಹೋಗ್ತಾ ಇರೋ ಪ್ರಾಡಕ್ಟೇ. ಓಕೆ. ಸೊ ಇದು ನಾನು ದೇಸಿ ಫಾರ್ಮುಲಾ ಈಗ ನಿಮ್ಗೆ ಯಾಕೆ ಕೊಟ್ಟೆ ಅಂತಂದರೆ, ಮಸಾಲಾ ಚಾಯ್ ಅಂತ ಜನರಲಿ ಬೆಂಗಳೂರಲ್ಲಿ ಈ ವೆದರಲ್ಲಿ ಎಲ್ಲರೂ ಇಷ್ಟಪಡೋದು ಒಂದು ಮಸಾಲಾ ಚಾಯ್ ತುಂಬ ಇರುತ್ತೆ. ಸೊ ಆಮೇಲೆ ಇದು ಬೇಡ ಅಂತ ಹೇಳೋರು ತುಂಬ ಕಡಿಮೆ. ಮಸಾಲ ಟೀನೇ ಕುಡಿಯದೇ ಇರೋರು ಕೂಡ ಮಸಾಲಾ ಟೀ ಒಂದ್ಸಲಿ ಟ್ರೈ ಮಾಡೇ ಒಂದ್ಸಲಿ ಟ್ರೈ ಮಾಡಿದ್ಮೇಲೆ ನಮ್ಮ ಈ ಪ್ರಾಡಕ್ಟು ಬೇಡ ಅಂತ ಹೇಳೋಕ್ಕೆ ಚಾನ್ಸ್ ಇದೆಯಾ, ನೀವು ಹೇಳಿ. ಅಬ್ಸಲ್ಯೂಟ್ ಟೀ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಐ ಆಮ್ ನಾಟ್ ಅ ಟೀ ಲವರ್, ಬಟ್ ಸಿನ್ಸ್ ಇದು ಟೇಸ್ಟ್ ಮಾಡಿದಾಗಿಂದ ನನಗನ್ಸಿದ್ದು ಈ ಫ್ರಾಗ್ರೆನ್ಸ್ ನನಗೆ ಹಾಗೆ ಮೌತ್ ವಾಟರಿಂಗ್ ಅಂತಾರಲ್ಲ, ಆ ಥರ ಫೀಲ್ ಆಗ್ತಾ ಇದೆ. ಮೌತ್ ಫುಲ್ ಆಫ್ ವಾಟ್ರಿ. ಸೊ ಈ ಥರ ಟೀ ನಾನು ಟೇಸ್ಟೇ ಮಾಡಿಲ್ಲ. ಬೇಸಿಕ್ಲಿ ನಾನು ಎಲ್ಲ ಟೀನೂ ಕುಡಿದು ನೋಡಿದ್ದೀನಿ ಅವಾಗವಾಗ. ಅಂದರೆ ಬ್ರೇಕ್ ಥ್ರೂ ಅಲ್ಲಿ ನಾನು ಟೀ ಕುಡಿಯೋದು ಕಾಮನ್ನು. ಐ ಆಮ್ ನಾಟ್ ಅ ಕಂಟಿನ್ಯೂಸ್ ಟ್ರೀ ಡ್ರಿಂಕರ್. ಮನಸ್ಸು ಬಯಸಿದಾಗ ಟೀ ಅಷ್ಟೇ. ಮನಸ್ಸು ಬಯಸಿದಾಗ ಕುಡಿಯುವ ಏಕೈಕ ಚಾಯ್ ಇದಾಗಬೇಕು ಇನ್ನು ಮುಂದೆ. ಹೌದು. ಇನ್ನಿವಾಗ ಏನಾಗುತ್ತೆ, ಟೀ ನನಗೋಸ್ಕರ ಮನಸ್ಸು ಬಯಸ್ತಾ ಇರುತ್ತೆ ಅವಾಗ. ತುಂಬ ಚೆನ್ನಾಗಿದೆ ಈಗ. ಸೊ ಇವತ್ತು ಎಷ್ಟೋ ಜನರ ಲಕ್ಸುರಿ ಲೈಫ್ ಶುರು ಆಗೋದೆ 1 ಕಪ್ ಆಫ್ ಟೀ ವಿತ್ ಅ ಸಿಗರೇಟ್. ಹೌದು. ಸೊ ಬ್ಯಾಂಗ್ಳೂರಿಯನ್ಸ್ ಮೋಸ್ಟ್ ಪ್ರಾಬಬ್ಲಿ 90% ಬ್ಯಾಂಗ್ಳೂರಿಯನ್ಸು ಸ್ಮೋಕರ್ಸ್ ಯಾರಿದ್ದಾರೆ, 100%ಅಲ್ಲಿ 90% ದೇರ್ ಡೇ ಸ್ಟಾರ್ಟ್ಸ್ ವಿತ್ ಅ ಕಪ್ ಆಫ್ ಟೀ ವಿತ್ ಅ ಸಿಗರೇಟ್. ಸೊ ಹಾಗಾಗಿ ಹೇಳ್ತಿದ್ದೀನಿ, ಸೊ ಅಂಥವರೆಲ್ಲ ಒಂದು ಸಲ ಟ್ರೈ ಮಾಡಿ. ಆ ಫ್ರಾಗ್ರೆನ್ಸು ಮತ್ತು ಆ ಅರೋಮಾ, ಆಮೇಲೆ ನಿಮಗೆ ಮೌತ್ ಫುಲ್ ಆಫ್ ವಾಟ್ರಿ, ಅದು ಫೀಲ್ ಆಗುತ್ತೆ. ನಾನು ಹೇಳಿದ್ದು ಬಹುಶಃ ನೀವೇನಾದ್ರೂ ಕುಡಿದ್ರೆ ಆ ಮಸಾಲೆ ಫೀಲ್ ಆಗುತ್ತೆ. ಹೌದು. ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ಟೀನೂ ಫೀಲ್ ಆಗುತ್ತೆ ನಿಮಗೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಮಗೆ ಯಾವುದೇ ಒಂದು ಕಾಫಿ ಆಗಲಿ, ಟೀ ಆಗಲಿ ಅಥವಾ ಆಹಾರ ಆಗಲಿ ನಾವು ಎಂಜಾಯ್ ಮಾಡಬೇಕಂದ್ರೆ ಸೇಫ್ ಅಂತ ಫೀಲ್ ಇರಬೇಕು ನಮಗೆ. ಇದರಲ್ಲೇನೋ ಕಲಬೆರಕೆ ಇಲ್ಲ, ಇದರಲ್ಲೇನೋ ಕೆಮಿಕಲ್ ಮಿಕ್ಸ್ ಇಲ್ಲ, ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ. ಈಗೀಗ ಟೀಗಳಿಗೆ ಕೆಲವೊಂದು ಮಿಕ್ಸಿಂಗ್ ಎಲ್ಲ ಬರುತ್ತೆ, ಮರದ ಪುಡಿಯಿಂದ ಹಿಡಿದು ಟೇಸ್ಟಿಂಗ್ ಪೌಡ್ರ್ ಹಾಕಿ ತುಂಬ ಫುಡ್ ಅಡಲ್ಟ್ರೇಷನ್ ಆಗ್ತಾ ಇದೆ. ಸೊ ಅದೆಲ್ಲ ಭಯ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ಈ ಟೀ ಕುಡಿಯುವಾಗ ನೀವು ನಿರಾಳರಾಗಿ ಕುಡಿಬಹುದು, ಕುಡಿದ ಮೇಲೂ ನಿರಾಳರಾಗಿರಬಹುದು. ನೋ ಆರ್ಟಿಫಿಷಿಯಲ್ ಕಲರ್, ನೋ ಆರ್ಟಿಫಿಷಿಯಲ್ ಫ್ಲೇವರ್, ನೋ ಸಿಂಥೆಟಿಕ್ ಕಲರ್. ಸೊ ಇಟ್ಸ್ ಅ ಪ್ಯೂರ್ ಟೀ. ಕರೆಕ್ಟ್. ನಿಮ್ಮ ಕಡೆಯಿಂದ ಕರ್ನಾಟಕ ಜನತೆಗೆ ಒಂದೊಳ್ಳೆ ಪ್ರಾಡಕ್ಟ್ ಲಾಂಚ್ ಆಗಿದೆ ಹಾಗಾದ್ರೆ. ಸೊ ದಟ್ಸ್ ಜನ ಹೇಗೆ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ? ತುಂಬ ಖುಷಿ ಆಗುತ್ತೆ ಜನರ ರೆಸ್ಪಾನ್ಸ್. ಆಮೇಲೆ ಒಂದ್ಸಲ ತಗೊಂಡಿರೋರು ಮತ್ತೆ ಅದನ್ನ ಹುಡ್ಕೊಂಡು ಬಂದು ತಗೊಳ್ಳೋದು ತುಂಬ ಖುಷಿ ಆಗುತ್ತೆ. ಆಮೇಲೆ ಕೆಲವು ತುಂಬ ಟಾಪ್ ಬ್ರ್ಯಾಂಡ್ಸ್ ಯೂಸ್ ಮಾಡ್ತಾ ಇದ್ರು, ಇದಕ್ಕೆ ಸ್ವಿಚ್ ಆಗಿ ಇದನ್ನ ರೆಗ್ಯುಲರ್ ಆಗಿ ಬೈ ಮಾಡ್ತಿರೋದು ಖುಷಿ ಆಗುತ್ತೆ. ಆಮೇಲೆ ಫೀಡ್ಬ್ಯಾಕ್ ಕೊಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ. ಹಾಗಿದ್ರೆ ನೆಕ್ಸ್ಟ್ ಮುಂದೆ ಇನ್ನೊಂದು ವರ್ಷ ಬಿಟ್ಟು ಪಾಡ್ಕಾಸ್ಟ್ ಮಾಡುವಾಗ ಬಿಸ್ನೆಸ್ ವುಮನ್, ಲೆಟ್ಸ್ ವೆಲ್ಕಮ್ ಬಿಸ್ನೆಸ್ ವುಮನ್ ಸುಕನ್ಯಾ ಇಂಡಸ್ಟ್ರೀಸ್ ವತಿಯಿಂದ ಸುಕನ್ಯಾ ಆನ್ ಸ್ಟೇಜ್ ಅಂತ ಹೇಳ್ತಾರ? ಹಾಗಾಗ್ಲಿ ಅಂತ ಪ್ರೇ ಮಾಡ್ಕೊಳ್ಳಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಗುಡ್ ಗೋಯಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಒನ್ಸ್. ಆ್ಯಂಡ್ ಆಕರ್ಷ್ ನನಗೆ ಇಷ್ಟು ಫ್ಲೂಯೆಂಟ್ ಆಗಿ ಆ್ಯಂಡ್ ಇಷ್ಟು ಕಂಫರ್ಟಬಲ್ ಆಗಿ ಮಾತಾಡಿಸ್ತೀರಾ ಅಂತ ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ ನನಗೆ. ಬಿಕಾಸ್ ನಾನು ತುಂಬ ಇಂಟರ್ವ್ಯೂಸ್ ನಾನು ಮಾಡಿರೋದಕ್ಕೆ, ಇಂಟರ್ವ್ಯೂಸ್ ಹೆಂಗೆ ತಗೊಂಡೋಗ್ಬೇಕು, ಹೆಂಗೆ ಅದನ್ನು ಇನ್ವಾಲ್ವ್ ಮಾಡ್ಕೋಬೇಕು, ಮತ್ತು ಎದುರುಗಡೆ ಇರೋರ ಬಾಯಿಯಿಂದ ತುಂಬ ವಿಚಾರಗಳನ್ನು ಹೊರತೆಗೆಯೋದಕ್ಕೊಂದು ನ್ಯಾಕ್ ಬೇಕಾಗತ್ತೆ. ಸೊ ಫೀಲ್ ಫ್ರೀ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿ ಅವರಿಂದ ಮಾತು ಬರ್ಸೋದಿದೆಯಲ್ಲ, ಅದು ಚಾಲೆಂಜಿಂಗ್ ಆ್ಯಕ್ಚುಲಿ. ಆಮೇಲೆ ನೀವು ಅವಾಗಿಂದ ಇವಾಗಿನ ತನಕ ಒಂದು ಸ್ಮೈಲ್ ಮೇಂಟೈನ್ ಮಾಡಿದಿರಲ್ಲ, ಅದರ ಹಿಂದೆ ಎಷ್ಟು ಕಷ್ಟ ಇದೆ ಅಂತಲೂ ಗೊತ್ತು. ಸ್ವಲ್ಪ ಪೇಯ್ನ್ ಆಗುತ್ತೆ ನಿಮ್ಗೆ ಇವತ್ತಿಲ್ಲಿ.
ಬಟ್ ಐ ಶುಡ್ ರಿಯಲಿ ಅಪ್ರಿಷಿಯೇಟ್, ತುಂಬ ಚೆನ್ನಾಗಿ ಮಾಡಿದ್ರಿ ಆ್ಯಂಡ್ ವೆರಿ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ದೀರಾ, ವೆರಿ ಹಾರ್ಡ್ ವರ್ಕಿಂಗ್. ಇಡೀ ಫ್ಯಾಮಿಲಿನೇ ಇಷ್ಟೊಂದು ಹಾರ್ಡ್ ವರ್ಕಿಂಗ್ ಟೀಮಲ್ಲಿ ತೊಡಗಿಸ್ಕೊಂಡಿರೋತಿದ್ದೀರಾ, ಹ್ಯಾಟ್ಸ್ ಆಫ್. ನಿಮಗೂ ಹೀಗೆ ಆಗುತ್ತೆ ಮುಂದೆ ಸ್ಟೇಜಲ್ಲಿ ಕರೆದು ನಿಮ್ಮನ್ನು ಇದೇ ಥರ ಅಪ್ರಿಷಿಯೇಟ್ ಮಾಡಿ, ಆಮೇಲೆ ನಿಮ್ಮ ಈ ಪಾಡ್ಕಾಸ್ಟ್ ಕನ್ನಡದ ಲೆವೆಲಿಗೆ ನಿಜಕ್ಕೂ ಒಂದು ಟ್ರೆಂಡ್ ಸೆಟ್ ಮಾಡುತ್ತೆ ಅಂತ ನಂಗೆ ತುಂಬ ಅನ್ನಿಸ್ತಾ ಇದೆ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮ ಫ್ಯಾಮಿಲಿಗೆ, ನಿಮಗೆ, ನಿಮ್ಮ ಟೀಮ್ಗೆ ಒಳ್ಳೇದಾಗಲಿ, ಇನ್ನೂ ದೊಡ್ಡ ಟೀಮ್ ಕಟ್ಟೋ ಥರ ಆಗಲಿ ನೀವು. ಲವ್ ಟು ರಿಸೀವ್ ಯುವರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ವಿಲ್ ಎಂಡ್ ಅಪ್ ಹಿಯರ್. ಯಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಶೋಗೆ ಬಂದು, ನನ್ನ ಪಾಡ್ಕಾಸ್ಟ್ಗೆ ಬಂದು ಇಷ್ಟೊತ್ತು ನಿಮ್ಮ ಸಮಯನ ಕೊಟ್ಟು ಒಂದು ಲೆಂತಿ ಎಪಿಸೋಡ್ನ ಮಾಡಿದ್ರಿ. ಇಡೀ ನಿಮ್ಮ ಜೀವನದ ಒಂದು ಪುಸ್ತಕದ ಬದುಕಿನ ಕಥೆನ ನನ್ನ ಜೊತೆ ತೆರೆದಿಟ್ರಿ. ಅದ್ರ ಜೊತೆ ನಿಮ್ಮ 90 ಕೂಡ ಜಾಯಿನ್ ಆಗಿದೆ. ಓಕೆ, ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಅಹೆಡ್. ಮಾಧ್ಯಮದ ಜೊತೆಗಿರಿ, ಮಾಧ್ಯಮನ ಬಿಟ್ಟು ಬೇರೆಡೆ ಹೋಗಬೇಡಿ. ಬಿಸ್ನೆಸ್ ಮಾಡಿ, ಬಟ್ ಮಾಧ್ಯಮನ ಜೊತೆಲೇ ತಗೊಳ್ಳಿ ಅನ್ನೋದು ನನ್ನ ಮಾಧ್ಯಮ ಜೊತೆ ಕರ್ಕೊಂಡು ಬರೋಕ್ಕೆ. ನಾನು ಆ ಕಡೆ ಹೋದ್ರು ನೀವು ಬಂದು ಕರೆದು ಹೆಂಗೆ ನ್ಯೂಸ್ ಓದಿದ್ರಿ, ಹಿಂಗೆ ಬ್ರೇಕಿಂಗ್ ತಗೊಂಡ್ರಿ, ನಾನು ಮರಿಬೇಕಂದ್ರೂ ಮರೆಯಕ್ಕೆ ಬಿಡ್ದಿರೋ ಥರ ನೀವು ಮಾಡ್ತೀರಾ. ಇನ್ ಪಾಸಿಟಿವ್ ನಾನು ಹೇಳಿದ್ದು ಇಲ್ಲ. ನನಗೂ ಅಂದರೆ ಮರೆಯುವ ಉದ್ದೇಶ ಆಗಲಿ ಅಥವಾ ನಾನು ಬಂದಿರೋ ಜರ್ನಿಗೆ ರಿಗ್ರೆಟ್ ಆಗಲಿ ಏನೂ ಇಲ್ಲ. ಐ ಫೀಲ್ ವೆರಿ ಹ್ಯಾಪಿ. ಸ್ಯಾಚುರೇಷನ್ ಇದೆ ನನಗೆ, ಅದರಲ್ಲಿ ನನಗೆ ಖುಷಿ ಇದೆ, ಕಂಪ್ಲೀಟೆಡ್ ಜರ್ನಿ ಫೀಲಿಂಗ್ ಇದೆ. ಆ್ಯಂಡ್ ಮಾಧ್ಯಮದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರ ಬಗ್ಗೆ ರೆಸ್ಪೆಕ್ಟು ಇದೆ ನನಗೆ. ಆ್ಯಂಡ್ ಯಾರು ಕಷ್ಟಪಟ್ಟು ಮಾಧ್ಯಮದಲ್ಲಿ ಏನೋ ಬದುಕು ಕಂಡ್ಕೋಬೇಕು ಅಂತಿದ್ದಾರೆ ಅವ್ರಿಗೊಂದು ನನ್ನ ಕೈಲಿ ಏನು ಸಪೋರ್ಟ್ ಆಗುತ್ತೋ ನಾನು ಅದನ್ನು ಮಾಡಬಹುದು, ಹೇಳಬಹುದು. ಅದರ ಹೊರತಾಗಿ ಏನಾಗುತ್ತೆ ಗೊತ್ತಾ, ಲೈಫ್ ಈಸ್ ನಾಟ್ ಓನ್ಲಿ ಮಾಧ್ಯಮ ಅಲ್ಲ, ಲೈಫ್ ಬಿಯಾಂಡ್ ಎವ್ರಿಥಿಂಗ್. ನೀವೇನು ಮಾಡ್ತಿದ್ದೀರಾ ಇಟ್ಸ್ ಒಂದು ಪಾರ್ಟ್ ಅಷ್ಟೇ ಲೈಫಲ್ಲಿ. ಅದ್ರ ಆಚೆಗೆ ನೀವು ಲೈಫನ್ನು ಬೇರೆ ಬೇರೆ ಆಯಾಮದಲ್ಲಿ ನೋಡೋದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ. ಒಂದರಲ್ಲೇ ಯಾವತ್ತೂ ಕಳೆದು ಹೋಗಬೇಡಿ ಜೀವನದಲ್ಲಿ. ಒಂದೇ ಉದ್ಯೋಗ ಅಥವಾ ಇದೇ ಬದುಕು ಅಂತ ಅಂದ್ಕೋಬೇಡಿ. ಆಮೇಲೆ ತುಂಬ ಕ್ರಾಸ್ ಆದಮೇಲೆ, ತುಂಬ ದೂರ ಬಂದಮೇಲೆ ತಿರುಗಿ ನೋಡಿದಾಗ ನಿಮ್ಮ ಲೈಫ್ ನಿಮ್ಗೆ ತುಂಬ ಮೊನಟನಸ್ ಅನ್ನಿಸ್ಬಾರ್ದು, ಕಲರ್ಫುಲ್ ಅನ್ನಿಸ್ಬೇಕು. ಅಂದರೆ ಇನ್ನು ಹೆಲ್ದಿ ವೇ ನಾನು ಹೇಳ್ತಿರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ, ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.